हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सह गणललिता श्रीविशाखान्वितांश हे कृष्णा करुणा सिन्धो दीनबन्धो जगत्पते गोपीश गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभिश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे हरे ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय नारायणं नमस्कृत्य नरं चैव नरोत्तमं देवी सरस्वती व्यासं ततो जयमुदीरयेत् नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः नमः पङ्कजनाभाय नमः पङ्कजमालिने नमः पङ्कजनेत्राय नमस्ते पङ्कजाग्रये
ಹರೇ ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ ಭಕ್ತಿ ಸಾರಿ ಭಾಗವತ ರಸಮಾಲಯ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ನಿನ್ನೆ 22ನೇ ಶ್ಲೋಕ ಅನ್ಸುತ್ತೆ ನಾವು ಮಾಡ್ಬೇಕಾಗಿದ್ದು. ಹೌದು. ಇಲ್ಲಿವರೆಗೂ ಏನೆಲ್ಲ ತಿಳ್ಕೊಂಡಿದೀವಿ ಅಂತ ನಾವು ಯೋಚನೆ ಮಾಡೋಣ ಅನ್ಸಲ್ಲ. ಏನೆಲ್ಲ ತಿಳ್ಕೊಂಡಿದ್ವಿ ಅಂದ್ರೆ, ಮೊದಲಿಗೆ ದ್ರೌಪದಿ ಮತ್ತೆ ಪಾಂಡವರು ಅಶ್ವತ್ಥಾಮನನ್ನ ಅವರ ಮಕ್ಕಳು ಕೊಂದ್ರು ಕೂಡ ಅವನು ನಿದ್ದೆ ಮಾಡ್ತಾ ಇರುವಂತ ಉಪ ಪಾಂಡವರ ತಲೆಗಳನ್ನ ಕತ್ತರಿಸ್ತಾನೆ ಅಶ್ವತ್ಥಾಮ. ಆದ್ರೂ ಕೂಡ ಅವರು ಕ್ಷಮಿಸ್ತಾರೆ ಅವನನ್ನ, ದ್ವಿಜಬಂಧು ಅಂತ ಅಥವಾ ಗುರುಗಳ ಮಗ ಅಂತ ಅಥವಾ ಅವ್ರ ತಾಯಿಗೆ ಅವನೊಬ್ಬನೇ ಮಗ ಅನ್ನೋ ರೀತಿ ಅವರು ಅವನನ್ನ ಕ್ಷಮಿಸಿ ಕಳಿಸ್ತಾರೆ. ಆದ್ರೂ ಕೂಡ ಅವನು ಮತ್ತೆ ಬಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಉತ್ತರೆ ಗರ್ಭವನ್ನ ಮತ್ತೆ ಪಾಂಡವರನ್ನ ನಾಶ ಮಾಡೋ ಪ್ರಯತ್ನ ಮಾಡ್ತಾರೆ. ಆಗ ಭಗವಂತ ಸುದರ್ಶನ ಚಕ್ರದಿಂದ ಅವನ ಆ ಬ್ರಹ್ಮಾಸ್ತ್ರವನ್ನ ವಿಫಲಗೊಳಿಸ್ತಾನೆ. ಅದಾದ ಮೇಲೆ ಅವನು ದ್ವಾರಕೆಗೆ ಹೊರಟು ನಿಂತಿದ್ದಾನೆ. ಆಗ ಕುಂತಿ ಭಗವಂತನ ಸ್ತುತಿಗಳನ್ನ ಮಾಡ್ತಾಳೆ. ಭಗವಂತನ ಬಗ್ಗೆ ಅವಳು ಪ್ರಾರ್ಥನೆಯನ್ನು ಮಾಡ್ತಾಳೆ. ಪ್ರಾರ್ಥನೆ ಮೂಲಕ ಭಗವಂತನನ್ನ ವೈಭವೀಕರಿಸ್ತಾಳೆ. ನಾವು ಯಾವ್ದೆಲ್ಲ ರೀತಿಯಲ್ಲಿ ಕುಂತಿ ಭಗವಂತನನ್ನ ವೈಭವೀಕರಿಸಿದ್ಲು ಅನ್ನೋದನ್ನ ಒಮ್ಮೆ ನೋಡೋಣ. ಕುಂತಿ 18ನೇ ಶ್ಲೋಕದಿಂದ ಕುಂತಿಯ ಸ್ತೋತ್ರಗಳು ಅಂದ್ರೆ ಅವಳ ಪ್ರಾರ್ಥನೆಗಳು ಪ್ರಾರಂಭ ಆಗುತ್ತೆ. ಅವಳು ಏನ್ ಹೇಳ್ತಾಳೆ ಕುಂತಿ, ಕೃಷ್ಣ ನೀನು ಮೂಲ ಪುರುಷ ಭಗವಂತನನ್ನ ಹೇಳ್ತಾಳೆ. ಅಂದ್ರೆ ಇಲ್ಲಿ ಕುಂತಿ ಒಬ್ಬಳು ಹೇಳ್ತಾಳೆ, ಸ್ತ್ರೀಯರಿಗೆ ಅರ್ಹತೆ ಇಲ್ಲ, ಸ್ತ್ರೀಯರು ಅಷ್ಟೊಂದು ಬುದ್ಧಿವಂತರಲ್ಲ, ಅವ್ರಿಗೆ ತತ್ವಗಳು ಅರ್ಥ ಆಗೋದಿಲ್ಲ, ಆ ರೀತಿ ಎಲ್ಲ ಹೇಳ್ತಾಳೆ. ಆದ್ರೆ ಇಲ್ಲಿ ಆದ್ರೂ ಕೂಡ ಕುಂತಿ ತಾನೊಬ್ಬ ಸ್ತ್ರೀಯಾಗಿದ್ರು ಕೂಡ ಭಗವಂತನನ್ನ ಸಂಪೂರ್ಣವಾಗಿ ಅರಿತ ಭಕ್ತಿ ಆದ ಕಾರಣ ಅವಳಿಗೆ ಭಗವಂತನ ಎಲ್ಲ ವಿಷಯಗಳು ಗೊತ್ತಿರುತ್ತೆ. ಅವಳು ಹೇಳ್ತಾಳೆ, ಕೃಷ್ಣ ನೀನು ಮೂಲ ಪುರುಷ, ನೀನೇ ಆದಿಮೂಲ, ಎಲ್ಲಾ ಸೃಷ್ಟಿಗೂ, ಎಲ್ಲಾ ದೇವತೆಗಳಿಗೂ, ಎಲ್ಲಾ ಜೀವಿಗಳಿಗೂ, ಎಲ್ಲಾ ಸ್ವಾಂಶ ವಿಭಿನ್ನಾಂಶ ಎಲ್ಲ ವಿಸ್ತರಣೆಗಳಿಗೂ ಕೂಡ ನೀನು ಮೂಲ ಪುರುಷ ಅನ್ನೋದನ್ನ ಹೇಳ್ತಾಳೆ. ಮತ್ತೆ ಲೌಕಿಕ ಜಗತ್ತಿನ ಗುಣಗಳಿಂದ ಬಾಧಿತನು, ಅಂದ್ರೆ ನೀನು ಈ ಐಹಿಕ ಜಗತ್ತನ್ನ ಸೃಷ್ಟಿ ಮಾಡಿದ್ಯಾ. ಮೊದಲನೇ ಶ್ಲೋಕ ಭಾಗವತದ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ಭಗವಂತ ಅವಾಸ್ತವವಾದಂತಹ ಈ ಲೌಕಿಕ ಜಗತ್ತವನ್ನ ಸೃಷ್ಟಿ ಮಾಡಿದ್ದಾನೆ, ಆದ್ರೆ ಅವನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದ್ದಾನೆ. ಅವನ ನಿಯಂತ್ರಣದಲ್ಲಿ ಅವನ ಈ ಬಹಿರಂಗ ಶಕ್ತಿ ಅಂತರಂಗ ಶಕ್ತಿ ಇರುವ ಕಾರಣ ಅವನು ನಿರ್ಗುಣ, ಅಂದ್ರೆ ಅವನು ಗುಣಾತೀತ, ಅವನು ಯಾವುದೇ ರೀತಿಯಲ್ಲೂ ಆ ಗುಣಗಳ ಬಂಧನದಲ್ಲಿ ಇರೋದಿಲ್ಲ ಅನ್ನೋದನ್ನ ಹೇಳ್ತಾಳೆ. ಅಂತಹ ಭಗವಂತ ನೀನು, ನಾನು ನಿನಗೆ ಪ್ರಣಾಮಗಳನ್ನ ಮಾಡ್ತಾ ಇದ್ದೀನಿ. ನೀನು ಎಲ್ಲಾ ಕಡೆ ಇದೆಯಾ ಅಂದ್ರೆ ಅವಳು ಹೇಳ್ತಾಳೆ, ನನಗೆ ಕೂಡ ಭ್ರಮೆ ಉಂಟಾಗುತ್ತೆ ನಿನ್ನನ್ನ ಊಹೆ ಮಾಡಿದ್ರೆ. ಕಣ್ಣೆದುರುಗಡೆ ನಿಂತಿದ್ಯಾ, ಕಣ್ಣೆದುರುಗಡೆ ನೀನು ನನ್ನ ಸೋದರ ಅಳಿಯನಾಗಿ ನಿಂತಿದ್ಯಾ. ಅದೇ ಸಮಯದಲ್ಲಿ ಉತ್ತರೆ ಗರ್ಭದಲ್ಲಿ ಕೂಡ ನೀನು ಪ್ರವೇಶ ಮಾಡಿ ಪರೀಕ್ಷಿತ ಮಹಾರಾಜರನ್ನ ರಕ್ಷಣೆ ಮಾಡಿದ್ಯಾ. ಹೀಗೆ ನೀನು ಎಲ್ಲದರ ಒಳಗೂ ಹೊರಗೂ ಇದ್ದೀಯಾ. ಆದ್ರೆ ನೀನು ಎಲ್ಲರಿಗೂ ಅದೃಶ್ಯನಾಗಿದ್ಯಾ ಅಂದ್ರೆ ನೀನು ಯಾರಿಗೂ ಕಾಣಿಸ್ತಿಲ್ಲ ಅಂತಂದ್ರೆ, ಯಾಕೆ ಕಾಣಿಸ್ತಿಲ್ಲ ಅಂತಂದ್ರೆ ಅಭಕ್ತರು ನಿನ್ನನ್ನ ಕಾಣುವಂತಹ ಅದೃಶ್ಯಶಾಲಿಗಳಲ್ಲ. ಅವರ ಕಣ್ಣು ಹೇಗೆ ಅಂದ್ರೆ ಅದು ಮಾಯೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾಳೆ, ಒಂದು ಮಾಯಾ ಪರದೆ ಅವರ ಕಣ್ಣನ್ನ ಹೇಗೆ ಮರೆಮಾಚುತ್ತೆ ಅಂತಂದ್ರೆ, ಆ ಭ್ರಮೆ ಅಜ್ಞಾನ ಅನ್ನುವಂಥದ್ದು ನೀನ್ ಕಣ್ಣೆದುರುಗಡೆ ನಿಂತಿದ್ರು ಕೂಡ ಅವ್ರು ನಿನ್ನ ಕಾಣೋದಕ್ಕೆ ಸಾಧ್ಯ ಆಗಲ್ಲ ಅಂತ. ಮಾಯಾ ಜವನಿಕ ಅಚ್ಚನ್ನಂ ಅಂತ ಹೇಳ್ತಾಳೆ. ಅಂದ್ರೆ ಆ ಮಾಯೆಯನ್ನು, ಭ್ರಾಂತಿಯನ್ನು, ಭ್ರಮೆ ಅನ್ನುವಂತಹ ಅಜ್ಞಾನ ಅನ್ನೋ ಪರದೆ ಅವರ ಕಣ್ಣನ್ನ ಮುಚ್ಚಿಬಿಟ್ಟಿದೆ. ಹೇಗೆ ಸೂರ್ಯ ಆಕಾಶದಲ್ಲಿ ಇರುವಾಗ್ಲೇನೆ ಒಂದು ಮೋಡ ನಮ್ಮ ಕಣ್ಣಿಗೆ ಅಡ್ಡ ಬಂತು ಅಂದ್ರೆ ಅಲ್ಲಿ ಸೂರ್ಯನೇ ಇಲ್ವೇನೋ ಅನ್ನೋ ಹಾಗೆ ಇರುತ್ತೆ. ಹಾಗೆ ಈ ನೀನು ಭಗವಂತ ನೀನ್ ಎಲ್ಲಾ ಕಡೆ ಇದೆಯಾ, ಆದ್ರೆ ನೀನು ಕಣ್ಣೆದುರುಗಡೆ ಇದ್ದಾಗ್ಲೂ ಕೂಡ ಯಾರು ನಿನ್ನನ್ನ ಭಗವಂತ ಅಂತ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಆ ಮಾಯೆನೋ, ಅಜ್ಞಾನ, ಆ ಭ್ರಾಂತಿ, ಆ ಅಂಧಕಾರ ಅವರನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಆದ ಕಾರಣ ಅವ್ರು ನಿನ್ನನ್ನ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಾಳೆ. ನಂತರ ಅಪರಿಮಿತ ಇಂದ್ರಿಯ ಅನುಭವ ವ್ಯಾಪ್ತಿಗೆ ಒಳಪಡದವನು ನೀನು. ಅಂದ್ರೆ ಪರಿಮಿತ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಒಂದು ಏನಂತಾರೆ ಎಲ್ಲೆ ಅನ್ನೋದು ಇದೆ. ಅದಕ್ಕೆ ನಾವಿವಾಗ ಒಂದು ಬೆಟ್ಟದ ಮೇಲೆ ತುದಿಯಲ್ಲಿ ನಿಂತರೂ ಕೂಡ ಒಂದು 2 ಕಿಲೋಮೀಟರ್ ವರೆಗೆ ನಮ್ಮ ದೃಷ್ಟಿ ಆಯಿಸಿದ್ರೆ ನಾವೇನನ್ನಾದ್ರೂ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೇನೋ. ಅದಕ್ಕಿಂತ ಮುಂದೆ ಇನ್ನೇ ಏನಾದ್ರೂ ಇರೋದು ಕಾಣಿಸಿದ್ರು ಕೂಡ ಅದು ಮಸ್ಕಾಗಿರುತ್ತೆ, ನಮ್ಗೆ ಅದು ಸ್ಪಷ್ಟವಾಗಿ ಕಾಣಿಸಲ್ಲ. ನಮ್ಮ ಇಂದ್ರಿಯಗಳಿಗೆ ಒಂದು ಲಿಮಿಟೇಷನ್ಸ್ ಅನ್ನೋದಿರುತ್ತೆ. ನಾವು ನೋಡಿದ್ವಿ ಹೇಗೆ ಅಂದ್ರೆ, ಕಣ್ಣು ಕಾಣುತ್ತೆ, ದೃಷ್ಟಿ ಇದೆ, ಆದ್ರೆ
ಬೆಳಕಿಲ್ಲ ಅಂತಂದ್ರೆ ಆ ಕಣ್ಣು ಕಾಣಿಸಲ್ಲ, ಕತ್ಲೆನಲ್ಲಿ ಆ ಕಣ್ಣು ಇದ್ರೂ ಕೂಡ ಕಾಣಿಸಲ್ಲ. ಹಾಗೆ ನಮ್ಮ ಇಂದ್ರಿಯಗಳಿಗೆ ಒಂದು ಲಿಮಿಟೇಷನ್ಸ್ ಅನ್ನೋದಿದೆ. ಆದ ಕಾರಣ ನಾವು ನಮ್ಮ ಇಂದ್ರಿಯಗಳು ಅವು ಪರಿಮಿತ. ಆದ ಕಾರಣ ನಾವು ಅವನನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಈ ಚರ್ಮ ಚಕ್ಷುವಿಂದ ಭಗವಂತನನ್ನ ಕಾಣ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ, ಭ್ರಾಮಕ ಶಕ್ತಿಯ ತೆರೆಯಿಂದ ಆವೃತನಾಗಿರುವ ನೀನು ಶಾಶ್ವತ ನಿರ್ದಿಷ್ಟರಾದ ವಾಸ್ತವಾಂಶವಾಗಿದ್ದೀಯೆ. ಆದ್ರೆ ಆ ಮಾಯಾಶಕ್ತಿ ಪರದೆ ಯಾವುದು ನಿನ್ನನ್ನ ಆವರಿಸ್ಕೊಂಡಿದೆ, ಅದ್ರ ಒಳಗಡೆ ಇರುವಂತ ನೀನು ಶಾಶ್ವತವನಾದವನು. ನಿನ್ನನ್ನ ಯಾಕೆ ಅವ್ರು ಗುರ್ತಿಸೋಕ್ ಆಗ್ತಿಲ್ಲ ಅಂದ್ರೆ, ನಟನ ವೇಷದಲ್ಲಿರುವ ಅಂದ್ರೆ ನಾಟಕ ಮಾಡ್ತಿರುವಂತವ್ರು, ಅಂದ್ರೆ ಈಗ ಯಕ್ಷಗಾನ ಹೇಳ್ದೆ ಆ ರೀತಿ, ಅಥವಾ ಭರತನಾಟ್ಯ ಮಾಡ್ತಿರುವಂತವ್ರು, ಅವ್ರಿಗೆ ಯಾವ ರೀತಿ ಒಂದು ಮೇಕಪ್ ಮಾಡಿದ್ದಾರೆ ಅಂತಂದ್ರೆ, ಅವ್ರ ಆ ವೇಷದಲ್ಲಿ ಯಾರು ಅಂತ ಅವ್ರ ಬಗ್ಗೆ ಚೆನ್ನಾಗಿ ತುಂಬಾ ತಿಳಿದವ್ರಿಗೂ ಕೂಡ ಗುರ್ತಿಸೋದಕ್ ಸಾಧ್ಯ ಆಗೋದಿಲ್ವೇನೋ ಅನ್ನೋ ಹಾಗೆ ಆ ರೀತಿ ನೀನು ಭಗವಂತ, ನೀನು ಈ ಭೂಮಿ ಮೇಲೆ ನಟನೆ ಮಾಡ್ತಾ ಇದೀಯ. ನೀನು ಭಗವಂತ ನನ್ನ ಸೋದರ ಹಳಿಯನಾಗಿ ನಟನೆ ಮಾಡ್ತಾ ಇದೀಯ. ನಿನ್ನ ಯಶೋದೆ ನಂದ ಮಹಾರಾಜನ ಮಗನಾಗಿ ನಟನೆ ಮಾಡ್ತಾ ಇದೀಯ. ಹೀಗೆ ನೀನ್ ನಟನೆ ಮಾಡ್ತಾ ಇದೀಯ. ಆದ ಕಾರಣ ನೀನ್ ದೇವೋತ್ತಮ ಪರಮ ಪುರುಷ ಅನ್ನೋದು ಅವ್ರು ಯಾರು ಗುರ್ತಿಸ್ತಾ ಇಲ್ಲ. ಹಾಗೆ ನೀನು ಮೂರ್ಖ ಪ್ರೇಕ್ಷಕನ ಪಾಲಿಗೆ ಅದೃಶ್ಯನಾಗಿದ್ದೀಯೆ. ನಾವೆಲ್ಲರೂ ಕೂಡ ಮೂರ್ಖ ಪ್ರೇಕ್ಷಕರು. ಆದ ಕಾರಣ ನಿನ್ನನ್ನ ಕಾಣ್ಲಿಕ್ಕೆ, ನಿನ್ನನ್ನ ಭಗವಂತ ಅಂತ ಯಥಾರ್ಥವಾಗಿ ನೋಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ. ನಂತರ ಸಾಧನೆಯಲ್ಲಿ ಪ್ರಗತಿ ಸಾಧಿಸಿರುವ ಆಧ್ಯಾತ್ಮವಾದಿಗಳು ಮತ್ತು ಊಹಾತ್ಮಕ ಚಿಂತನೆ ಉಳ್ಳವರು ಜಡ ಮತ್ತು ಚೈತನ್ಯಗಳ ನಡುವಿನ ವ್ಯತ್ಯಾಸ ತಿಳಿದವರಾಗಿದ್ದು ಶುದ್ಧರಾಗಿರುತ್ತಾರೆ. ಅಂತವರಿಗೆ ಭಕ್ತಿ ಸೇವೆಯ ದಿವ್ಯ ವಿಜ್ಞಾನವನ್ನು ಬೋಧಿಸಲು ನೀನು ಭೂಮಿಗೆ ಅವತರಿಸಿದ್ದೀಯೆ. ಹಾಗಿರುವಾಗ ನಮ್ಮಂತ ಸ್ತ್ರೀಯರು ಹೇಗೆ ತಾನೇ ನಿನ್ನನ್ನು ಪೂರ್ಣವಾಗಿ ಅರಿಯಬಲ್ಲೆವು? ಅದ್ರಲ್ಲಿ ಭಗವಂತ ಯಾಕೆ ಈ ಭೂಮಿ ಮೇಲೆ ಅವತಾರ ಎತ್ತಾನೆ ಅನ್ನೋದನ್ನ ಕುಂತಿ ಮಹಾರಾಣಿ ಹೇಳ್ತಿದ್ದಾಳೆ. ಏನಂತ ಹೇಳ್ತಿದ್ದಾಳೆ, ಭಗವಂತ ಭೂಮಿ ಮೇಲೆ ಯಾಕೆ ಅವತಾರ ಎತ್ತಾನೆ ಅಂತಂದ್ರೆ, ಜ್ಞಾನಿಗಳು, ಯಾರು ಜ್ಞಾನಿಗಳಿದ್ದಾರೆ ಅವರೆಲ್ಲ ಆಧ್ಯಾತ್ಮಿಕವಾದಿಗಳು. ಆದ್ರೆ ಅವರು ಬ್ರಹ್ಮನ್ ಹಂತಕ್ಕೆ ಬಂದಿದ್ದಾರೆ. ಅಂದ್ರೆ ಅವ್ರಿಗೆ ಜಡ ಮತ್ತು ಚೈತನ್ಯಗಳ ನಡುವೆ ಇರುವ ವ್ಯತ್ಯಾಸ ಗೊತ್ತಿದೆ. ಅಂದ್ರೆ ನಾವು ದೇಹ ಅಲ್ಲ ಆತ್ಮ ಅನ್ನುವ ಮಟ್ಟಿಗೆ, ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ ಮಾತ್ರ ಅವ್ರಿಗೆ ತಿಳಿದಿದೆ. ಅಂತವರಿಗೆ ಭಕ್ತಿ ಸೇವೆಯನ್ನ ಭಕ್ತಿ ಸೇವೆಯ ದಿವ್ಯ ಜ್ಞಾನವನ್ನ ಮತ್ತೆ ಭಗವಂತನಿಗೆ ಹೇಗೆ ಶರಣಾಗ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೋಸ್ಕರ ನೀನ್ ಭೂಮಿ ಮೇಲೆ ಬಂದಿದ್ಯಾ. ಹೀಗಿರುವಾಗ ಅವರೆಲ್ಲ ಮಹಾಜ್ಞಾನಿಗಳು, ಅವರು ಬ್ರಹ್ಮನ್ ಸಾಕ್ಷಾತ್ಕಾರ ಆದಂತಹ ಜ್ಞಾನಿಗಳು, ಅವರು ತುಂಬಾ ಮೇಧಾವಿಗಳು, ಬುದ್ಧಿವಂತರು. ಅವರಿಗೆ ಹೋಲಿಸಿ ನೋಡಿದ್ರೆ ನಾವು ಸ್ತ್ರೀಯರು ಅಲ್ಪಮತಿಗಳು. ನಮ್ಗೆ ನಿನ್ನನ್ನ ಅರ್ಥ ಮಾಡ್ಕೊಳಕ್ಕೆ ಹೇಗೆ ಸಾಧ್ಯ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ತನ್ನನ್ನ ತಾನು ಅಷ್ಟು ಅಂದ್ರೆ ಅವಳು ನಿಜವಾದ ಜ್ಞಾನಿಗಳು ಏನ್ ಮಾಡ್ತಾರೆ ಅಂದ್ರೆ, ಅವರು ಒಪ್ಕೋತಾರೆ ನಮ್ಮ ಜ್ಞಾನ ಅನ್ನೋದು ಏನೇನು ಅದು ಕಡಿಮೆನೆ. ಎಷ್ಟೇ ನಾವು ಜ್ಞಾನ ಪಡ್ಕೊಂಡಿದೀವಿ ಅಂತ ನಾವ್ ಅನ್ಕೊಂಡ್ರು ಕೂಡ ಅದು ತುಂಬಾ ಕಡಿಮೆನೆ ಅಂತ ಯಾರಿಗೆ ಗೊತ್ತಾಗುತ್ತೆ ಅವ್ರು ನಿಜವಾದ ಜ್ಞಾನಿಗಳು ಅಂತ ಹೇಳ್ತಾರೆ. ನಾವು ಗೋಸ್ವಾಮಿಗಳಲ್ಲೂ ಕೂಡ ನೋಡ್ತೀವಿ. ರೂಪ ಗೋಸ್ವಾಮಿ, ಇನ್ನೊಬ್ರು ಸನಾತನ ಗೋಸ್ವಾಮಿ ಚೈತನ್ಯ ಮಹಾಪ್ರಭುಗಳನ್ನ ನೋಡಿದಾಗ ಹೇಳ್ತಾರೆ, ಎಲ್ಲರೂ ನನ್ನ ಪಂಡಿತ ಅಂತ ಕರೀತಾರೆ. ನನ್ಗೆ ಆ ರೀತಿ ಪಂಡಿತ ಅಂತ ಕರೆದಾಗ ಹೌದು, ನನ್ಗೆ ತುಂಬಾ ಗೊತ್ತಿದೆ ಅಂತ ಅನ್ಕೊಂತೀನಿ. ಆದ್ರೆ ಯೋಚನೆ ಮಾಡಿ ನೋಡಿದ್ರೆ ನನ್ಗೆ ನಾನ್ ಯಾರಂತಾನೆ ಗೊತ್ತಿಲ್ಲ, ನಾನ್ ಯಾಕೆ ಈ ಕಷ್ಟದಲ್ಲಿ ಬಿದ್ದಿದ್ದೀನಿ ಅಂತ ಗೊತ್ತಿಲ್ಲ, ಈ ಕ್ಲೇಶಗಳು, 3 ರೀತಿಯ ಕ್ಲೇಶಗಳು ನನ್ನ ಜೀವನದಲ್ಲಿ ಯಾಕೆ ಬರ್ತಾ ಇದೆ ಅಂತ ಗೊತ್ತಿಲ್ಲ, ನಾನೆಂತ ಪಂಡಿತ, ಎಲ್ಲರೂ ನನ್ನನ್ನ ಪಂಡಿತ ಅಂತ ಕರೀತಾರೆ ಅಷ್ಟೇ ಅಂತ. ಹಾಗೆ ನಿಜವಾದ ಜ್ಞಾನ ಯಾವಾಗ ಭಕ್ತನಲ್ಲಿ ಬರುತ್ತೆ ಆಗ ಅವನು ವಿನಮ್ರನಾಗ್ತಾನೆ. ಅಂದ್ರೆ ಅವನು ಏನಂತ ಹೇಳ್ತಾನೆ, ನನಗೆ ಯಾವುದೇ ಜ್ಞಾನ ಇಲ್ಲ, ಇನ್ನು ಅದಕ್ಕಿಂತ ಅಪರಿಮಿತ ಅವನ ಜ್ಞಾನದ ಲಿಮಿಟೇಷನ್ಸ್ ಅದು ಎಷ್ಟು ಕಡಿಮೆ ಇದೆ ಅಂತಂದ್ರೆ, ಆ ಭಗವಂತನನ್ನ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಕುಂತಿದೇವಿ ಕೂಡ ಭಗವಂತನ ಶುದ್ಧ ಭಕ್ತಳು. ಅವಳು ಹೇಳ್ತಾ ಇದ್ದಾಳೆ, ನಾನೊಂದು ಸಾಧಾರಣ ಸ್ತ್ರೀ, ನಿನ್ನನ್ನ ಪೂರ್ತಿಯಾಗಿ ತಿಳ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಭಗವಂತ ಅಂತ ವಿನಮ್ರ ಭಾವದಿಂದ ಹೇಳ್ತಾ ಇದ್ದಾಳೆ. ವಸುದೇವ ಸುತನಾದ ದೇವಕಿಯ ನಂದನಂದನನಾದ ನಂದ ಮತ್ತು ವೃಂದಾವನದ ಇತರ ಗೋವಳಿಗರ ಕುವರನಾದ ಗೋವುಗಳು ಮತ್ತು ಇಂದ್ರಿಯಗಳ ಚೇತೋಹಾರಿಯಾದ ಆ ಭಗವಂತನಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತೀನಿ. ಅಂದ್ರೆ ಭಗವಂತನ ಬಗ್ಗೆ ಹೇಳ್ತಿದ್ದಾಳೆ. ಏನಂತ ಹೇಳ್ತಿದ್ದಾಳೆ, ಭಗವಂತ ವಸುದೇವನ ಮತ್ತೆ ದೇವಕಿಯ ಮಗ. ಆದ್ರೆ ಅವನು ಬೆಳೆದದ್ದೆಲ್ಲ ನಂದ ಮಹಾರಾಜ ಮತ್ತೆ ಯಶೋದಿಯ ಜೊತೆಯಲ್ಲಿ ವೃಂದಾವನದಲ್ಲಿ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಕೂಡ ನಮ್ಗೆ ಹೇಳ್ತಾರೆ, ಭಗವಂತ ಅವನು ರಾಮ, ಅವನು ಅನೇಕ ಅವತಾರಗಳನ್ನ ಎತ್ತಿದ್ದಾನೆ. ಎಲ್ಲಾ ಅವತಾರಗಳಿಗಿಂತ ವಿಶೇಷವಾದದ್ದು ಅವನು ಅವನ ನಿಜ ಸ್ವರೂಪ
ಭಗವಂತ ಕೃಷ್ಣನ ಶ್ಯಾಮ ಸುಂದರ ರೂಪ, ಅದೇ ರೂಪದಲ್ಲಿ ಅವನು ಭೂಮಿಗೆ ಇಳಿದು ಬರ್ತಾನೆ. ಆಗ ಬೇರೆ ಅವತಾರಗಳಲ್ಲಿ ಆದ ಹಾಗೆ ಅವನು ತನ್ನ ಲೀಲೆಗಳಲ್ಲಿ ಏನಂತ ಹೇಳ್ತೀವಿ, ಭಕ್ತರ ಜೊತೆ ಅಂತಹ ಒಂದು ಆ ಪ್ರೀತಿ ವಿನಿಮಯ ಅನ್ನೋದು ಜಾಸ್ತಿ ನಾವು ಕಾಣುವಂತದ್ದು ಕೃಷ್ಣನ ಅವತಾರದಲ್ಲಿ ಮಾತ್ರ. ಅಂದ್ರೆ ಕೃಷ್ಣನಾಗಿ ಅವನು ಬರುವಾಗ ತನ್ನೆಲ್ಲ ಗೋಪ ಬಾಲಕರಿಗೆ, ಗೋವುಗಳಿಗೆ, ಮತ್ತೆ ಗೋಪಿಯರಿಗೆ, ಅಲ್ಲಿ ಯಶೋದೆಗೆ, ಮತ್ತೆ ನಂದ ಮಹಾರಾಜರಿಗೆ ಎಲ್ಲರಿಗೂ ಕೂಡ ಒಂದು ಪ್ರೀತಿ ವಿನಿಮಯ ಅನ್ನೋದು ಆ 5 ರಸಗಳಲ್ಲಿ ಭಗವಂತ ಯಥೇಚ್ಛವಾಗಿ ಅವ್ರಿಗೆ ಆ ಸಂದರ್ಭಗಳನ್ನ ಕೊಡ್ತಾನೆ. ಆ ಲೀಲೆಯಲ್ಲಿ ಅವರೆಲ್ಲರೂ ಪಾಲ್ಗೊಳ್ತಾರೆ. ಅಂದ್ರೆ ನಾವು ನೋಡ್ತೀವಿ ಕೃಷ್ಣ ಎಲ್ಲಿದ್ದಾನೆ ಅಂತಂದ್ರೆ ಗೋಲೋಕ ವೃಂದಾವನದಲ್ಲಿದ್ದಾನೆ. ಆ ಗೋಲೋಕ ಧಾಮ ಅವನಿರುವಂತಹ ನಿಜವಾದ ಅವನ ಸ್ಥಳ, ಅವನಿರುವಂತಹ ಜಾಗ. ಅಂತಹ ಜಾಗನ ಅವನು ಭೂಮಿ ಮೇಲೆ ತರ್ತಾನೆ. ಅಂದ್ರೆ ಆ ಗೋಲೋಕ ವೃಂದಾವನವನ್ನ ಆ ಭೂಮಿ ಮೇಲೆ ಅವನು ತರ್ತಾನೆ. ಹಾಗೆ ಆ ಇದರಲ್ಲಿ ಆ ಲೀಲೆಗಳಲ್ಲಿ ಯಾರೆಲ್ಲ ಇದ್ರು ಅವರನ್ನ ಚೈತನ್ಯ ಮಹಾಪ್ರಭುಗಳು ಕೂಡ ಹಾಡಿ ಹೊಗಳ್ತಾರೆ. ಅಂತಹ ಲೀಲೆಗಳಲ್ಲಿ ಪಾಲ್ಗೊಂಡಂತಹ ಗೋಪಿಯರು, ಗೋಪಬಾಲಕರು, ಗೋವುಗಳು ಎಲ್ಲರೂ ಕೂಡ ಪುಣ್ಯವಂತರು. ಅವರು ತುಂಬಾ ಅದೃಷ್ಟಶಾಲಿಗಳು. ಅದರಲ್ಲೂ ಕೂಡ ಗೋಪಿಯರು ಅವರನ್ನ ಸಂಪೂರ್ಣವಾಗಿ ಭಗವಂತನಿಗಾಗಿ ಸಮರ್ಪಿಸಿಕೊಂಡಂತಹ ಗೋಪಿಯರು ಅದಕ್ಕಿಂತ ವಿಶೇಷ ಅಂತ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ. ಹೀಗೆ ಎಲ್ಲರಿಗೂ ಕೂಡ ಭಗವಂತ ಒಂದು ಆತ್ಮೀಯತೆ ಭಾವ ಅನ್ನೋದಿರುತ್ತೆ. ಅವರೆಲ್ಲರ ಜೊತೆ ಅವರ ಹಾಗೆಯೇ ಅವನು ಆನಂದವಾಗಿ ಇರ್ತಾನೆ. ಹೀಗೆ ಅವಳು ಕುಂತಿ ಮಹಾರಾಣಿ ಕೂಡ ಹೇಳ್ತಾ ಇದ್ದಾಳೆ, ಭಗವಂತ ನೀನು ಗೋವುಗಳಿಗೆ ಆನಂದ ಕೊಡುವಂತವನು, ನೀನು ಗೋಪಾಲ ಇಂದ್ರಿಯಗಳಿಗೆ ಆನಂದ ಕೊಡುವಂತನು, ಅಲ್ಲಿ ಇದ್ದಂತಹ ವ್ರಜವಾಸಿಗಳಿಗೆ ಆನಂದವನ್ನು ಕೊಡುವಂತವನು. ಅಂತಹ ಭಗವಂತ ನಾನು ನಿನಗೆ ಪ್ರಣಾಮಗಳನ್ನ ಮಾಡ್ತಾ ಇದ್ದೀನಿ. ಮತ್ತೆ ಅವಳು ಹೇಳ್ತಾಳೆ, ಇಲ್ಲಿ ಪ್ರಭುಪಾದರು ಕೂಡ ಭಾವಾರ್ಥದಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ, ಭಗವಂತನಿಗೆ ಬ್ರಾಹ್ಮಣ ಮತ್ತೆ ಗೋವುಗಳಂದ್ರೆ ತುಂಬಾ ಹೆಚ್ಚು ಪ್ರೀತಿ ಅಂತ. ಯಾಕೆ ಅಂದ್ರೆ ಆ ಬ್ರಾಹ್ಮಣ ಸಂಸ್ಕೃತಿ ಅಂದ್ರೆ ಇಲ್ಲಿ ಜಾತಿ ಬಗ್ಗೆ ಹೇಳ್ತಾ ಇರುವಂತದ್ದಲ್ಲ, ಯಾರು ಆಧ್ಯಾತ್ಮಿಕ ಜ್ಞಾನವನ್ನ ಈ ಸಮಾಜದಲ್ಲಿರುವಂತ ಎಲ್ಲರಿಗೂ ಸಿಗುವಂತೆ ಮಾಡ್ತಾರೆ ಅಂತವರು. ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಗೋವುಗಳ ಹಾಲು ಅದು ನಮ್ಗೆ ಸಹಾಯ ಮಾಡುತ್ತೆ. ಯಾರು ಗೋವಿನ ಹಾಲು ಕುಡಿತಾರೆ ಅವರ ಮೆದುಳು ಚುರುಕಾಗತ್ತೆ ಅಂತ ಹೇಳ್ತಾರೆ. ಈ ಆಧ್ಯಾತ್ಮಿಕ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಅವ್ರಿಗೆ ಬರುತ್ತೆ ಅಂತ. ಹಾಗೆ ಈ ಇಬ್ರು ಕೂಡ ಆ ಬ್ರಾಹ್ಮಣರು ಮತ್ತೆ ಆ ಗೋವುಗಳು ಅಂದ್ರೆ ಭಗವಂತನಿಗೆ ತುಂಬಾ ತುಂಬಾ ಇಷ್ಟ ಅಂತ ಇಲ್ಲಿ ಪ್ರಭುಪಾದರು ಕೂಡ ಭಾವಾರ್ಥದಲ್ಲಿ ತಿಳಿಸಿದ್ದಾರೆ. ನಿನ್ನೆ ಅಧ್ಯಾಯದಲ್ಲಿ ಅಲ್ಲಿವರೆಗೂ ಆಗಿದೆ. ಈಗ ಶ್ಲೋಕ 22. ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಗ್ರಯೇ. ಅನುವಾದ. ಓ ಪ್ರಭುವೆ, ಕಮಲ ಪುಷ್ಪದಂತೆ ನಿಮ್ನಾಂಕಿತವಾದ ನಾಭಿಯುಳ್ಳವನೇ, ಸದಾ ಕಮಲಹಾರ ಭೂಷಿತನೆ, ಕಮಲದಂತೆ ಶಾಂತ ದೃಷ್ಟಿಯುಳ್ಳವನೇ, ಕಮಲ ರಂಜಿತ ಪಾದನೆ, ನಿನಗೆ ಸಾದರ ಪ್ರಣಾಮಗಳು. ಇಲ್ಲಿ ಭಗವಂತನನ್ನ ಕಮಲದ ಹೂವಿಗೆ ಹೋಲಿಸಿ ಹೇಳ್ತಿದ್ದಾರೆ. ಅಂದ್ರೆ ಕಮಲ ಅದು ತುಂಬಾ ಶ್ರೇಷ್ಠವಾದ ಒಂದು ಹೂವು. ಅಂದ್ರೆ ಅದು ತುಂಬಾ ಬೇರೆ ಹೂವುಗಳಿಗೆ ಕಂಪೇರ್ ಮಾಡಿದ್ರೆ ಅದು ತುಂಬಾ ದೊಡ್ಡದಾದಂತಹ ಹೂವು. ಮತ್ತೆ ಇಲ್ಲಿ ಮೊದಲಿಗೆ ಏನಂತ ಹೇಳ್ತಾ ಇದ್ದಾಳೆ, ಕಮಲ ಪುಷ್ಪದಂತೆ ನಿಮ್ನಾಂಕಿತವಾದ ನಾಭಿಯುಳ್ಳವನೇ. ಅಂದ್ರೆ ನಾವು ನೋಡ್ತೀವಿ ಗರ್ಭೋದಕ ಶಾಹಿ ವಿಷ್ಣು ಅವನ ಹೊಕ್ಕಳಿನಿಂದ ಆ ಕಮಲದ ಬಳ್ಳಿಯಲ್ಲಿ ಬ್ರಹ್ಮ ಜನಿಸ್ತಾನೆ. ಹಾಗೆ ಅವನನ್ನ ಪದ್ಮನಾಭ ಅಂತ ನಾವು ಕರಿತೀವಿ. ಮತ್ತೆ ಸದಾ ಕಮಲಹಾರದಿಂದ ಭೂಷಿತನೆ, ಭಗವಂತನಿಗೆ ನಾವು ಸದಾ ಕಮಲದ ಹಾರವನ್ನ ಅರ್ಪಿಸ್ತೀವಿ. ಮತ್ತೆ ಕಮಲದಂತೆ ಶಾಂತ ದೃಷ್ಟಿಯುಳ್ಳವನೇ, ಅಂದ್ರೆ ಕಮಲ ನೇತ್ರ ಅಂತ ಹೇಳ್ತಾರೆ. ಕಮಲ ನೇತ್ರ ಅಂದ್ರೆ ಅಷ್ಟು ಅಗಲವಾದ ಕಣ್ಣುಗಳು ಭಗವಂತನದು ಅಂತ. ಮತ್ತೆ ಕಮಲ ರಂಜಿತ ಪಾದನೆ, ಅಂದ್ರೆ ಭಗವಂತನ ಪಾದ ಕೂಡ ಕಮಲಕ್ಕೆ ಹೋಲಿಸ್ತಿದ್ದಾರೆ. ಹೀಗೆ ಕುಂತಿ ಮಹಾರಾಣಿ ಭಗವಂತನನ್ನ ವರ್ಣಿಸ್ತಾ ಇದ್ದಾಳೆ. ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಇತರ ಶರೀರಗಳಿಂದ ಬೇರೆಯಾದ ಶರೀರವುಳ್ಳ ಪರಮ ಪುರುಷನ ದಿವ್ಯ ಶರೀರವನ್ನು ಇಲ್ಲಿ ಕೆಲವು ನಿಶ್ಚಿತ ಸಂಕೇತಗಳಿಂದ ನಿರೂಪಿಸಲಾಗಿದೆ. ಅವೆಲ್ಲ ಭಗವಂತನ ಶರೀರದ ವಿಶಿಷ್ಟ ಲಕ್ಷಣಗಳು. ಅವನು ಮೇಲ್ನೋಟಕ್ಕೆ ನಮ್ಮೆಲ್ಲರಂತೆ ಕಂಡರೂ ತನ್ನ ವಿಶಿಷ್ಟವಾದ ಶಾರೀರಿಕ ಲಕ್ಷಣಗಳಿಂದ ಭಿನ್ನನಾಗಿದ್ದಾನೆ. ತಾನೊಬ್ಬ ಹೆಣ್ಣಾಗಿ, ಅಂದ್ರೆ ಇಲ್ಲಿ ಭಗವಂತ ನಾವು ನೋಡಿದ್ವಿ ನೆನ್ನೇನು ಏನಂತ, ನಾವು ಮತ್ತೆ ಭಗವಂತ ಇಬ್ರು ಕೂಡ ಸಚ್ಚಿದಾನಂದ ಸ್ವರೂಪಿಗಳು. ಅಂದ್ರೆ ನಾವು ಕೂಡ ಶಾಶ್ವತ, ಭಗವಂತ ಕೂಡ ಶಾಶ್ವತ. ನಾವು ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದಾಗ ನಮ್ಮಲ್ಲಿ ಅಪೂರ್ಣ ಜ್ಞಾನ ಅನ್ನೋದಿತ್ತು. ಅದು ನಾವು ಲೌಕಿಕ ಜಗತ್ತಿಗೆ ಬಂದ ಕಾರಣ ಅದನ್ನ ಕಳ್ಕೊಂಡ್ವಿ. ಆ ಶಾಶ್ವತತೆ ಅನ್ನೋದು ಈಗ್ಲೂ ಆತ್ಮಕ್ಕೆ ಇದೆ. ಆದ್ರೆ ನಾವು ದೇಹವನ್ನು ಪಡ್ಕೊಂಡ ಕಾರಣ ನಾವು ನಾಶವನ್ನ ಕಾಣ್ತೀವಿ. ಹಾಗೆ ಆ ಆನಂದ ಅನ್ನೋದು ಕೂಡ ಭಗವಂತನಲ್ಲೂ ಇದೆ, ಅದು ನಮ್ಮಲ್ಲೂ ಇದೆ. ಆದ್ರೆ ಏನು ವ್ಯತ್ಯಾಸ, ಗುಣದಲ್ಲಿ ಎರಡು ಒಂದೇ ಆದ್ರೂ ಕೂಡ
ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ. ಭಗವಂತ ಅವನು ಅಪರಿಮಿತ, ಅಂದ್ರೆ ಅವನು ಅಗಾಧವಾದವನು. ಅಂದ್ರೆ ಗಾತ್ರದಲ್ಲಿ, ಅಂದ್ರೆ ನಾವು ಗುಣದಲ್ಲಿ ಹೇಳಿದ್ರೆ ನಾವು ಅವನು ಒಂದೇ, ಆದ್ರೂ ಕೂಡ ಪ್ರಮಾಣದಲ್ಲಿ ನಮ್ಮಿಬ್ಬರಲ್ಲಿ ತುಂಬಾ ವ್ಯತ್ಯಾಸ ಇದೆ, ಭಗವಂತನಿಗೂ ನಮಗೂ. ಹಾಗೆ ಭಗವಂತನ ಶರೀರ ಅದು ಯಾವಾಗ್ಲೂ ಸಚ್ಚಿದಾನಂದ ಸ್ವರೂಪ, ಅಂದ್ರೆ ಅವನ ದೇಹಕ್ಕೂ ಆತ್ಮಕ್ಕೂ ವ್ಯತ್ಯಾಸ ಇಲ್ಲ. ಇಲ್ಲಿ ಆ ವಿಷಯವನ್ನ ಇಲ್ಲಿ ಪ್ರಭುಪಾದರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಅವನು ನಮ್ಮೆಲ್ಲರ ಹಂತೆ ಕಂಡರೂ ತನ್ನ ವಿಶಿಷ್ಟವಾದ ಶಾರೀರಿಕ ಲಕ್ಷಣಗಳಿಂದ ಅವನು ಭಿನ್ನನಾಗಿದ್ದಾನೆ. ಇಲ್ಲಿ ತಾನೊಬ್ಬ ಹೆಣ್ಣಾಗಿ ಕುಂತಿಯು ಅವನನ್ನು ದರ್ಶಿಸಲು ಅನರ್ಹಳೆಂದು ತಿಳಿಯುತ್ತಾಳೆ. ಅಂದ್ರೆ ನಾನು ಒಂದು ಹೆಂಗಸು, ನಾನು ನಿನ್ನನ್ನು ನೋಡೋದಕ್ಕೆ ನನಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಹೀಗೆ ತಿಳಿಯಲು ಕಾರಣವೇನೆಂದರೆ, ಸ್ತ್ರೀಯರು, ಶೂದ್ರರು ಮತ್ತು ದ್ವಿಜಬಂಧುಗಳು ಅಥವಾ ಮೊದಲ ಮೂರು ಮೂರು ವರ್ಣಗಳ ನೀಚ ಸಂತತಿಯವರು ತಮ್ಮ ಕಡಿಮೆ ಬುದ್ಧಿಶಕ್ತಿಯಿಂದ ದಿವ್ಯ ಜ್ಞಾನವನ್ನು ಪಡೆಯಲು ಅಸಮರ್ಥರಾಗಿರುತ್ತಾರೆ. ಪರಮ ಸತ್ಯಕ್ಕೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಮ, ಖ್ಯಾತಿ, ಗುಣ, ರೂಪಗಳನ್ನು ಅವರು ಅರಿಯಲಾರರು. ಅಂತವರು ಭಗವಂತನ ಆಧ್ಯಾತ್ಮಿಕ ವಿಷಯಗಳನ್ನು ಅರಿಯಲು ಅನರ್ಹರಾಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾನು ಆ ವರ್ಗಕ್ಕೆ ಸೇರ್ತೀನಿ. ಸ್ತ್ರೀಯರು, ಶೂದ್ರರು ಮತ್ತೆ ದ್ವಿಜಬಂಧುಗಳು ಅಂತವರ ವರ್ಗಕ್ಕೆ ನಾನು ಸೇರ್ತೀನಿ. ಅಂತವರಿಗೆ ಆಧ್ಯಾತ್ಮಿಕ ವಿಚಾರ ತಿಳ್ಕೊಳ್ಳುವಂತ ಅರ್ಹತೆನೇ ಇಲ್ಲ. ಆಧ್ಯಾತ್ಮಿಕ ವಿಚಾರ ತಿಳ್ಕೊಳ್ಳುವಂತ ಅರ್ಹತೆನೇ ಇಲ್ಲ ಅಂತಂದ್ಮೇಲೆ ಭಗವಂತ ನಿನ್ನನ್ನ ಕಣ್ಣೆದ್ರು ಇರುವಾಗ ಕಣ್ಣೆತ್ತಿ ನೋಡುವ ಇದು ಕೂಡ ಅರ್ಹತೆ ಕೂಡ ನನಗಿಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ. ಅದಕ್ಕಾಗಿ ಅವಳು ಭಗವಂತನನ್ನ ಕಣ್ಣೆತ್ತಿ ನೋಡ್ಲಿಕ್ಕೂ ನನಗೆ ಅರ್ಹತೆ ಇಲ್ಲ ಅಂತ ತಿಳಿಸ್ತಾ ಇದ್ದಾಳೆ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅಂತವರಿಗೆ ಏನ್ ಹೇಳ್ತಾ ಇದ್ದಾರೆ, ಯಾರು ಭಗವಂತನನ್ನ ನೇರವಾಗಿ ತಿಳಿಯೋದಕ್ಕೆ, ಅವರ ನಾಮ ರೂಪ ಗುಣಲೀಲೆಗಳನ್ನ ತಿಳ್ಕೊಳ್ಳಿಕ್ಕೆ ಅನರ್ಹರಾಗಿರ್ತಾರೆ, ಅಂತವರು ಕೂಡ ಅರ್ಚಾ ವಿಗ್ರಹದ ರೂಪದಲ್ಲಿ ಭಗವಂತನನ್ನ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಮೇಲೆ ಹೇಳಿದ ಸ್ತ್ರೀಯರು, ಶೂದ್ರರು, ದ್ವಿಜಬಂಧುಗಳು ಸೇರಿದಂತೆ ಎಲ್ಲ ಪತಿತ ಜೀವಿಗಳನ್ನು ಅನುಗ್ರಹಿಸಲು ಭಗವಂತನು ಈ ಲೌಕಿಕ ಜಗತ್ತಿನಲ್ಲಿ ಅವತರಿಸುತ್ತಾನೆ. ಏಕೆಂದರೆ ಅಂತಹ ಪತಿತಾತ್ಮರು ಜಡವನ್ನು ಮೀರಿ ಏನನ್ನೂ ಕಾಣಲಾರರು. ಅಂದ್ರೆ ಅವರು ಈ ಭೌತಿಕ ಕಣ್ಣುಗಳಿಂದ ಏನ್ ನೋಡಕ್ ಸಾಧ್ಯ ಆಗುತ್ತೆ ಅಷ್ಟೇ ಅವರಿಂದ ನೋಡಕ್ಕಾಗೋದು. ಈ ಚರ್ಮ ಚಕ್ಷುವಿಂದ ಏನ ಕಾಣಕ್ಕಾಗುತ್ತೆ ಅಷ್ಟೇ ಅವರಿಂದ ನೋಡಕ್ಕಾಗೋದು. ಆದ ಕಾರಣ ಭಗವಂತ ಈ ಅರ್ಚಾ ವಿಗ್ರಹದ ರೂಪದಲ್ಲಿ ಅವರು ಈ ಜಗತ್ತಿನಲ್ಲಿ ಅವತರಿಸ್ತಾ ಇದ್ದಾನೆ. ಭಗವಂತ ಗರ್ಭೋದಕಶಾಹಿ ವಿಷ್ಣುವಾಗಿ ಅಸಂಖ್ಯಾತ ವಿಶ್ವದ ಪ್ರತಿಯೊಂದರಲ್ಲೂ ಪ್ರವೇಶಿಸುತ್ತಾನೆ. ಭಗವಂತ ಬ್ರಹ್ಮಾಂಡ ಸೃಷ್ಟಿಯಾದ ನಂತರ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಗರ್ಭೋದಕಶಾಹಿ ವಿಷ್ಣು ಅವನು ಹೋಗ್ತಾನೆ. ಅಲ್ಲಿ ಹೋಗಿ ಅವನೇನ್ ಮಾಡ್ತಾನೆ, ಅವನ ಹೊಕ್ಕಳಿನಿಂದ ಬ್ರಹ್ಮ ಹುಟ್ಟುತ್ತಾನೆ. ಹೀಗೆ ಪ್ರವೇಶ ಮಾಡಿದ್ದಾನೆ. ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಗರ್ಭೋದಕಶಾಹಿ ವಿಷ್ಣು ಪ್ರವೇಶ ಮಾಡಿದ್ದಾನೆ. ತನ್ನ ದಿವ್ಯ ಕುಕ್ಷಿಯ ಕಮಲ ನಾಭಿಯಲ್ಲಿ ಕಮಲ ನಾಳವನ್ನು ಸೃಷ್ಟಿಸುತ್ತಾನೆ. ಅಂದ್ರೆ ಅವನ ಹೊಕ್ಕಳಿನಿಂದ ಕಮಲದ ನಾಳದಲ್ಲಿ, ಕಮಲದ ಹೂವಿನಲ್ಲಿ ಅವನ ಮಗು ಅಂದ್ರೆ ಪ್ರಥಮ ಜೀವಿಯಾದ ಬ್ರಹ್ಮ ಜನಿಸ್ತಾನೆ. ಆದ್ದರಿಂದಲೇ ಭಗವಂತನನ್ನು ಪಂಕಜನಾಭಿ ಅಥವಾ ನಾವು ಪದ್ಮನಾಭ ಅಂತ ಕರಿತೀವಿ. ಈ ಪಂಕಜನಾಭಿ ದೇವನು ಅರ್ಚಾ ವಿಗ್ರಹ. ಅವನ ದಿವ್ಯ ರೂಪವಾಗಿ ವಿವಿಧ ಧಾತುಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅಂದ್ರೆ ನಾವು ಭಗವಂತನನ್ನ ಆ ಗರ್ಭೋದಕಶಾಹಿ ವಿಷ್ಣುವನ್ನ ಆರಾಧನೆ ಮಾಡ್ಬೋದು. ಯಾವ ರೀತಿಯಲ್ಲೆಲ್ಲ ಮಾಡ್ಬೋದು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸಿನಲ್ಲಿರುವ ರೂಪ ಅಂದ್ರೆ ಗರ್ಭೋದಕಶಾಹಿ ವಿಷ್ಣುವನ ಹೃದಯದಲ್ಲೂ ಕೂಡ ನಾವು ಅವನನ್ನ ಕಾಣಬಹುದು. ಮತ್ತೆ ಮರದ ವಿಗ್ರಹ, ಮಣ್ಣಿನ ವಿಗ್ರಹ, ಲೋಹದ ವಿಗ್ರಹ, ಆಭರಣ ವಿಗ್ರಹ, ಬಣ್ಣದ ವಿಗ್ರಹ, ಮರಳಿನ ಮೇಲೆ ರೂಪಿಸಿದ ವಿಗ್ರಹ, ಹೀಗೆ ಬಗೆ ಬಗೆಯಾಗಿ ರೂಪ ತಾಳುತ್ತಾನೆ. ಈ ಎಲ್ಲ ರೂಪಗಳಲ್ಲೂ ಭಗವಂತನಿಗೆ ಕಮಲ ಪುಷ್ಪ ಹಾರಗಳಿಂದ ಅಲಂಕರಿಸಲಾಗುತ್ತದೆ. ಇಂತಹ ಪೂಜಾ ಮಂದಿರಗಳಲ್ಲಿ ಶಾಂತ ವಾತಾವರಣ ಇರಬೇಕು. ಸದಾ ಐಹಿಕ ಗೊಂದಲಗಳಲ್ಲಿ ತೊಡಗಿರುವ ಅಭಕ್ತರು ಈ ವಾತಾವರಣದಿಂದ ಆಕರ್ಷಿತರಾಗುತ್ತಾರೆ. ಅಂದ್ರೆ ಭಗವಂತನ ದೇವಸ್ಥಾನಗಳು, ನಾವು ಅನೇಕ ದೇವಸ್ಥಾನಗಳನ್ನ ನೋಡ್ತೀವಿ, ಪದ್ಮನಾಭನ ದೇವಸ್ಥಾನಗಳನ್ನ. ಅಲ್ಲಿ ಆ ಶಾಂತ ಅಂದ್ರೆ ಆ ಮಂದಿರದಲ್ಲಿ ಅಂತಹ ಒಂದು ಆಧ್ಯಾತ್ಮಿಕ ವಾತಾವರಣ ಇರುತ್ತೆ. ಅಂತಹ ವಾತಾವರಣ ಇರುವಂತಹ ದೇವಸ್ಥಾನಗಳಿಗೆ ಈ ಅಲ್ಪ ಬುದ್ಧಿಯ ಜನ, ಅಂದ್ರೆ ಭಗವಂತನನ್ನ ಅವನ ನಿಜ ಸ್ವರೂಪವನ್ನ ಕಾಣುವ ಅರ್ಹತೆ ಇಲ್ಲದವರು, ಅವರ ಚರ್ಮ ಚಕ್ಷುವಿನಿಂದ ಅವನ ಒಂದು ಅರ್ಚಾ ವಿಗ್ರಹವನ್ನ ನೋಡೋದಕ್ಕೆ ಮಾತ್ರ ಅವ್ರಿಗೆ ಯಾರಿಗೆ ಸಾಧ್ಯ ಇದೆಯೋ ಅಂತವ್ರು ಅಲ್ಲಿಗೆ ಹೋದಾಗ ಅವರು ಐಹಿಕ ಗೊಂದಲದಲ್ಲಿ ತೊಡಗಿರ್ತಾರೆ. ಯಾವಾಗ್ಲೂ ಐಹಿಕ ಜಂಜಾಟ, ಲೌಕಿಕ ಜಂಜಾಟದಲ್ಲಿರುವಂತವ್ರು ಅಂತಹ ಶಾಂತ ವಾತಾವರಣ ಇರುವಂತಹ ಅವನ ದೇವಸ್ಥಾನಗಳಿಗೆ ಹೋದಾಗ ಆಕರ್ಷಿತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಧ್ಯಾನ ಯೋಗಿಗಳು ತಮ್ಮ ಮನಸ್ಸಿನಲ್ಲಿ ಒಂದು ರೂಪವನ್ನು ಆರಾಧಿಸುತ್ತಾರೆ. ಯಾರು ಧ್ಯಾನ ಮಾಡ್ತಾರೆ ಅವ್ರಿಗೆ ಭಗವಂತ ಮನಸ್ಸಿನಲ್ಲಿ ಕಾಣಿಸ್ತಾನೆ. ಸ್ತ್ರೀಯರು, ಶೂದ್ರರು ಮತ್ತು ದ್ವಿಜಬಂಧುಗಳು ಭಗವಂತನ ವಿವಿಧ ಪೂಜಾ ಮಂದಿರಗಳಿಗೆ ಭೇಟಿ ನೀಡಿದರೆ
ಅವರು ಸಹ ಭಗವಂತನ ಅನುಗ್ರಹವನ್ನ ಪಡಿಬಹುದು. ನಾವು ಕೂಡ ಭಗವಂತನ ಅನುಗ್ರಹ ಪಡಿಬೇಕು ಅಂತಂದ್ರೆ ಭಗವಂತನ ದೇವಸ್ಥಾನಗಳಿಗೆ ಹೋಗ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಂದಮತಿಗಳಾದ ಕೆಲವರು ಆಪಾದಿಸುವಂತೆ ಇಂತಹ ಮಂದಿರ ಪ್ರವಾಸಿಗರು ಕಾಲ್ಪನಿಕ ಮಿಥ್ಯ ಪ್ರತಿಮೆಯ ಆರಾಧಕರಲ್ಲ. ಬುದ್ಧಿವಂತರು ಅಂತ ಹೇಳ್ಕೊಳ್ಳೋರು ನಾಸ್ತಿಕರು, ಮತ್ತೆ ತುಂಬಾ ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ಳುವಂತವ್ರು ಏನಂತಾರೆ, ಯಾರೆಲ್ಲ ದೇವಸ್ಥಾನಗಳಿಗೆ ಹೋಗ್ತಾರೆ ಅವರನ್ನ ಅಲ್ಪಮತಿಗಳು ಅಂತ ಹೇಳ್ತಾರೆ. ಅಂದ್ರೆ ಅವರು ಕಾಲ್ಪನಿಕ ಭಗವಂತ ಅವನ ಅರ್ಚಾ ವಿಗ್ರಹ ಏನಿದೆ ಅದು ಅವರ ಒಂದು ಊಹೆ, ಕಲ್ಪನೆ ಅಷ್ಟೇ ಅಂತ ಹೇಳ್ತಾರೆ. ಅಂತಹ ಮಂದಮತಿಗಳ ಅನುಕೂಲಕ್ಕಾಗಿ ಮಹಾನ್ ಆಚಾರ್ಯರು ಎಲ್ಲಾ ಪ್ರದೇಶಗಳಲ್ಲೂ ಅಂತಹ ಪೂಜಾ ಮಂದಿರಗಳನ್ನು ಸ್ಥಾಪಿಸಿದರು. ಶೂದ್ರರು, ಸ್ತ್ರೀಯರು ಅಥವಾ ಅದಕ್ಕಿಂತ ಕೆಳಮಟ್ಟದ ವರ್ಗದಲ್ಲಿ ಇರುವವರು ಮಂದಿರ ಪೂಜೆಯ ಹಂತವನ್ನು ತಾವು ದಾಟಿದವರು ಎಂದು ನಟನೆ ಮಾಡಬಾರದು. ಅಂದ್ರೆ ಕೆಲವರು ಈ ರೀತಿ ಕೂಡ ಹೇಳ್ಕೊಳ್ಳೋರು ಇರ್ತಾರೆ. ಆದ್ರೆ ನಾವು ಆಧ್ಯಾತ್ಮಿಕವಾಗಿ ತುಂಬಾ ಉನ್ನತಿಯನ್ನ ಹೊಂದ್ಬಿಟ್ಟಿದೀವಿ, ನಾವಿವಾಗ ಪೂಜೆ ಮಾಡೋ ಹಂತಕ್ಕಿಂತ ಮುಂದೆ ಹೋಗಿ ದಾಟಿಬಿಟ್ಟಿದೀವಿ, ಅಂದ್ರೆ ಅದಕ್ಕಿಂತ ಹೆಚ್ಚಾಗ್ಬಿಟ್ಟಿದೀವಿ. ಅಂದ್ರೆ ನಾವು ಎಲ್ಲೆಲ್ಲೂ ಭಗವಂತನನ್ನ ಕಾಣ್ತಾ ಇದೀವಿ. ನೀನು ನಾರಾಯಣ, ನಾನು ನಾರಾಯಣ, ಎಲ್ಲರೂ ನಾರಾಯಣ, ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ. ನಾವು ಅವನನ್ನ ಕಾಣೋ ಅರ್ಹತೆನ ಪಡ್ಕೊಂಡ್ಬಿಟ್ಟಿದೀವಿ. ನಾವಿವಾಗ ಅರ್ಚನೆ ಮಾಡೋದಿಲ್ಲ, ಭಗವಂತನ ಅರ್ಚಾ ವಿಗ್ರಹಕ್ಕೆ ಯಾವುದೇ ಪೂಜೆನ ಮಾಡೋದಿಲ್ಲ. ನಾವು ಅದಕ್ಕಿಂತ ಮೇಲಿನ ಸ್ತರದವರಾಗ್ಬಿಟ್ಟಿದೀವಿ. ಎಲ್ಲರ ಹೃದಯದಲ್ಲಿ ಭಗವಂತನನ್ನ ಕಾಣೋಷ್ಟು ಶಕ್ತಿ ನಮ್ಗೆ ಸಿಕ್ಬಿಟ್ಟಿದೆ ಅಂತ ಯಾರು ಹೇಳ್ಕೊತಾರೆ ಅಂತವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದಾರೆ. ಪ್ರಭುಪಾದ್ರು ಏನಂತ ಹೇಳ್ತಾ ಇದಾರೆ, ಆ ರೀತಿ ನಟನೆ ಮಾಡಬಾರದು ಅಂತ. ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಕೂಡ ಭಗವಂತ ಕಾಣಿಸಿಲ್ಲ, ಆದ್ರೂ ಕೂಡ ನಮಗೆ ಅಷ್ಟು ಜ್ಞಾನ ಬಂದಿದೆ ಅಂತ ಅವರು ಹೇಳ್ಕೊಳ್ತಾರೆ. ಭಗವಂತನ ದರ್ಶನ ಅವನ ಪಾದ ಕಮಲಗಳಿಂದ ಪ್ರಾರಂಭವಾಗ್ಬೇಕು. ಈಗ ಹೇಳ್ತಾ ಇದಾರೆ ಭಗವಂತನ ದೇವಸ್ಥಾನಕ್ಕೆ ಹೋದಾಗ ನಾವು ಭಗವಂತನ ದರ್ಶನವನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹೇಗೆ ನಾವು ಪ್ರಾರಂಭ ಮಾಡ್ಬೇಕು ದರ್ಶನವನ್ನ ಅಂದ್ರೆ, ಅಲ್ಲಿಂದ ಮುಂದೆ ಭಗವಂತನ ದರ್ಶನ ಅವನ ಪಾದ ಕಮಲಗಳಿಂದ ಪ್ರಾರಂಭ ಆಗ್ಬೇಕು. ಮೊದಲು ನಾವು ಭಗವಂತನ ಪಾದಗಳನ್ನ ನೋಡ್ಬೇಕು. ಅಲ್ಲಿಂದ ಮುಂದೆ ದೃಷ್ಟಿ ಮೇಲಕ್ಕೆ ಏರುತ್ತಾ ತೊಡೆ, ನಡು, ಎದೆ, ಮುಖಗಳನ್ನು ಕಾಣಬೇಕು. ಅಂದ್ರೆ ನೇರವಾಗಿ ನಾವು ಭಗವಂತನ ಮುಖವನ್ನ ನೋಡ್ಬಾರ್ದು. ನಾವು ಇಲ್ಲಿ ಭಾಗವತ ಓದುವಾಗ್ಲೂ ಕೂಡ ತಿಳ್ಕೊತೀವಿ, ಮೊದಲ 2 ಸ್ಕಂದ ಭಗವಂತನ ಪಾದಗಳು. ಆದ ಕಾರಣ ನಾವು ಮೊದಲ 2 ಸ್ಕಂದಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋವರೆಗೂ ಮುಂದೆ ನಾವು ಹೋಗ್ಬಾರ್ದು ಅಂತ. ಅಂದ್ರೆ ಈ ಭಾಗವತ ಯಾರು ಓದ್ತಾರೆ, ಭಗವಂತನ ಮುಖ ಅಂತ ಅನ್ನೋದು ಆ 10ನೇ ಸ್ಕಂದ ಅಂತ ಹೇಳ್ತಾರೆ. ನೇರವಾಗಿ 10ನೇ ಸ್ಕಂದಕ್ಕೆ ಜಂಪ್ ಮಾಡಬಾರ್ದು ಅಂತ. ಹಾಗೆ ಭಗವಂತನ ದರ್ಶನ ಮಾಡುವಾಗ್ಲೂ ಹಾಗೇನೆ ನಾವು ನೇರವಾಗಿ ಭಗವಂತನ ಮುಖ ದರ್ಶನ ಮಾಡಬಾರ್ದು, ಯಾಕಂದ್ರೆ ನಮ್ಗೆ ಆ ಅರ್ಹತೆ ಇರೋದಿಲ್ಲ. ಆದ ಕಾರಣ ನಾವು ಓದ ಕೂಡಲೇ ಭಗವಂತನ ಪಾದಗಳಿಂದ ಪ್ರಾರಂಭ ಮಾಡ್ಬೇಕು. ಅವನ ಪಾದ ಕಮಲಗಳನ್ನ ನೋಡ್ಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಂತರ ತೊಡೆ, ನಡು, ಎದೆ, ಮುಖಗಳನ್ನು ಕಾಣಬೇಕು. ಭಗವಂತನ ಪಾದ ಕಮಲಗಳನ್ನು ನೋಡಿ ಅದಕ್ಕೆ ಹೊಂದಿಕೊಳ್ಳುವ ಮೊದಲೇ ಅವನ ಮುಖ ದರ್ಶನ ಮಾಡಲು ಪ್ರಯತ್ನಿಸಬಾರದು. ಅಂದ್ರೆ ನಾವು ಮೊದಲು ಭಗವಂತನ ಪಾದ ಕಮಲಗಳನ್ನು ನೋಡ್ಬೇಕು, ಅಲ್ಲಿಗೆ ನಾವು ಹೊಂದಿಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಆ ರೀತಿ ಅಂದ್ರೆ ಈಗ ನಾವು ಭಾಗವತದ 2 ಸ್ಕಂದನು ಪರಿಪೂರ್ಣವಾಗಿ ತಿಳ್ಕೊಂಡಾಗ ನಾವು ಭಗವಂತನ ಪಾದಗಳಿಗೆ ಹೊಂದ್ಕೊಳ್ತೀವಿ ಅಂತ ಹೇಳ್ತಾರೆ. ಅದಾದ ನಂತರವೇ ಮುಂದೆ ನಾವು ಹೋಗೋದಕ್ಕೆ ಅರ್ಹರಾಗ್ತೀವಿ. ಹಾಗೆ ಮಾಡ್ದಿರ ನಾವು ನೇರವಾಗಿ ಭಗವಂತನ ಮುಖ ದರ್ಶನ ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು. ಭಗವಾನ್ ಕೃಷ್ಣನಿಗೆ ಸೋದರತ್ತೆಯಾದ ಕುಂತಿಯು ಅವನು ನಾಚಿಕೊಳ್ಳಬಹುದೆಂದು ಅವನನ್ನು ಪಾದ ಕಮಲಗಳಿಂದ ನೋಡಲು ಪ್ರಾರಂಭಿಸಲಿಲ್ಲ. ಹಾಗಾಗಿ ಭಗವಂತನಿಗೆ ಮುಜುಗರವಾಗದ ಹಾಗೆ ಅವನನ್ನು ಅವನ ಪಾದ ಕಮಲಗಳ ಮೇಲಿಂದ ನೋಡಲು ಪ್ರಾರಂಭಿಸಿದಳು. ಅಂದ್ರೆ ಈಗ ಗೊತ್ತಿದೆ ಕುಂತಿಗೂ ಕೂಡ ದೇವೋತ್ತಮ ಪರಮ ಪುರುಷ ಕೃಷ್ಣ ನನ್ನ ಸೋದರಳಿಯ ಮಾತ್ರ ಅಲ್ಲ, ಅವನು ದೇವೋತ್ತಮ ಪರಮ ಪುರುಷ ಭಗವಂತ ಅಂತ. ಈಗ ನೇರವಾಗಿ ಭಗವಂತನನ್ನ ಆ ರೀತಿ ಪಾದ ಕಮಲಗಳಿಂದ ಅವಳು ದಿಟ್ಟಿಸಿ ನೋಡಿದ್ರೆ ಕೃಷ್ಣ ಅಂದ್ರೆ ಈಗ ಸೋದರಳಿಯನು ಕೂಡ ಆಗಿದ್ದಾನೆ, ಅವನಿಗೆ ನಾಚಿಕೆ ಆಗ್ಬೋದು ಅಂತ ಅನ್ಕೊಂಡು, ಮುಜುಗರ ಆಗ್ಬೋದು ಅಂತ ಅನ್ಕೊಂಡು ಅವಳು ಏನ್ ಮಾಡ್ತಾ ಇದ್ದಾಳೆ, ಭಗವಂತನನ್ನ ನಡುವಿನಿಂದ ನೋಡ್ತಾ ಇದ್ದಾಳೆ. ನಡುವಿನಿಂದ ಮುಖದತ್ತ ದೃಷ್ಟಿ ಹಾರಿಸಿ ಮತ್ತೆ ಅವಳು ಭಗವಂತನ ಪಾದ ಕಮಲಗಳನ್ನ ದೃಷ್ಟಿ ಹರಿಸ್ತಾ ಇದ್ದಾಳೆ. ಈ ರೀತಿ ನೋಡೋದು ಸರಿಯಾದ ಕ್ರಮ ಅಂತ ಇಲ್ಲಿ ಪ್ರಭುಪಾದರು ಕೂಡ ನಮ್ಗೆ ಹೇಳ್ತಿದ್ದಾರೆ. ಶ್ಲೋಕ 23. ಯಥಾ ಋಷಿಕೇಶ ಕಲೇನ ದೇವಕಿ ಕಂಸೇನಾರುದ್ಧ ಅತಿಚಿರಂ ಶುಚಾರ್ಪಿತ ವಿಮೋಚಿತ ಅಹಂ ಚ ಸಹ ಆತ್ಮ ಜಾವಿಭೋ ತ್ವಯ ಏವ ನಾತೇನ ಮುಹು ವಿಪದ್ಗಣಾತ್. ಈಗ ಕುಂತಿ ಮಹಾರಾಣಿ ಹೇಳ್ತಿದ್ದಾಳೆ, ಭಗವಂತ ಹೇಗೆ ಅವಳಿಗೆ ಮೊದಲಿನಿಂದಲೂ ಯಾವ ರೀತಿ ಎಲ್ಲ ಸಹಾಯ ಮಾಡಿದ್ದಾನೆ ಅಂತ. ಓ ಋಷಿಕೇಶನೇ, ದೇವದೇವನೇ, ಸರ್ವೇಂದ್ರಿಯ ಪ್ರಭುವೆ, ನೀನು ಅಸೂಯ ಪರ ರಾಜನಾದ ಕಂಸನಿಂದ ಬಹುಕಾಲ ಬಂಧನಕ್ಕೊಳಗಾಗಿದ್ದ ಮತ್ತು ವ್ಯಾಕುಲ
ಲಾಗಿದ್ದ ನಿನ್ನ ತಾಯಿ ದೇವಕಿಯನ್ನು ಬಿಡಿಸಿದೆ. ಒಂದೇ ಸಮನಾಗಿ ಮೇಲಿಂದ ಮೇಲೆ ಒದಗಿದ ಅಪಾಯಗಳಿಂದ ನನ್ನನ್ನು ನನ್ನ ಮಕ್ಕಳನ್ನು ಕಾಪಾಡಿದೆ. ಅಂದ್ರೆ ಇಲ್ಲಿ ಅವಳು ಹೋಲಿಕೆ ಹೇಳ್ತಾಳೆ. ಅಂದ್ರೆ ನೀನು ನಿನ್ನ ತಾಯಿ ದೇವಕಿ ಮತ್ತೆ ವಸುದೇವರಿಗಿಂತ ಹೆಚ್ಚಾಗಿ ನಮಗೆ ಸಹಾಯ ಮಾಡಿದೀಯ. ನಮ್ಮನ್ನ ಅಂದ್ರೆ ಅವ್ರ ಜೀವನ ಪರ್ಯಂತ ಹೆಜ್ಜೆ ಹೆಜ್ಜೆಗೂ ಕಷ್ಟಗಳನ್ನೇ ಅನುಭವಿಸ್ತಾರೆ. ಆದ ಕಾರಣ ಭಗವಂತ ಸದಾ ಕಾಲ ಪಾಂಡವರ ಜೊತೆಯಲ್ಲೇ ಇರ್ತಾನೆ, ಅವರಿಗೆ ಹೇಗೆಲ್ಲ ಅವರನ್ನ ಕಾಪಾಡ್ತಾನೆ ಅನ್ನೋದನ್ನ ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ರಾಜ ಕಂಸ ತನ್ನ ಸೋದರಿ ದೇವಕಿಗೆ ಹುಟ್ಟುವ 8ನೇ ಮಗ ಕೃಷ್ಣನಿಂದ ತಾನು ಸಾವಿಗೀಡಾಗುವನೆಂಬ ಭಯದಲ್ಲಿದ್ದ. ಆದ್ದರಿಂದ ಅವಳೊಂದಿಗೆ ಅವಳ ಗಂಡ ವಸುದೇವನನ್ನು ಸೆರೆಮನೆಯಲ್ಲಿ ಇರಿಸಿದ. ಬ್ರೇಕ್ಫಾಸ್ಟ್ ಆಪಲ್ ಅರ ತಿನ್ನಿ, ಬನಾನಾ ತಿನ್ನಿ. ಕೃಷ್ಣ ಹುಟ್ಟುವ ಮೊದಲು ಹುಟ್ಟಿದ ದೇವಕಿಯ ಎಲ್ಲ ಮಕ್ಕಳನ್ನು ಅವನು ಕೊಂದು ಹಾಕಿದ. ಆದರೆ ಭಗವಾನ್ ಕೃಷ್ಣನನ್ನು ಅವನು ಹುಟ್ಟುತ್ತಿದ್ದ ಹಾಗೆಯೇ ಅವನ ಸಾಕು ತಂದೆಯಾದ ನಂದ ಮಹಾರಾಜನ ಬಳಿಗೆ ಸಾಗಿಸಿದ್ದರಿಂದ ಕೃಷ್ಣನು ಕೊಲೆಯ ಅಪಾಯದಿಂದ ಪಾರಾದ. ಕುಂತಿದೇವಿ ತನ್ನ ಮಕ್ಕಳೊಂದಿಗೆ ಅಪಾಯ ಪರಂಪರೆಗಳಿಂದ ರಕ್ಷಿತಳಾದಳು. ಕುಂತಿದೇವಿಯ ಮಕ್ಕಳೆಲ್ಲರನ್ನು ಕೃಷ್ಣ ಸಂರಕ್ಷಿಸಿದ್ದರಿಂದಲೂ ದೇವಕಿಯ ಹಿಂದಿನ ಇತರ ಮಕ್ಕಳನ್ನು ರಕ್ಷಿಸದೇ ಇದ್ದುದರಿಂದಲೂ ಅವನು ಕುಂತಿದೇವಿಗೆ ಹೆಚ್ಚು ಅನುಗ್ರಹ ತೋರಿಸಿದನು. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾಳೆ ಕುಂತಿದೇವಿ ಏನಂತ ಹೇಳ್ತಾ ಇದ್ದಾಳೆ, ಭಗವಂತ ನೀನು ನಿನ್ನ ಸ್ವಂತ ತಂದೆ ತಾಯಿ ಅವ್ರಿಗೆ ರಕ್ಷಣೆ ಕೊಡೋದಕ್ಕಿಂತಲೂ ಹೆಚ್ಚು ರಕ್ಷಣೆ ನೀನ್ ನನ್ನ ಮಕ್ಕಳಿಗೆ ಕೊಟ್ಟಿದ್ಯಾ ಅಂತ. ಅಂದ್ರೆ ಯಾಕೆ ಭಗವಂತ ಆ ರೀತಿ ಮಾಡ್ದ ಅಂತಂದ್ರೆ, ಅಲ್ಲಿ ನಾವು ಮುಂದೆ ನೋಡ್ತೀವಿ, ದೇವಕಿಗೆ ಅವಳ ಗಂಡ ವಸುದೇವ ಅವಳ ಜೊತೆಯಲ್ಲಿದ್ದ ಕಾರಣ ಭಗವಂತ ಅವಳಿಗೆ ಕೊಟ್ಟ ರಕ್ಷಣೆಗಿಂತ ಜಾಸ್ತಿ ಕುಂತಿದೇವಿಗೆ ಕೊಟ್ಟ. ಯಾಕಂದ್ರೆ ಕುಂತಿದೇವಿಗೆ ಅವಳ ಜೊತೆಯಲ್ಲಿ ಗಂಡ ಇರ್ಲಿಲ್ಲ. ಅಂದ್ರೆ ಆ ಪಾಂಡವರಿಗೆ ಅವರ ತಂದೆ ಪಾಂಡು ಮಹಾರಾಜ ಇಲ್ಲದ ಕಾರಣ ಅವನೇ ಭಗವಂತನೇ ಅವರಿಗೆ ದಿಕ್ಕಾಗಿದ್ದ. ಹಾಗೆ ದೇವಕಿಯ ಪತಿಯಾದ ವಸುದೇವ ಬದುಕಿ ಉಳಿದಿದ್ದನು. ಆದರೆ ವಿಧವೆಯಾದ ಕುಂತಿಗೆ ತನ್ನನ್ನು ಬಿಟ್ಟು ಬೇರಾವ ರಕ್ಷಕರು ಇಲ್ಲವೆಂದು ಇದ್ದದ್ದು ಇದಕ್ಕೆ ಕಾರಣ. ಅಂದ್ರೆ ಕುಂತಿಗೆ ಬೇರೆ ಯಾರು ಇರ್ಲಿಲ್ಲ, ಕುಂತಿಗೆ ಇದ್ದದ್ದು ಭಗವಂತ ಒಬ್ಬನೇ. ಆದ ಕಾರಣ ಅವನು ನೇರವಾಗಿ ಅವರನ್ನ ರಕ್ಷಣೆ ಮಾಡ್ತಾ ಇದ್ದ. ಇದರಿಂದ ಉಂಟಾಗುವ ತೀರ್ಮಾನವೆಂದರೆ ಕೃಷ್ಣ ಹೆಚ್ಚು ಅಪಾಯದಲ್ಲಿ ಇರುವ ಭಕ್ತರಿಗೆ ಹೆಚ್ಚು ಅನುಗ್ರಹವನ್ನು ತೋರುತ್ತಾನೆ ಎಂದು. ಕೃಷ್ಣ ತನ್ನ ಶುದ್ಧ ಭಕ್ತರನ್ನು ಅವನಿಗೆ ಸಮೀಪವರ್ತಿಗಳಾಗುತ್ತಾರೆ. ಯಾರು ಭಗವಂತನ ಶುದ್ಧ ಭಕ್ತರು ಇರ್ತಾರೆ ಅಂತವ್ರಿಗೆ ಅನೇಕ ಅಪಾಯಗಳು ಇರುತ್ತೆ. ಆದ ಕಾರಣ ಅವರು ಭಗವಂತನಿಗೆ ಹೆಚ್ಚು ಹೆಚ್ಚು ಹತ್ತಿರ ಆಗ್ತಾರೆ ಅಂತ. ಭಗವಂತನಿಗೆ ಸಮೀಪವಾದಷ್ಟು ಭಕ್ತರು ಹೆಚ್ಚು ಹೆಚ್ಚು ಯಶಸ್ವಿಗಳು ಆಗುತ್ತಾರೆ. ಇಲ್ಲಿ ಹೇಳ್ತಾರೆ ಮುಂದಕ್ಕೆ ಕುಂತಿ ಮಹಾರಾಣಿ ಏನಂತ ಹೇಳ್ತಾಳೆ, ಭಗವಂತ ಅನೇಕ ಕಷ್ಟಗಳು ನಾವು ನೋಡಿದ್ವಿ. ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಜೀವನ ಪರ್ಯಂತ ನಾವು ಕಷ್ಟಗಳನ್ನೇ ಅನುಭವಿಸಿದ್ವಿ. ಆದ್ರೂ ಕೂಡ ಭಗವಂತ ನೀನ್ ನನ್ನ ಜೊತೆನಲ್ಲಿ ಯಾವಾಗ್ಲೂ ಇರ್ತಿದ್ದೆ. ಎಷ್ಟರ ಮಟ್ಟಿಗೆ ನಮ್ಗೆ ಸಹಾಯ ಮಾಡಿದ್ದೆ ಅಂದ್ರೆ, ನಿನ್ನ ಸ್ವಂತ ತಂದೆ ತಾಯಿಗೂ ಕೂಡ ನೀನು ಅಷ್ಟು ಜವಾಬ್ದಾರಿ ತಗೊಂಡು ಅವ್ರನ್ನ ರಕ್ಷಣೆ ಮಾಡಿದ್ಯಾ. ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ನೋಡ್ಕೊಂಡಿದ್ಯಾ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಶ್ಲೋಕ 24. ವಿಷಾತ್ ಮಹಾಗ್ನೇ ಪುರುಷ ಅದ ದರ್ಶನಾತ್ ಅಸತ್ ಸಭಾಯಃ ವನವಾಸ ಕೃಚ್ರತ ಮೃದೆ ಅನೇಕ ಮಹಾರಥ ಅಸ್ತ್ರತಾ ದ್ರೌಣಿ ಅಸ್ತ್ರತಾ ಚ ಆಸ್ಮ ಹರೇ ಅವಿರಕ್ಷಿತ. ಈಗ ಏನೆಲ್ಲ ಕಷ್ಟಗಳನ್ನ ಅವ್ರು ಅನುಭವಿಸಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾಳೆ. ನನ್ನ ಪ್ರೀತಿಯ ಕೃಷ್ಣನೇ, ಭಗವಂತನಾದ ನೀನು ನಮ್ಮನ್ನು ವಿಷಪೂರಿತ ಆಹಾರ, ಭಯಂಕರ ಅಗ್ನಿ, ರಾಕ್ಷಸರು, ದುಷ್ಟ ಸಭೆ, ದೇಶಭ್ರಷ್ಟರಾಗಿ ವನವಾಸದಲ್ಲಿದ್ದಾಗಿನ ಕಷ್ಟ, ಅತಿರಥ ಮಹಾರಥರೊಂದಿಗಿನ ಯುದ್ಧ, ಈ ಎಲ್ಲವುಗಳಿಂದ ರಕ್ಷಿಸಿದೆ. ಈಗ ನೀನು ನಮ್ಮನ್ನು ಅಶ್ವತ್ಥಾಮನ ಅಸ್ತ್ರದಿಂದ ರಕ್ಷಿಸಿದ್ದೀಯೇ. ಅಂದ್ರೆ ಈಗ ಭಗವಂತ ಅಲ್ಲಿಂದ ಹೊರಡ್ತಾ ಇದ್ದಾನೆ ಗೋಕುಲಕ್ಕೆ. ಆ ನಿಮಿಷದವರೆಗೂ ಕೂಡ ಅವರು ಕಷ್ಟಗಳಲ್ಲೇ ಇದ್ರು. ಅವರು ಕಷ್ಟಗಳನ್ನ ಎದುರಿಸ್ತಾನೆ ಇದ್ರು. ಹೇಗೆಲ್ಲ ಕಷ್ಟಗಳನ್ನ ಎದುರಿಸಿದ್ರು ಅಂದ್ರೆ, ಭೀಮನಿಗೆ ವಿಷವನ್ನ ಹಾಕ್ತಾರೆ. ಅಂದ್ರೆ ಅವ್ನು ಚಿಕ್ಕ ಮಗುವಾಗಿದ್ದಾಗ ಅವನು ತುಂಬಾ ಬಲಶಾಲಿಯಾಗಿರ್ತಾನೆ. ಅವನ ಬಲವನ್ನ ನೋಡಿ ಈ ದುರ್ಯೋಧನಾದಿಗಳಿಗೆ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೆ. ಇಷ್ಟು ಶಕ್ತಿ ಇರೋನು ಈಗ್ಲೇ ಇಷ್ಟೊಂದು ಶಕ್ತಿ ಇದೆ ಅವನ್ಗೆ, ಅವ್ನ್ ದೊಡ್ಡವನಾದ್ಮೇಲೆ ನಮ್ಮನ್ನೆಲ್ಲ ಉಳಿಸ್ತಾನ, ನಾವೇನಾದ್ರೂ ಅವ್ನ್ ಎದುರಾಕೊಂಡ್ರೆ ಅಂತ ಅವ್ರ ಏನ್ ಮಾಡ್ತಾರೆ, ಈಗ್ಲೇ ಅವ್ನಿಗೆ ವಿಷ ಕೊಟ್ಟು ಕೊಂದು ಬಿಡ್ಬೇಕು ಅಂತ ಹೇಳಿ ಅವನಿಗೆ ಊಟದಲ್ಲಿ ವಿಷವನ್ನಿಟ್ಟು ಅವನನ್ನ ಕಲ್ಲಿನಲ್ಲಿ ಕಟ್ಟಿ ನದಿಗೆ ಎಸೆದು ಬಿಡ್ತಾರೆ. ಹಾಗೇನಾಗುತ್ತೆ, ಅಲ್ಲಿ ಹಾವುಗಳು ಬಂದು ಕಚ್ಚುತ್ತೆ. ಆ ಕಚ್ಚಿದಾಗ ಎರಡು ವಿಷ ಸೇರಿ ಅವನಿಗೆ ಎಚ್ಚರಿಕೆ ಆಗೋಗುತ್ತೆ. ಅವನು ಎದ್ದು ಬಿಟ್ಟು ಅವ್ರು ಏನ್ ಮಾಡ್ತಾನೆ, ಆ ಎಲ್ಲಾ ಹಾವುಗಳನ್ನ ಚೆನ್ನಾಗಿ ಹೊಡಿತಾನೆ. ಅಲ್ಲಿ ಜಗಳ ಅಂದ್ರೆ ಯುದ್ಧ ಮಾಡ್ತಾನೆ. ಆಗ ಆ ಹಾವುಗಳು
ಅವರ ರಾಜ ಅವನ ಹತ್ರ ಹೋಗಿ ಹೇಳ್ತಾರೆ, ಹೀಗೆ ಒಬ್ಬ ಆ ನಮ್ಮ ಜಾಗಕ್ಕೆ ಬಂದು ನಮ್ಮ ಹಾವುಗಳ ಮೇಲೆ ಯುದ್ಧ ಮಾಡ್ತಾ ಇದ್ದಾನೆ ಅಂದಾಗ ಅವನು ಬಂದು ನೋಡ್ತಾನೆ ರಾಜ. ಅವನಿಗೆ ಗೊತ್ತಾಗುತ್ತೆ ಆ ಆ ಹಾವುಗಳ ರಾಜ ಯಾರಿದ್ದಾನೆ ಅವನು ಕುಂತಿಗೆ ಕೂಡ ಒಂದು ರೀತಿಯಲ್ಲಿ ಸಂಬಂಧಿಕನೇ ಆಗಿರ್ತಾನೆ. ಗೊತ್ತಾಗುತ್ತೆ ಅವರು ಕೂಡ ಸಂಬಂಧಿಕರಂತ ಗೊತ್ತಾದಾಗ ಅವನಿಗೆ ಒಂದು ಏನಂತ ಹೇಳ್ತೀವಿ, ರಸವನ್ನ ಕೊಡ್ತಾರೆ. ಅದೊಂದು ಶಕ್ತಿಶಾಲಿಯಾದಂತಹ ರಸ. ಅದನ್ನ ಅವನು ಎಷ್ಟು ಕುಡಿತಾನೆ ಅಂತಂದ್ರೆ 4 ದಿನ ಆದ್ರೂ ಕೂಡ ಅವನು ನಿದ್ದೆಯಿಂದ ಎದ್ದೋಳೋದಿಲ್ಲ. ಅಷ್ಟೊಂದು ಕುಡಿದು ಅವನು ಮದ ಬಂದು ಮಲಗಿರ್ತಾನೆ. ನಂತರ ಎಷ್ಟು ಶಕ್ತಿ ಬರುತ್ತೆ ಅಂದ್ರೆ 10,000 ಆನೆಗಳ ಶಕ್ತಿ ಅವನಿಗೆ ಬಂದ್ಬಿಟ್ಟಿರುತ್ತೆ. ಹೀಗೆ ಅವರು ಪ್ರತಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಈಗ ಕೊನೆಯವರೆಗೂ ಕೂಡ ಅವರ ಮೇಲೆ ಅಸೂಯೆ ಮತ್ಸರದಿಂದ ಅವ್ರನ್ನ ಕೊಲ್ಲೋ ಪ್ರಯತ್ನನೇ ಮಾಡ್ತಾ ಇರ್ತಾರೆ. ಅವ್ರಿಗೆ ಕೆಡುಕನ್ನ ಬಯಸ್ತಾನೆ ಇರ್ತಾರೆ. ನಂತರ ಇನ್ನೊಂದ್ಸಲ ಏನ್ ಮಾಡ್ತಾರೆ, ಆ ಭಯಂಕರ ಅಗ್ನಿ ಅಂದ್ರೆ ಇದು ಅವರನ್ನ ಅರಗಿನ ಮನೆಯಲ್ಲಿ ಇಟ್ಟು ಸುಡೋ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಯಾವಾಗ ಅವ್ರಿಗೆ ಗೊತ್ತಾಗುತ್ತೆ ಯುಧಿಷ್ಠಿರ ಮಹಾರಾಜನಿಗೆ ಪಟ್ಟಾಭಿಷೇಕ ಆಗುತ್ತೆ, ಅವನು ರಾಜ ಆಗ್ತಾನೆ ಮುಂದೆ ಅಂತ ಗೊತ್ತಾದಾಗ ಅವ್ರು ಏನ್ ಮಾಡ್ತಾರೆ, ಅವರನ್ನೆಲ್ಲ ಅರಗಿನ ಮನೆಯಲ್ಲಿ ಇಟ್ಟು ಸುಡುವಂತ ಪ್ರಯತ್ನ ಮಾಡ್ತಾರೆ. ನಂತರ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಅವರು ಕಾಡಿನಲ್ಲಿ ಅನೇಕ ವರ್ಷಗಳು ಇರ್ತಾರೆ. ಆ ಕಾಡಿನಲ್ಲಿ ಇರ್ಬೇಕಾದ್ರೆ ಅವರು ಇಡಿಂಬಾಸುರ ಅಂತಾರೆ, ಆ ರಾಕ್ಷಸನನ್ನ ಎದುರಿಸ್ತಾರೆ. ಅವನನ್ನು ಕೂಡ ಭೀಮ ಕೊಲ್ತಾನೆ. ಆದ್ರೆ ಅವನು ನರಭಕ್ಷಕ. ಅಂತಹ ರಾಕ್ಷಸನನ್ನು ಕೂಡ ಅವರು ಸೋಲಿಸ್ತಾನೆ ಭೀಮ. ನಂತರ ದುಷ್ಟ ಸಭೆ ಅಂದ್ರೆ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಮಾಡುವಂತದ್ದು ಅದು. ನಂತರ ದೇಶಭ್ರಷ್ಟರಾಗಿ ಅಂದ್ರೆ ಅವರನ್ನ ಮೋಸದಿಂದ ಸೋಲಿಸಿ ಅವ್ರೇನ್ ಮಾಡ್ತಾರೆ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದಲ್ಲಿ ಇರ್ತಾರೆ. ಅಲ್ಲೂ ಕೂಡ ಅವ್ರಿಗೆ ವನವಾಸದಲ್ಲಿ ಏನು ಸಂತೋಷವಾಗಿ ಇರ್ಲಿಲ್ಲ. ಅಂದ್ರೆ ಅವರು ಅಲ್ಲೂ ಕೂಡ ಕಷ್ಟ ಪಡ್ತಾರೆ. ಅಲ್ಲೂ ಕೂಡ ಅವ್ರಿಗೆ ಏನ್ ಮಾಡ್ತಾರೆ, ದುರ್ವಾಸ ಮುನಿಗಳನ್ನ ಕಳಿಸ್ಕೊಡ್ತಾನೆ ದುರ್ಯೋಧನ. ಅಂದ್ರೆ ಅವ್ರಿಗೆ ಶಾಪ ಸಿಕ್ಲಿ, ಅಂದ್ರೆ ಯಾರು ಋಷಿ ಮುನಿಗಳು ಅವರ ಕುಟೀರಕ್ಕೆ ಹೋಗ್ತಾರೆ, ಅವ್ರಿಗೆ ಬೇಕಾದ ಸೇವೆಯನ್ನ ಮಾಡೋದಕ್ಕೆ ಅವ್ರಿಗೆ ಸಾಧ್ಯವಾಗದೆ ಅವ್ರಿಗೆ ದುರ್ವಾಸ ಮುನಿಗಳಿಂದ ಶಾಪ ಸಿಕ್ಲಿ ಅಂತ ಹೇಳಿ ಅಲ್ಲಿಗೆ ಅವನ ದುರ್ವಾಸ ಮುನಿಗಳನ್ನ ಕಳಿಸಿಕೊಡ್ತಾನೆ. ಹೀಗೆ ಎಷ್ಟೆಷ್ಟೋ ಕಷ್ಟಗಳನ್ನ ಅವ್ರು ಯಾವಾಗ್ಲೂ ಅನುಭವಿಸ್ತಾರೆ. ಆ ಅಜ್ಞಾತವಾಸದಲ್ಲಿ ಅವ್ರು ಯಾರಿಗೂ ಕಾಣಿಸ್ಕೋಬಾರ್ದು. ಅಂತಹ ಸಂದರ್ಭದಲ್ಲಿ ಮಹಾರಾಣಿ ದ್ರೌಪದಿ ಕೂಡ ಒಬ್ಬ ಸೇವಕಿಯ ಕೆಲಸ ಮಾಡ್ತಾಳೆ. ಮಹಾರಾಜ ಅಂದ್ರೆ ಸಾಮ್ರಾಟ್ ಆಗಿದ್ದಾನೆ ಯುಧಿಷ್ಠಿರ ಮಹಾರಾಜ, ಅವನು ಕೂಡ ಒಬ್ಬ ಮಂತ್ರಿ ಆಗಿ ಕೆಲಸ ಮಾಡ್ತಾನೆ, ಕಿಂಕರ ಆಗಿ ಕೆಲಸ ಮಾಡ್ತಾನೆ. ನಂತರ ಭೀಮ ಕೂಡ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋನಾಗಿ, ಅದೇ ರೀತಿ ಅಶ್ವತ್ಥಾಮ, ನಕುಲ ಸಹದೇವರು, ಅಶ್ವತ್ಥಾಮ ಅಂತೀನಿ, ಕ್ಷಮಿಸಿ, ಅರ್ಜುನ ಬೃಹನ್ನಳೆಯಾಗಿ, ಮತ್ತೆ ನಕುಲ ಸಹದೇವರು ಆನೆಗಳನ್ನ ಕುದುರೆಗಳನ್ನ ನೋಡ್ಕೊಳ್ಳೋರಾಗಿ, ಆ ರೀತಿ ಸೇವಕರಾಗಿ ಅವರು ಅನೇಕ ಕೆಲಸಗಳನ್ನ ಮಾಡ್ತಾರೆ. ನಂತರ ಮಹಾರಥ ಅತಿರಥರ ಜೊತೆ ಯುದ್ಧ ಅಂದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ಭೀಷ್ಮ ಮತ್ತೆ ದ್ರೋಣಾಚಾರ್ಯ, ನಂತರ ಕರ್ಣ, ಇಂತಹ ದೊಡ್ಡ ಬಿಲ್ಲಾಳುಗಳು ಅವರೆಲ್ಲರಿಗೂ ಕೂಡ ಯುದ್ಧದಲ್ಲಿ ಪರಿಣತರು, ಅವರ ಮೇಲೆ ಯುದ್ಧ ಮಾಡಿ ಗೆಲ್ತಾರೆ. ಇವೆಲ್ಲದರಿಂದನೂ ನೀನು ನಮ್ಮನ್ನ ರಕ್ಷಿಸಿದ್ಯಾ, ಎಲ್ಲಾ ಸಂದರ್ಭದಲ್ಲೂ ನೀನ್ ನಮ್ಮನ್ನ ಕಾಪಾಡಿದ್ಯಾ. ಅಷ್ಟೇ ಅಲ್ಲ, ಈಗ ಅಶ್ವತ್ಥಾಮ ಅವನು ಬ್ರಹ್ಮಾಸ್ತ್ರದಿಂದ ನನ್ನ ವಂಶವನ್ನ ನಿರ್ನಾಮ ಮಾಡೋ ಪ್ರಯತ್ನ ಪಟ್ಟ, ಅವನಿಂದಲೂ ಕೂಡ ನನ್ನನ್ನ ರಕ್ಷಿಸಿದ್ಯಾ ಭಗವಂತ ಅಂತ ಹೇಳ್ತಾ ಇದ್ದಾಳೆ. ಹೀಗೆ ಕೊನೆಗೆ ಎಲ್ಲ ಅಪಾಯಗಳಿಂದ ಪಾರಾದೆವು ಎಂದುಕೊಳ್ಳುತ್ತಿರುವಾಗಲೇ ಉತ್ತರೆ ಗರ್ಭದಲ್ಲಿರುವ ಶಿಶುವನ್ನು ಕೊಲ್ಲುವ ಪ್ರಯತ್ನ ದ್ರೋಣಾಚಾರ್ಯರ ಮಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಈಗ ಕೂಡ ಭಗವಂತ ಕುರುವಂಶದ ಏಕೈಕ ಜೀವಂತ ಸಂತತಿಯಾದ ಮಹಾರಾಜ ಪರೀಕ್ಷಿತನನ್ನು ಉಳಿಸಿದನು. ಈ ರೀತಿ ಭಗವಂತ ಶುದ್ಧ ಭಕ್ತರು ಯಾರಿದ್ದಾರೆ ಅವರ ಯೋಗಕ್ಷೇಮವನ್ನ ಭಗವಂತ ತಾನೇ ನೋಡ್ಕೋತಾನೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾನೆ. ಶ್ಲೋಕ 25. ವಿಪದಾ ಸಂತು ತಾಂ ಶಾಶ್ವತ್ ತತ್ರ ಜಗದ್ಗುರು ಭವತಾ ದರ್ಶನಂ ಯತ್ ಸ್ಯಾತ್ ಅಪುನಃ ಭವದರ್ಶನಂ. ಅನುವಾದ: ನಾವು ಅನುಭವಿಸಿದ ಆ ಎಲ್ಲ ವಿಪತ್ತುಗಳು ಮತ್ತೆ ಮತ್ತೆ ಒದಗಿ ಬರುವಂತಾಗಲಿ. ಇದರಿಂದ ನಾವು ನಿನ್ನನ್ನು ಮತ್ತೆ ಮತ್ತೆ ನೋಡುವಂತಾಗುತ್ತದೆ. ನಿನ್ನ ದರ್ಶನವನ್ನು ಪಡೆಯುವುದೆಂದರೆ ಪುನರಪಿ ಜನನ ಮರಣಗಳಿಂದ ಬಿಡುಗಡೆ ಎಂದೇ ಅರ್ಥ. ಇಲ್ಲಿ ಹೇಳ್ತಾ ಇದ್ದಾಳೆ, ಭಗವಂತ ಇಷ್ಟೆಲ್ಲ ಕಷ್ಟಗಳಿತ್ತು, ಆದ್ರೆ ಅಷ್ಟೆಲ್ಲ ಕಷ್ಟಗಳು ನನಗೆ ಯಾವುದೇ ರೀತಿಯಲ್ಲಿ ನನಗೆ ಬೇಜಾರ್ ಮಾಡಿಲ್ಲ. ಅಂದ್ರೆ ನನ್ಗೇನು ಆ ಕಷ್ಟಗಳು ಬಂದಿದ್ದಕ್ಕೆ ನಾನು ಸೋತೋಗ್ಲಿಲ್ಲ. ಆ ಕಷ್ಟಗಳು ಇನ್ನ ಬರ್ಲಿ ಇನ್ನು ಜಾಸ್ತಿ ಬರ್ಲಿ ಅಂತ ಇದ್ದಾಳೆ. ಅಷ್ಟೆಲ್ಲ ಕಷ್ಟ ಬಂದಿದ್ದ ಕಾರಣದಿಂದಾನೇ ನೀನು ನಮ್ ಜೊತೆಲಿ ಸದಾ ಇದ್ದೆ. ಈಗ ನೋಡು, ಎಲ್ಲಾ ರಾಜ್ಯ ಎಲ್ಲ ಸಿಕ್ತು, ಯುದ್ಧ ಮುಗೀತು, ನಾವೆಲ್ಲ ಸುರಕ್ಷಿತವಾಗಿದ್ವಿ ಅಂತ ಗೊತ್ತಾಗಿದ ತಕ್ಷಣ ನೀನ್ ನಮ್ಮನ್ನ ಬಿಟ್ಟು ಹೋಗ್ತಾ ಇದೀಯ.
ಪರಮಾತ್ಮ ನೀನ್ ನಮ್ ಜೊತೆನಲ್ಲಿ ಇನ್ನೂ ಇರ್ಬೇಕು, ಯಾವಾಗ್ಲೂ ಇರ್ಬೇಕು. ಅದಕ್ಕೆ ನಮ್ ಜೀವನದಲ್ಲಿ ಮತ್ತೆ ಕಷ್ಟ ಬಂದ್ರೇನೆ ನೀನ್ ಇರ್ತೀಯ ಅನ್ನೋದಾದ್ರೆ ಭಗವಂತ ಇನ್ನ ಕೊಡು, ನನ್ಗೆ ಇನ್ನ ಕಷ್ಟ ಕೊಡು ಅಂತ ಕೇಳ್ಕೊತಾ ಇದ್ದಾಳೆ. ನಾವೆಲ್ಲರೂ ಕಷ್ಟ ಬಂದ್ರೆ ಭಗವಂತ ನೀನ್ ಇದೀಯಾ, ನಿನ್ಗೆ ಕಣ್ಣಿದ್ಯಾ, ನಿನ್ಗೆ ಮನಸ್ಸಿದ್ಯಾ, ನೀನೆಲ್ಲ ಒಂದು ದೇವ್ರ ಅಂತ ಕೂಡ ಕೇಳೋರು ಇರ್ತಾರೆ. ಆ ತರ ಎಲ್ಲ ಬೈಕೋತೀವಿ ನಾವು. ಆದ್ರೆ ಇಲ್ಲಿ ಕುಂತಿ ಮಹಾರಾಣಿ ಹೇಳ್ತಾ ಇದ್ದಾಳೆ, ಅವಳು ನಾವು ಅಂತಿಂತ ಕಷ್ಟಕ್ಕೆ ಇಷ್ಟೊಂದು ಗಲಾಟೆ ಮಾಡ್ತೀವಿ, ಅವಳು ಹೆಜ್ಜೆ ಹೆಜ್ಜೆಗೂ ಪ್ರಾಣಕ್ಕೆ ಬರುತ್ತೆ ಕುತ್ತು, ಆದ್ರೂ ಕೂಡ ಹೇಳ್ತಾಳೆ ನನಗ್ ಮತ್ತೆ ಕೊಡುವಂತ ಕಷ್ಟಗಳನ್ನ ಇನ್ನಷ್ಟು ಬಂದ್ರೆ ಸರಿ ಪರವಾಗಿಲ್ಲ, ನನಗೆ ನಿನ್ನ ದರ್ಶನ ಬೇಕು, ನೀನ್ ನಮ್ ಜೊತೆಲಿ ಇರ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದಾಳೆ. ಭಾವಾರ್ಥ: ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪೂರ್ಣ ಕಾರ್ಯ ಮಾಡಿರುವಂತವರಾದ ವ್ಯತೆಗೀಡಾದವರು, ಅವಶ್ಯಕತೆ ಇರುವವರು, ತಿಳುವಳಿಕಸ್ಥರು ಮತ್ತು ಜಿಜ್ಞಾಸುಗಳು ಇವರೆಲ್ಲ ಭಗವಂತನನ್ನು ಪೂಜಿಸುತ್ತಾರೆ. ಅಂದ್ರೆ ಇದು ಭಗವದ್ಗೀತೆಯಲ್ಲಿ ಬರುತ್ತೆ, ಸುಕೃತಿಗಳು ಅಂತ. ಯಾರೆಲ್ಲ ಸುಕೃತಿಗಳು? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಪುಣ್ಯವಂತರು, 4 ಜನ ಪುಣ್ಯವಂತರು, ಭಗವಂತನಿಗೆ ಶರಣಾಗುವವರು. ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿಗಳು, ಜ್ಞಾನಿ ಮಾತಾಡಿ. ಅದನ್ನೇ ಹೇಳ್ತಿದ್ದಾರೆ ಇಲ್ಲಿ. ಪೂರ್ಣ ಕಾರ್ಯ ಮಾಡಿರುವಂತವರಾದ ವ್ಯತೆಗೀಡಾದವರು, ಸಾರಿ ಇದು ಪೂರ್ಣ ಅಲ್ಲ, ಪುಣ್ಯ ಕಾರ್ಯ. ಕೃಷ್ಣ, ಇದು ಪುಣ್ಯ ಕಾರ್ಯ ಮಾಡಿರುವಂತವರಾದ ವ್ಯತೆಗೀಡಾದವರು. ಯಾರು ಪುಣ್ಯ ಸುಕೃತಿಗಳು ಅಂತಂದ್ರೆ ವ್ಯತೆಗೀಡಾದವರು ಅಂದ್ರೆ ಆರ್ತೋ ಅಂತಂದ್ರೆ ಕಷ್ಟದಲ್ಲಿ ದುಃಖದಲ್ಲಿ ಇರುವಂತವ್ರು. ಅವಶ್ಯಕತೆ ಇರುವವರು ಅಂದ್ರೆ ಹಣದ ಸಹಾಯ ಬೇಕು. ಅರ್ಥಾರ್ಥಿ, ದುಡ್ಡು ಸಿಕ್ಕಿದ್ರೆ ಅವರು ಅವರ ಕಷ್ಟ ನೀಗುತ್ತೆ. ಮತ್ತೆ ತಿಳಿವಳಿಕಸ್ಥರು ಅಂದ್ರೆ ಜ್ಞಾನಿಗಳು, ಜಿಜ್ಞಾಸುಗಳು ಅಂದ್ರೆ ಕುತೂಹಲ ಇರುವಂತವ್ರು, ತಿಳ್ಕೊಳ್ಬೇಕು ಅಂತ ಒಂದು ಕುತೂಹಲ ಅವ್ರಿಗೆ. ಇವರೆಲ್ಲ ಭಗವಂತನನ್ನ ಪೂಜಿಸ್ತಾರೆ, ಭಗವಂತನಿಗೆ ಶರಣಾಗ್ತಾರೆ, ಇಲ್ಲವೇ ಪೂಜಿಸಲು ತೊಡಗುತ್ತಾರೆ. ಅಂದ್ರೆ ಅವರೆಲ್ಲರೂ ಕೂಡ ಪ್ರಾರಂಭ ಮಾಡ್ತಾರೆ, ಭಗವಂತನ ಕಡೆಗೆ ಮುಖ ಮಾಡ್ತಾರೆ, ಭಗವಂತನ ಕಡೆಗೆ ತಿರುಗ್ತಾರೆ, ಅಂದ್ರೆ ಅವನನ್ನ ಹುಡ್ಕೊಂಡು ಹೋಗ್ತಾರೆ. ದುಷ್ಕಾರ್ಯಗಳಿಂದಲೇ ಜೀವಿಸುವವರು ಇತರರು, ಅವರು ಎಂತಹದೇ ಸ್ಥಾನಮಾನ ಹೊಂದಿರಲಿ ಬ್ರಹ್ಮಶಕ್ತಿಗಳಿಂದ ತಪ್ಪು ಹಾದಿಗೆ ಎಳೆಯಲ್ಪಡುತ್ತಾರೆ. ಅಂದ್ರೆ ದುಷ್ಕೃತಿಗಳು, ಯಾರೆಲ್ಲ ದುಷ್ಕೃತಿಗಳು ಭಗವಂತನಿಗೆ ಶರಣಾಗದೇ ಇರುವಂತವ್ರು. ಹರೇ ಕೃಷ್ಣ ಹೇಳ್ತೀರಾ? ಮೂಢರು, ನರಾಧಮರು, ಮಾಯಾಪಕೃತ ಜ್ಞಾನರು, ಆಸುರಿ ಸ್ವಭಾವದವರು. ಇಲ್ಲಿ ಅದನ್ನ ಹೇಳ್ತಾ ಇದಾರೆ. ಏನಂತ ಹೇಳ್ತಾ ಇದಾರೆ? ಎಷ್ಟೇ ಸ್ಥಾನಮಾನ ಹೊಂದಿರ್ಲಿ, ಅಂದ್ರೆ ಮಾಯಾ ಅಪಹೃತ ಜ್ಞಾನಿಗಳು ಅಂದ್ರೆ ತುಂಬಾ ಓದಿದ್ದಾರೆ, PhD ಮಾಡಿದ್ದಾರೆ, ಆದ್ರೆ ಅವ್ರಿಗೆ ನಮ್ಮ ಈ ಆಧುನಿಕ ವಿದ್ಯಾಭ್ಯಾಸ ಎಂತದ್ದು ಅಂತಂದ್ರೆ ಅವ್ರು ಪೂರ್ತಿ ಡಿಗ್ರಿ ತಗೊಂಡು ಸ್ಕೂಲ್ ಕಾಲೇಜಿಂದ ಹೊರಗಡೆ ಬರ್ತಾರೆ ಅಂತಂದ್ರೆ ಅವರೆಲ್ಲರೂ ಕೂಡ ನಾಸ್ತಿಕರಾಗಿ ಬಿಟ್ಟಿರ್ತಾರೆ. ಹಾಗೆ ಎಂತದೇ ಸ್ಥಾನಮಾನ ಅವರು ಲೌಕಿಕವಾಗಿ ಪಡ್ಕೊಂಡಿರ್ಲಿ, ಮಾಯೆ ಅವರ ಜ್ಞಾನವನ್ನ ಅಪಹರಿಸಿ ಬಿಡ್ತಾಳೆ. ಬ್ರಹ್ಮಶಕ್ತಿಗಳಿಂದ ತಪ್ಪು ಹಾದಿಗೆ ಎಳೆಯಲ್ಪಡುತ್ತಾರೆ. ಅವರು ಪರಮಪ್ರಭುವನ್ನು ಸಮೀಪಿಸಲಾರರು, ಅವ್ರು ಯಾವತ್ತೂ ಭಗವಂತನ ಹತ್ರಕ್ಕೂ ಹೋಗೋದಿಲ್ಲ. ಆದ್ದರಿಂದ ಅಂದ್ರೆ ಅವನಿಗೆ ಶರಣಾಗೋದಿಲ್ಲ. ಓದಿದ್ದಾರೆ ಅಂದ್ರೆ ಸ್ವಲ್ಪ ಹಣ ಇದೆ, ಈ ತರ ಇರುವಂತವ್ರು, ಅಧಿಕಾರ ಇರೋರು ಏನ್ ಮಾಡ್ತಾರೆ, ಅಂತವ್ರು ಯಾರು ಅಷ್ಟು ಬೇಗ ತಲೆಬಾಗಿ ಯಾರಿಗೂ ನಮಸ್ಕಾರ ಮಾಡೋದಿಲ್ಲ. ಹಾಗೆ ಅವರು ಭಗವಂತರಿಗೂ ಕೂಡ ಶರಣಾಗೋದಿಲ್ಲ, ಭಗವಂತನ ಮುಂದೆ ಕೂಡ ಅವರು ಅವರ ತಲೆ ಬಾಗ್ಸಲ್ಲ. ಆದ್ದರಿಂದ ಒಬ್ಬ ಸತ್ಪುರುಷನಿಗೆ ಕಷ್ಟ ಒದಗಿದಾಗ ಭಗವಂತನ ಪಾದಕಮಲಗಳನ್ನು ಆಶ್ರಯಿಸದೆ ಗತ್ಯಾಂತರವಿಲ್ಲ. ಭಗವಂತನ ಪಾದಕಮಲಗಳನ್ನು ನಿರಂತರವಾಗಿ ಸ್ಮರಿಸುತ್ತಿದ್ದರೆ ಜನನ ಮರಣಗಳಿಂದ ಮುಕ್ತಿ ಪಡೆಯುವ ಸಿದ್ಧತೆಯಾಗಿದೆ ಎಂದೇ ಅರ್ಥ. ಅಂದ್ರೆ ನಾವು ಯಾವಾಗ ಭಗವಂತನ ಪಾದಕಮಲಗಳನ್ನ ಸದಾ ಸ್ಮರಿಸ್ತೀವಿ, ಯಾವಾಗ ಸ್ಮರಿಸ್ತೀವಿ ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾಳೆ, ಮುಂದೆ ಇನ್ನೊಂದು ಶ್ಲೋಕದಲ್ಲೂ ಹೇಳ್ತಾಳೆ, ಯಾವಾಗ ನಾವು ಭಗವಂತನನ್ನ ಸದಾ ಸ್ಮರಿಸ್ತೀವಿ ಅಂದ್ರೆ ನಾವು ಜಾಸ್ತಿ ಕಷ್ಟದಲ್ಲಿದ್ದಾಗ ಭಗವಂತನನ್ನ ಪ್ರಾಮಾಣಿಕವಾಗಿ ಅತಿ ಹೆಚ್ಚಾಗಿ ಅವನ ಸ್ಮರಣೆ ಮಾಡ್ತೀವಿ. ಅಂತಹ ಸ್ಮರಣೆ ಮಾಡಿದ್ರೆ ಸಾಕು, ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಜನನ ಮರಣಗಳಿಂದ ಮುಕ್ತಿ ಪಡೆಯುವ ಸಿದ್ಧತೆಯಾಗಿದೆ ಎಂದೇ ಅರ್ಥ. ಅಂದ್ರೆ ನಾವು ಈ ಲೌಕಿಕ ಜಗತ್ತನ್ನ ಬಿಟ್ಟು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತೀವಿ, ಈ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಿಂದ ನಾವು ಬಿಡುಗಡೆ ಹೊಂದುತ್ತೀವಿ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವಿಪತ್ತು ಎಂದು ಕರೆಯಬಹುದಾದಂತ ಪರಿಸ್ಥಿತಿ ಎದುರಾದಾಗ ಅವುಗಳನ್ನು ಸ್ವಾಗತಿಸಬಹುದು. ಅಂದ್ರೆ ನಮ್ಗೆ ಈ ಲೌಕಿಕ ಜಗತ್ತಿನಲ್ಲಿ ಕಷ್ಟಗಳು ಬಂದ್ರೆ ನಾವು ಅದನ್ನ ಸ್ವಾಗತಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೃಷ್ಣ ಪ್ರಜ್ಞೆ ಇರುವಂತಹ ಭಕ್ತರು ಮತ್ತೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಂತಹ ಅಭಕ್ತರು, ಇಬ್ಬರಿಗೂ ಏನ್ ವ್ಯತ್ಯಾಸ ಅಂದ್ರೆ ಇಬ್ರು ಜೀವನನೂ ಒಂದೇ ರೀತಿ ಇರುತ್ತೆ, ಇಬ್ರು ಲೈಫಲ್ಲೂ ಒಂದೇ ರೀತಿ ಕಷ್ಟಗಳು ಸುಖಗಳು ಬರ್ತಾನೆ ಇರುತ್ತೆ. ಆದ್ರೆ ಅವರು ಅದನ್ನ ಸ್ವೀಕಾರ ಮಾಡುವಂತಹ ರೀತಿ ಮತ್ತೆ ಅದನ್ನ ಅವರು ಎದುರುಗೊಳ್ಳುವಂತಹ ರೀತಿ, ಅವರ ಆ ಕೃಷ್ಣ ಪ್ರಜ್ಞೆ ಅಂದ್ರೆ ಅವ್ರ ಕಾನ್ಶಿಯಸ್ ಅದು ಮಾತ್ರ ಬದಲಾಗಿರುತ್ತೆ. ಆ ಕಾನ್ಶಿಯಸ್ ಬದಲಾದಾಗ ಯಾವ ರೀತಿ ಇರ್ತಾರೆ ಅಂತಂದ್ರೆ, ಸ್ವಲ್ಪ ನೋವಾದ್ರೆ, ಸ್ವಲ್ಪ ಕಷ್ಟ ಬಂದ್ರೆ ಈ ಲೌಕಿಕರು ಏನ್ ಮಾಡ್ತಾರೆ, ಅದ್ರಲ್ಲಿಯೇ ಅವರು ಏನಂತಾರೆ ಡಿಪ್ರೆಸ್ಡ್ ಆಗ್ಬಿಡ್ತಾರೆ. ಒಂಥರ ಏನಪ್ಪಾ ನನ್ ಜೀವನ ಹೀಗೆ ಅಂತ
ಒಂಥರ ದುಃಖದಲ್ಲೇ ಮುಳುಗಿ ಬಿಡ್ತಾರೆ. ಆದ್ರೆ ಯಾರು ಈ ರೀತಿ ಕುಂತಿಯ ಹಾಗೆ ಶುದ್ಧ ಭಕ್ತರು ಇರ್ತಾರೆ, ಅವ್ರೇನ್ ಮಾಡ್ತಾರೆ, ವಿಪತ್ತು ಬರ್ತಾ ಇದೆ ಅಂದ್ರೆ ಭಗವಂತ ಅದನ್ನ ಸ್ವಾಗತಿಸ್ತಾರೆ ಅಂತಾರೆ. ಬರ್ಲಿ, ಇನ್ನ ಬರ್ಲಿ, ನಮ್ಗೆ ಬೇಕು ಅಂತಾರೆ. ಯಾಕೆ ಬೇಕು ಅಂತಾರೆ ಅಂದ್ರೆ, ಭಗವಂತನ ಧ್ಯಾನ ಮಾಡೋದಕ್ಕೆ ನನಗೆ ಸಮಯ ಸಿಗ್ತಿದೆ. ಭಗವಂತನನ್ನ ಪ್ರಾಮಾಣಿಕವಾಗಿ, ತೀವ್ರವಾಗಿ, ಮನಸಾರೆ ಅವನ ಪಾದಗಳಲ್ಲಿ ನನ್ನ ಮನಸ್ಸು ನಿಲ್ತಾ ಇದೆ ಅಂತ ಹೇಳಿ, ಈ ಕಷ್ಟಗಳೆಲ್ಲ ನನಗೆ ಬರ್ತಾ ಇರುವಂತಹ ಭಗವಂತನ ವರಗಳು ಅದಿನ್ನ ಬರ್ಲಿ ಅಂತಾರೆ. ಏಕೆಂದ್ರೆ ನಾವು ಭಗವಂತನನ್ನು ಸ್ಮರಿಸುವ ಅವಕಾಶವನ್ನು ಅವು ಒದಗಿಸುತ್ತವೆ. ಇದರಿಂದ ಮುಕ್ತಿ ದೊರೆಯುತ್ತದೆ. ಆ ಅವಕಾಶ ಸಿಕ್ಕಿದ್ರಾಗ ಏನ್ ಮಾಡ್ತೀವಿ, ನಾವು ಭಗವಂತನಿಗೆ ಅವನ ಪಾದಗಳನ್ನು ಗಟ್ಟಿಯಾಗಿ ಹಿಡಿತೀವಿ. ಆಗ ಏನಾಗುತ್ತೆ, ನಮಗೆ ಭಗವಂತ ಈ ಭೌತಿಕ ಜಗತ್ತಿನ ನಿಜವಾದ ಕಷ್ಟಗಳಿಂದ, ಆ ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನುವಂಥದ್ದು ನಿಜವಾದ ದುಃಖ ದೋಷಗಳು, ಅದರಿಂದ ನಮಗೆ ಮುಕ್ತಿಯನ್ನು ಕೊಡ್ತಾನೆ. ಕರುವಿನ ಹೆಜ್ಜೆ ಗುರುತುಗಳ ಮೇಲೆ ನೆಗೆದು ದಾಟುವ ಹಾಗೆ ಭಗವಂತನ ಪಾದಕಮಲಗಳನ್ನು ಆಶ್ರಯಿಸಿದವನು ಈ ಅಜ್ಞಾನ ಸಾಗರವನ್ನು ದಾಟಲು ಅತ್ಯಂತ ಯೋಗ್ಯವಾದ ದೋಣಿಯನ್ನು ಪಡೆದವನಂತಾಗಿ ಮುಕ್ತಿಯನ್ನು ಸಾಧಿಸುತ್ತಾನೆ. ಅಂದ್ರೆ ಯಾರು ಭಗವಂತನ ಪಾದಗಳನ್ನ ಹಿಡ್ದಿದ್ದಾನೆ ಅಂತವನಿಗೆ ಈ ಅಜ್ಞಾನ ಸಾಗರ, ಈ ಭವಸಾಗರ, ಯಾವ್ದು ಈ ಐಹಿಕ ಭವಸಾಗರ ಅಂತ ಏನಿದೆ, ಅಷ್ಟು ದೊಡ್ಡದದು ಸಾಗರ. ಅಂದ್ರೆ ನಾವು ಕೇಳ್ತೀವಿ ಸಮುದ್ರಕ್ಕಿಂತ ದೊಡ್ಡದು. ಆ ಸಾಗರದಲ್ಲಿ ಬಿದ್ವಿ ಅಂತಂದ್ರೆ ಯಾರು ಕೂಡ ಬದುಕುಳಿಯೋಕೆ ಸಾಧ್ಯ ಇಲ್ಲ. ಅಂದ್ರೆ ಅಂತಹ ಸಾಗರವನ್ನು ಕೂಡ ನಾವು ದೋಣಿ, ಭಗವಂತನ ದೋಣಿ, ಅವನ ಭಕ್ತಿ ಅನ್ನೋದು ಅದು ದೋಣಿ, ಅವನ ನಾಮಸ್ಮರಣೆ ಅನ್ನೋದು ಅದು ದೋಣಿ, ಅವನಿಗೆ ಶರಣಾಗತಿ, ಅವನಿಗೆ ಭಕ್ತಿ ಸೇವೆ ಅನ್ನೋದು ಅದು ದೋಣಿ. ಅದರ ಮೂಲಕ ನಾವು ಹೇಗೆ ಅದನ್ನ ದಾಟ್ತೀವಿ ಅಂದ್ರೆ, ಇಲ್ಲಿ ಆ ದೊಡ್ಡ ಸಾಗರ ಕರುವಿನ ಹೆಜ್ಜೆಯ ಗುರುತಾಗಿ ಬಿಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಆ ಕರುವಿನ ಹೆಜ್ಜೆ, ಪುಟ್ಟ ಹೆಜ್ಜೆ, ಅದು ಮಳೆ ಬಂದಾಗ ಆ ಮಣ್ಣಿನ ಮೇಲೆ ಆ ಹೆಜ್ಜೆ ಗುರುತು ಬಿದ್ರೆ ಪುಟ್ಟ ಹಳ್ಳ ಆಗುತ್ತೆ, ಹಳ್ಳದಲ್ಲಿ ಸ್ವಲ್ಪನೇ ನೀರಿರುತ್ತೆ. ಹಾಗೆ ಈ ದೊಡ್ಡ ಸಾಗರ ಅಷ್ಟು ಪುಟ್ಟ ಕರುವಿನ ಹೆಜ್ಜೆಯ ಗುರುತಿನಲ್ಲಿ ಇರುವಂತಹ ನೀರಾಗಿ ಬಿಡುತ್ತೆ. ಆಗ ನಾವು ಅದನ್ನ ತುಂಬಾ ಸುಲಭವಾಗಿ ದಾಟಿ ಬಿಡ್ತೀವಿ. ಹಾಗೆ ಯಾರು ಭಗವಂತನನ್ನ, ಅವನ ಪಾದಕಮಲಗಳನ್ನ ಆಶ್ರಯಿಸ್ತಾರೆ ಅಂತವರಿಗೆ ಈ ಭವಸಾಗರವನ್ನ ದಾಟುವಂಥದ್ದು ಅದು ಅಂತಹ ಕಷ್ಟದ ಕೆಲಸವೇನಲ್ಲ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅಂತಹ ವ್ಯಕ್ತಿಗಳು ಭಗವಂತನ ಧಾಮದಲ್ಲಿ ವಾಸಿಸಲು ತಕ್ಕವರಾಗುತ್ತಾರೆ. ಯಾವಾಗ ನಾವು ಭಗವಂತನಿಗೆ ಶರಣಾಗ್ತೀವಿ, ಅವನ ಪಾದಕಮಲಗಳನ್ನ ಆಶ್ರಯಿಸ್ತೀವಿ, ಆಗ ನಾವು ಅವನ ಜೊತೆ ಧಾಮದಲ್ಲಿ ವಾಸ ಮಾಡೋದಕ್ಕೆ ಅರ್ಹತೆಯನ್ನ ಪಡ್ಕೋತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅಪಾಯವಿರುವ ಸ್ಥಳದೊಂದಿಗೆ ಅವರಿಗೆ ಯಾವ ಸಂಬಂಧವೂ ಇಲ್ಲ. ಇವಾಗ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಪಾಯ ಇರುವ ಸ್ಥಳ ಅಂದ್ರೆ ಯಾವುದು, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಭಯ. ಮಾತಾಜಿ ಶ್ಲೋಕ ಭಯ. ಈ ಭೂಮಿಯಲ್ಲಿ ಐಹಿಕ ಪ್ರಪಂಚ. ಥ್ಯಾಂಕ್ಸ್ ಮಾತಾಜಿ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅಂದ್ರೆ ಇಲ್ಲಿ ಕುಂತಿ ಮಹಾರಾಣಿ ಹಾಗೆ ನಾವು ಕೂಡ ಹೆಜ್ಜೆ ಹೆಜ್ಜೆಗೂ ಅಪಾಯ ಇದೆ, ನಮ್ಗೆ ಅದು ಕಾಣಿಸ್ತಿಲ್ಲ. ನಾವು ಯಾವ ತರ ಒಂದು ಪಾಲಿಶ್ಡ್ ಲೈಫ್ ಲೀಡ್ ಮಾಡ್ತಾ ಇದೀವಿ ಅಂತಂದ್ರೆ, ಇಂದ್ರ ಕೊಚ್ಚೆನಲ್ಲಿ ಕುತ್ಕೊಂಡು ನಾನು ತುಂಬಾ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿದ್ದೀನಿ ಅನ್ಕೋತಾರಲ್ಲ, ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಅಪಾಯ ಅನ್ನೋದು ಇರುತ್ತೆ. ಆದ್ರೂ ಕೂಡ ನಾವ್ ಏನ್ ಅನ್ಕೋತೀವಿ, ನಾವು ಆನಂದವಾಗಿದ್ದೀವಿ, ಸುಖವಾಗಿದ್ದೀವಿ, ನಮ್ಗೆ ಏನು ಕಷ್ಟನೇ ಇಲ್ಲ ಅನ್ನೋ ರೀತಿ ಅನ್ಕೋತೀವಿ. ಆದ್ರೆ ನಿಜವಾಗ್ಲೂ ಭೌತಿಕ ಜಗತ್ತು ಅನ್ನೋದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಅಪಾಯ ಇದೆ. ಆದ್ರೆ ಅಂತಹ ಭೌತಿಕ ಜಗತ್ತಿನ ಜೊತೆ ಯಾವ ಸಂಬಂಧವೂ ಇಲ್ಲ ಅಂತಂದ್ರೆ ನಾವು ಈ ಭೌತಿಕ ಜಗತ್ತನ್ನ ಬಿಟ್ಟು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಅರ್ಹರಾಗ್ತೀವಿ ಅನ್ನೋದ್ರಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಈ ಐಹಿಕ ಜಗತ್ತು ವಿಪತ್ತಿನಿಂದ ತುಂಬಿದ ಅಪಾಯಕಾರಿ ಪ್ರದೇಶವಾಗಿದೆ ಎಂದು ಭಗವದ್ಗೀತೆಯಲ್ಲಿ ಭಗವಂತನು ದೃಢಪಡಿಸಿದ್ದಾನೆ. ಈ ಜಗತ್ತು ಸ್ವಾಭಾವಿಕವಾಗಿ ವಿಪತ್ತುಗಳಿಂದ ಕೂಡಿದೆ ಎಂಬುದನ್ನು ಅರಿಯದೆಯೇ ಮಂದಮತಿಗಳು ತಾವು ಅದಕ್ಕೆ ಹೊಂದಿಕೊಂಡು ಹೋಗುವಂತಹ ಯೋಜನೆಗಳನ್ನು ತಯಾರಿಸುತ್ತಾರೆ. ಅಂದ್ರೆ ನಿಜವಾದ ಜ್ಞಾನ ಅಂದ್ರೆ ಏನು ಅಂತ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ನಿಜವಾದ ಜ್ಞಾನ ಏನು ಅಂತಂದ್ರೆ, ಈ 4 ದುಃಖ ದೋಷಗಳು ಏನಿದೆ, ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನುವಂಥದ್ದು, ಅದು ದುಃಖ ದೋಷಗಳು ಅಂತ ಗುರುತಿಸದವನೇ ಜ್ಞಾನಿ ಅಂತ ಹೇಳ್ತಾರೆ. ಅದನ್ನ ಗುರುತಿಸಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವನ ಅಜ್ಞಾನಿ ಅಂತ. ಆದ್ರೆ ಅನೇಕ ಜನ, ನಾವೆಲ್ಲರೂ ಮಂದಮತಿಗಳು, ಅಜ್ಞಾನಿಗಳು. ಆದ ಕಾರಣ ಜನ್ಮ ಮೃತ್ಯು ಜರಾವ್ಯಾಧಿ ಅದು ನಿಜವಾದ ದುಃಖ ದೋಷಗಳು ಅನ್ನೋದನ್ನ ಅನೇಕ ಜನ ಯಾವತ್ತೂ ಗುರುತಿಸೋದೇ ಇಲ್ಲ. ಅದು ಒಂದ್ಸತಿ ಬದುಕಿ ಹುಟ್ಟಿದೀವಿ, ಅದು ನಮ್ಗೆ ನೆನಪಿಲ್ಲ, ಮುಂದೆ ಯಾವತ್ತೋ ಒಂದಿನ ಸಾಯ್ತೀವಿ, ಅದ್ ಬಂದಾಗ ನೋಡ್ಕೊಳ್ಳೋಣ ಅಂತಹ ಯೋಚನೆ ಮಾಡುವಂತವ್ರು ನಾವೆಲ್ಲರೂ ಮಂದಮತಿಗಳು. ಅವರಿಗೆ ಆನಂದಮಯವಾದ ಮತ್ತು ವಿಪತ್ತಿನ ಲವಲೇಶವೂ ಇಲ್ಲದ ಭಗವಂತನ ಧಾಮ ಹೊಂದಿದೆ ಎಂಬ ಅರಿವೇ ಇಲ್ಲ. ಆದ್ದರಿಂದ ವಿವೇಕಿಯಾದವನ ಕರ್ತವ್ಯವೆಂದರೆ ಎಲ್ಲಾ ಸನ್ನಿವೇಶದಲ್ಲೂ ತಪ್ಪದೆ ಒದಗಿ ಬರುವಂತಹ ಈ ಜಾಗತಿಕ ವಿಪತ್ತುಗಳಿಂದ ವಿಚಲಿತನಾಗದೇ ಇರುವುದು. ಅಂದ್ರೆ
ಯಾರು ವಿವೇಕಿ ಆಗಿದ್ದಾನೆ ಅವನು ಐಹಿಕ ಜಗತ್ತು ದುಃಖಾಲಯ ಅಶಾಶ್ವತ, ಅದನ್ನ ಅವ್ರದ್ದು ಮೊದ್ಲೇ ಅರ್ಥ ಮಾಡ್ಕೋತಾನೆ. ಇಲ್ಲಿ ಕಷ್ಟ ಬಂದ್ಲಿಲ್ಲ ಅಂದ್ರೇನೆ ಆಶ್ಚರ್ಯ, ಕಷ್ಟ ಬರ್ತಿದೆ ಅಂದ್ರೆ ಎಲ್ಲ ನಾರ್ಮಲ್ ಆಗಿದೆ ಅಂತ ಅರ್ಥ. ಹಾಗೆ ಅಂತಹ ವಿಪತ್ತುಗಳು ಬಂದಾಗ ಅವನು ವಿಚಲಿತನಾಗಬಾರ್ದು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಅನಿವಾರ್ಯವಾದ ಎಲ್ಲಾ ಬಗೆಯ ದುರಾದೃಷ್ಟಗಳನ್ನು ಅನುಭವಿಸುತ್ತಾ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಪ್ರಗತಿಯನ್ನು ಸಾಧಿಸಬೇಕು. ಇಲ್ಲಿ ಕಷ್ಟಗಳು ಎಲ್ಲರಿಗೂ ಬಂದೇ ಬರುತ್ತೆ. ಅವುಗಳನ್ನ ನಾವು ಏನಂತಾನೆ ಅರ್ಜುನನಿಗೆ ಕೃಷ್ಣ, ಬೇಸಿಗೆಗಾಲ ಮಳೆಗಾಲ ತರ ಕಷ್ಟ ಸುಖ ಅನ್ನೋದೆಲ್ಲ ಬರ್ತಾನೆ ಇರುತ್ತೆ, ಅದನ್ನೆಲ್ಲ ಸಹಿಸ್ಕೋ ಅಂತಾನೆ. ಹಾಗೆ ನಾವು ಬರುವಂತ ಕಷ್ಟಗಳನ್ನ, ಈ ಲೌಕಿಕ ಬದುಕಿನಲ್ಲಿ ಬರುವಂತ ಕಷ್ಟಗಳು ಅದೆಲ್ಲ ಒಂದು ಕನಸಿನ ಹಾಗೆ, ಅದು ಬಂದು ಹೋಗ್ತಾ ಇರ್ತವೆ. ಅವುಗಳನ್ನ ನೀವು ಸಹಿಸ್ಕೋಬೇಕು. ಸಹಿಸ್ಕೊಂಡು ಏನ್ ಮಾಡ್ಬೇಕು? ಸಹಿಸ್ಕೊಂಡು ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಪ್ರಗತಿಯನ್ನು ಸಾಧಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಏಕೆಂದರೆ ಅದೇ ಮಾನವ ಬದುಕಿನ ಧ್ಯೇಯೋದ್ದೇಶವಾಗಿದೆ. ನಮ್ಮ ಜೀವನದ ನಿಜವಾದ ಧ್ಯೇಯ, ನಾವು ಮಾಡ್ಬೇಕಾಗಿರುವಂತ ಜೀವನದಲ್ಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಮಾಡ್ಲೇಬೇಕಾಗಿರುವಂತದ್ದು ಅಂತಂದ್ರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಪ್ರಗತಿಯನ್ನ ಸಾಧಿಸ್ಬೇಕು. ಲೌಕಿಕವಾಗಿ ಅನೇಕ ಕಷ್ಟಗಳು ಬರುತ್ತೆ. ನಂಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ ಅಂತ ನೆಪ ಮಾಡ್ದಿರಾ ಸಿಕ್ಕಿದ್ದು ಒಂದೇ ಚಾನ್ಸ್ ಅಂತ ಹೇಳ್ಕೊಂಡು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡಬೇಕು. ಎಲ್ಲಾ ಬಗೆಯ ಐಹಿಕ ವಿಪತ್ತುಗಳಿಗೆ ಆತ್ಮ ಅತೀತವಾಗಿರುತ್ತದೆ. ಅಂದ್ರೆ ಎಲ್ಲ ಬಗೆಯ ವಿಪತ್ತುಗಳಿಗೆ ನಿಜವಾಗ್ಲೂ ಕೂಡ ಇದೆಲ್ಲ ಬರ್ತಾ ಇರೋದು ದೇಹಕ್ಕೆ, ನಿಜವಾಗ್ಲೂ ಬರ್ತಾ ಇರುವ ವಿಪತ್ತುಗಳು ಅವೆಲ್ಲ ಭ್ರಮೆ, ಅದು ಬರ್ತಿರೋದು ದೇಹಕ್ಕೆ. ನಿಜವಾಗ್ಲೂ ಆತ್ಮಕ್ಕೆ ಯಾವುದೇ ಕಷ್ಟಗಳು ಬರಕ್ ಸಾಧ್ಯ ಇಲ್ಲ. ಅದು ಜನ್ಮ ಮೃತ್ಯು ಅನ್ನೋದು ಅದಕ್ಕೆ ಇಲ್ಲ. ಆದ್ದರಿಂದ ವಿಪತ್ತುಗಳು ಎಂದು ಯಾವುದನ್ನು ನಾವು ಭಾವಿಸುತ್ತೇವೆಯೋ ಅದು ಭ್ರಮೆ. ಒಬ್ಬ ವ್ಯಕ್ತಿ ತನ್ನನ್ನು ಹುಲಿಯೊಂದು ತಿನ್ನುತ್ತಿದೆ ಎಂದು ಕನಸು ಕಂಡು ಆ ಮಾಯಾ ವಿಪತ್ತಿನಿಂದ ಭಯಭೀತನಾಗಿ ಅರಚಿಕೊಳ್ಳಬಹುದು. ನಿಜವಾಗಿ ನೋಡಿದರೆ ಹುಲಿಯೂ ಇಲ್ಲ, ವಿಪತ್ತೂ ಇಲ್ಲ, ಇದು ಕೇವಲ ಕನಸು. ಹಾಗೆ ನಾವೆಲ್ಲರೂ ನಮ್ ಜೀವನದಲ್ಲಿ ಬರುವಂತದ್ದು. ಈಗ ಕೇಳಿದ್ರೆ ಒಬ್ಬೊಬ್ರು ಹೇಳ್ತೀವಿ ನಮ್ ಜೀವನದಲ್ಲಿ ಏನೆಲ್ಲ ಕಷ್ಟ ಬಂದಿತ್ತು ಅಂದ್ರೆ, ಕಷ್ಟ ಬಂದೇ ಇಲ್ಲ ಅಂತ ಹೇಳೋರು ಯಾರು ಇರೋದಿಲ್ಲ. ಆದ್ರೆ ಬಂದಿದ್ ಕಷ್ಟ ಎಲ್ಲ ಏನಾಯ್ತು, ಹೇಗೋಯ್ತು ಅಂತಂದ್ರೆ ಅದು ಬಂತು, ಅದು ಹೋಯ್ತು. ಎಲ್ಲರಿಗೂ ಇನ್ನ ಮುಂದಕ್ಕೂ ಬರುತ್ತೆ, ಹೋಗುತ್ತೆ. ಅದೆಲ್ಲ ಒಂದು ಕನಸಿದ್ದ ಹಾಗೆ ಅಷ್ಟೇ. ಹಾಗೆಯೇ ಬದುಕಿನಲ್ಲಿ ಒದಗುವ ಕಷ್ಟಗಳೆಲ್ಲ ಕನಸುಗಳು. ಸೇವೆಯಿಂದ ಭಗವಂತನೊಂದಿಗೆ ಸಂಪರ್ಕ ಏರ್ಪಡಿಸಿಕೊಳ್ಳಬಲ್ಲ ಅದೃಷ್ಟ ಹೊಂದಿದ್ದರೆ ಅದು ಅವನಿಗೆ ಲಾಭದಾಯಕವಾಗುತ್ತೆ. ಆದ್ರೆ ನಿಜವಾಗ್ಲೂ ನಾವು ಈ ಮನುಷ್ಯ ಜನ್ಮದ ಲಾಭ ಪಡಿಬೇಕು ಅಂತಂದ್ರೆ ಭಗವಂತನ ಸೇವೆ ಮಾಡ್ಬೇಕು. ಸೇವೆ ಮಾಡೋದಕ್ಕೆ ಭಗವಂತನೊಂದಿಗೆ ಸಂಪರ್ಕ ನಮಗೆ ಸಿಗಬೇಕು. ಅದು ಸಿಕ್ಕಿದ್ರೆ ನಾವು ಅದೃಷ್ಟವಂತರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 9 ಬಗೆಯ ಭಕ್ತಿ ಸೇವೆಯಲ್ಲಿ ಒಂದರ ಮೂಲಕವಾಗಿಯಾದರೂ ಭಗವಂತನೊಂದಿಗೆ ಸಂಪರ್ಕ ಹೊಂದಲು ಸಾಧ್ಯವಾದರೆ ಅದು ದೈವತ್ವಕ್ಕೆ ಹಿಂದಿರುಗಲು ಎಂದಿಗೂ ಒಂದು ಮುನ್ನಡೆಯಾಗುತ್ತದೆ. 9 ಬಗೆಯ ಭಕ್ತಿ ಸೇವೆಗಳು. ಹರೇ ಕೃಷ್ಣ, ಹೇಳ್ತೀರಾ? ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ಮತ್ತೆ ರುಚಿ, ಆಸಕ್ತಿ, ಭಾವ, ಪ್ರೇಮ. ಅದು ಭಕ್ತಿಯ ಹಂತಗಳು. ನಾ ಹೇಳಿದ್ದು 9 ಬಗೆಯ ಭಕ್ತಿ ಸೇವೆಗಳು. ಶ್ರವಣ ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ದಾಸ್ಯ, ಸಾಂಖ್ಯ, ನಿವೇದನ. ಆತ್ಮನಿವೇದನ. ಸಾರಿ ಮಾತಾಜಿ, ಕನ್ಫ್ಯೂಸ್ ಆಯ್ತು, ಸಾರಿ. ಪರವಾಗಿಲ್ಲ ಮಾತಾಜಿ, ಅದು ಕೂಡ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಇರುವಂತಹ ದಾಸ್ಯಂ. ಪ್ರಭುಜಿ. ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ವಂದನ, ಪಾದಸೇವನ, ದಾಸ್ಯಂ, ಸಖ್ಯಂ, ಆತ್ಮನಿವೇದನ. ಇದ್ರಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ನಾವು ಮಾಡಕ್ಕಾದ್ರೂ ಕೂಡ ನಾವು ಭಗವಂತನ ದಿವ್ಯಧಾಮಕ್ಕೆ ಹೋಗೋದಕ್ಕೆ ಅರ್ಹರಾಗ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಶ್ಲೋಕ 26. ಜನ್ಮ ಐಶ್ವರ್ಯ ಶ್ರುತ ಶ್ರೀಬಿ ಏದ ಮಾನಾಮದ ಪುಮಾನ್ ನಾಯೇವಾರ್ಹತಿ ಅಭಿದಾತುಂ ವೈ ತ್ವಾಂ ಅಕಿಂಚನ ಗೋಚರಂ. ಇಲ್ಲಿ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ ಕುಂತಿ ಮಹಾರಾಣಿ ಯಾರೆಲ್ಲ ನತದೃಷ್ಟವಂತರು ಅಂತ ಹೇಳ್ತಾ ಇದ್ದಾಳೆ. ಯಾರಾದ್ರೂ ಇದನ್ನ ಕೇಳಿದ್ರೆ ನಮ್ಗೆ ಅನ್ಸುತ್ತೆ, ಯಾರು ಲೌಕಿಕವಾದಿಗಳು ಯಾರಾದ್ರೂ ಇಲ್ಲಿ ನಾವು ಕೂತ್ಕೊಂಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ, ಏನಪ್ಪಾ ಇವಳು ಇದನ್ನೆಲ್ಲ ನತದೃಷ್ಟ ಅಂತ ಹೇಳ್ತಿದ್ದಾಳ ಅಂತ. ಅನುವಾದ: ಓ ನನ್ನ ಪ್ರಭುವೆ, ಐಹಿಕವಾಗಿ ರಿಕ್ತರಾದವರು ಮಾತ್ರ ನಿನ್ನನ್ನು ಸುಲಭವಾಗಿ ಸಮೀಪಿಸಬಲ್ಲರು. ಐಹಿಕ ಪ್ರಗತಿಯ ಹಾದಿಯಲ್ಲಿ ಇರುವವರಿಗೆ ಎಂದರೆ ಗೌರವಾನ್ವಿತ ಕುಟುಂಬದಲ್ಲಿ ಜನನ, ಮಹಾ ಸಂಪತ್ತು, ಉನ್ನತ ಶಿಕ್ಷಣ, ದೈಹಿಕ ಸೌಂದರ್ಯ ಇವುಗಳ ಮೂಲಕ ಪ್ರಗತಿಯನ್ನು ಸಾಧಿಸಲು ಯತ್ನಿಸುವವರಿಗೆ ನಿನ್ನನ್ನು ಪ್ರಾಮಾಣಿಕ ಭಾವದಿಂದ ಸಮೀಪಿಸಲು ಸಾಧ್ಯವಿಲ್ಲ. ನಾವು ಯಾವ್ದಕ್ಕೆ ಹಾತೊರಿತೀವಿ ಅಂದ್ರೆ ಈ ಲೌಕಿಕ ಜೀವನದಲ್ಲಿ ಏನ ಪಡ್ಕೊಳ್ಳೋದಕ್ಕೆ ನಾವು ತುಂಬಾ ಕಷ್ಟ ಪಡ್ತೀವಿ, ಅದೆಲ್ಲವೂ ಕೂಡ ನಮ್ಗೆ ಸಿಕ್ಕೋದ್ರಿಂದ ನಾವು ಭಗವಂತರಿಂದ ದೂರ ಆಗ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಅದೆಲ್ಲವೂ ಕೂಡ ಅದೃಷ್ಟ ಅಲ್ಲ, ಅದೆಲ್ಲವೂ ಕೂಡ ನಮ್ಮ ನತದೃಷ್ಟತನ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಏನದು ಅಂತಂದ್ರೆ, ನಮಗೆ ಐಹಿಕ ಪ್ರಗತಿ ಅಂದ್ರೆ ನಾವು ತುಂಬಾ ಹೆಚ್ಚು ಓದಿದೀವಿ, ನಮ್ಮ ಹತ್ರ ಹೆಚ್ಚು ಹಣ ಸಂಪಾದನೆ ಮಾಡಿಟ್ಟಿದೀವಿ, ಮತ್ತೆ ನಾವು ನೋಡೋದಕ್ಕೆ ತುಂಬಾ ಸುಂದರವಾಗಿದೀವಿ, ಯಾವ್ದೋ ಒಂದು ಉನ್ನತ ಕುಟುಂಬ ಅಂದ್ರೆ ನಾವು ಈಗಿನ ಕಾಲದಲ್ಲಿ ಏನ್ ಹೇಳ್ತಾರೆ ಅಂದ್ರೆ
ಬ್ರಾಹ್ಮಣ ಹುಟ್ಟಿನಿಂದ ಜನ್ಮದಿಂದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟುವಂಥದ್ದು ಇವೆಲ್ಲವೂ ಕೂಡ ತುಂಬಾ ತುಂಬಾ ಆ ಪ್ರಗತಿಯನ್ನು ಸಾಧಿಸಿದವರು ಅಂತ ನಾವು ಲೌಕಿಕವಾಗಿ ಹೇಳ್ತೀವಿ. ಆದ್ರೆ ಅಂತಹ ನತದೃಷ್ಟವಂತರು ಯಾವತ್ತು ಭಗವಂತನಿಗೆ ಸಮೀಪ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ ಕುಂತಿ ಮಹಾರಾಣಿ. ಭಾವಾರ್ಥ: ಐಹಿಕ ಪ್ರಗತಿ ಎಂದರೆ ಶ್ರೀಮಂತ ಕುಟುಂಬದಲ್ಲಿ ಜನಿಸುವುದು, ತುಂಬಾ ಐಶ್ವರ್ಯ ಹೊಂದುವುದು, ವಿದ್ಯಾವಂತರಾಗುವುದು ಮತ್ತು ಆಕರ್ಷಣೀಯ ಶರೀರ ಸಂಪತ್ತು ಹೊಂದುವುದು ಎಂದು ಅರ್ಥ. ಇಲ್ಲಿ ನಾವು ಭಗವದ್ಗೀತೆಯಲ್ಲೂ ಕೂಡ ಕೇಳಿದ್ದೀವಿ, ಯಾರೆಲ್ಲ ಯೋಗಿಗಳಿರ್ತಾರೆ ಅಥವಾ ಯಾರೆಲ್ಲ ಭಕ್ತಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ತೊಡಗಿದ್ದಾರೆ ಅವರು, ಅರ್ಜುನ ಹೇಳ್ತಾನೆ ಇದರಲ್ಲಿ ಅವ್ರೇನಾದ್ರೂ ವಿಫಲ ಯೋಗಿ ಆದ್ರೆ ಏನಾಗ್ತಾರೆ ಅಂತ. ಆ ವಿಫಲ ಯೋಗಿಯ ಗಮ್ಯಸ್ಥಾನ ಯಾವುದು ಅಂತಂದ್ರೆ ಅವರು ಒಂದು ಉನ್ನತ ಕುಟುಂಬದಲ್ಲಿ ಅಂದ್ರೆ ಬ್ರಾಹ್ಮಣನ ಮನೆಯಲ್ಲಿ ಅಥವಾ ಯಾವ್ದಾದ್ರು ಶ್ರೀಮಂತ ವೈಶ್ಯರ ಮನೆಯಲ್ಲಿ ಜನ್ಮ ಪಡಿತಾನೆ ಅಂತ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಆ ರೀತಿ ಜನ್ಮ ಪಡೆದ್ರೆ ನಾವು ಮುಂದುವರಿಯೋದಕ್ಕೆ ಒಂದು ಸಹಾಯ ಆಗ್ಬೋದು ಅನ್ನೋದು 100ಕ್ಕೆ 100ರಷ್ಟು ಸಾಧ್ಯ ಇಲ್ಲ ಇಲ್ಲಿ ಅದಕ್ಕೆ ಉದಾಹರಣೆ ನಾವು ನೋಡ್ತಾ ಇದೀವಿ. ನಾವು ಹೋಗಿ ಅಂತ ಬ್ರಾಹ್ಮಣರ ಮನೆಯಲ್ಲಿ ಜನ್ಮ ಪಡೆದ್ವಿ ಅಥವಾ ಶ್ರೀಮಂತರ ಮನೆಯಲ್ಲಿ ಜನ್ಮ ಪಡೆದ್ವಿ ಅಂತಂದ್ರೆ ನತದೃಷ್ಟವಂತರು ಅಂತ ಹೇಳ್ತಾ ಇದ್ದಾಳೆ ಕುಂತಿ ಮಹಾರಾಣಿ. ಹಾಗೆ ನಾವು ಅಂತಹ ಒಂದು ಚಾನ್ಸ್ ತಗೋಬಾರ್ದು, ಅರ್ಧಂಬರ್ಧ ಮಾಡಿ ತಿರುಗಿ ಇಂತಹ ಒಂದು ತಗೊಂಡು ಅಲ್ಲಿ ತಿರುಗಿ ಫೇಲಿಯರ್ ಆಗ್ಬಾರ್ದು ಅಂತಂದ್ರೆ ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡ್ಬೇಕು. ಅಂದ್ರೆ ಇದೊಂದೇ ಚಾನ್ಸ್ ಅಂತ ಹೇಳ್ಕೊಂಡು ಮಾಡ್ಬೇಕು. ಅಂದ್ರೆ ಇನ್ನು ನಾವು ಮತ್ತೆ ಬರ್ತೀವೋ ಇಲ್ಲೋ ಅದಕ್ಕೆ ಏನ್ ಗ್ಯಾರಂಟಿ ಇಲ್ಲ, ಬಂದ್ರೂ ಕೂಡ ನಾವು ಮತ್ತೆ ಮಾಡ್ತೀವೋ ಇಲ್ಲೋ ಅದಕ್ಕೆ ಗ್ಯಾರಂಟಿ ಇಲ್ಲ ಅಂತ ತಿಳ್ಕೊಂಡು ನಾವು ಭಗವಂತನ ಭಕ್ತಿ ಸೇವೆನ ಮಾಡ್ಬೇಕು ಅನ್ನೋದರಲ್ಲಿ ಹೇಳ್ತಾ ಇದ್ದಾಳೆ. ಐಹಿಕ ಪ್ರಗತಿ ಎಂದರೆ ಶ್ರೀಮಂತ ಕುಟುಂಬದಲ್ಲಿ ಜನಿಸುವುದು, ತುಂಬಾ ಐಶ್ವರ್ಯ ಹೊಂದುವುದು, ವಿದ್ಯಾವಂತರಾಗುವುದು ಮತ್ತು ಆಕರ್ಷಣೀಯ ಶರೀರ ಸಂಪತ್ತು ಹೊಂದುವುದು ಎಂದು ಅರ್ಥ. ಎಲ್ಲ ಲೌಕಿಕರಿಗೆ ಈ ಎಲ್ಲಾ ಬಗೆಯ ಐಷಾರಾಮ ಸಂಪತ್ತನ್ನು ಪಡೆಯುವ ಹುಚ್ಚು, ಅಂದ್ರೆ ಎಲ್ಲರಿಗೂ ಕೂಡ ಇದೆಲ್ಲ ಪಡಿಬೇಕು ಅನ್ನೋದೇ ಅಂದ್ರೆ ಹುಚ್ಚರ ಹಾಗೆ ಇದ್ರ ಹಿಂದೆ ಬಿದ್ದಿರ್ತಾರೆ ಜನ ಲೌಕಿಕರು. ಇದನ್ನೇ ಲೌಕಿಕ ನಾಗರಿಕತೆಯ ಮುನ್ನಡೆ ಎಂದು ಕರೆಯಲಾಗಿದೆ. ಇದರ ಪರಿಣಾಮವೆಂದರೆ ಈ ಎಲ್ಲಾ ಲೌಕಿಕ ಸಂಪತ್ತಿನ ಸಂಗ್ರಹಣೆಯಿಂದ ವ್ಯಕ್ತಿ ಅಸಹಜವಾಗಿ ಉಬ್ಬಿ ಬಿಡುತ್ತಾನೆ, ಅದಕ್ಕೆ ಮದ ಬಂದ್ಬಿಡುತ್ತೆ ಅಂತಾರೆ. ಅಂತಹ ಅಶಾಶ್ವತವಾದ ಸಂಪತ್ತಿನಿಂದ ಮದಿಸುತ್ತಾನೆ. ಪರಿಣಾಮವಾಗಿ ಹೀಗೆ ಕೊಬ್ಬಿದ ವ್ಯಕ್ತಿಗಳು ಹೋ ಗೋವಿಂದ, ಹೋ ಕೃಷ್ಣ ಎಂದು ಭಗವಂತನ ಪವಿತ್ರ ನಾಮವನ್ನು ಭಾವುಕತೆಯಿಂದ ಉಚ್ಚರಿಸುವ ಯೋಗ್ಯತೆಯನ್ನು ಕಳೆದುಕೊಳ್ಳುತ್ತಾರೆ. ಒಮ್ಮೆ ಕೃಷ್ಣ ನಾಮವನ್ನು ಉಚ್ಚರಿಸಿದರೆ ಸಾಕು, ಪಾಪಿಯಾದವನು ತಾನು ಮಾಡಲಾರದಷ್ಟು ಪಾಪಗಳ ರಾಶಿಯನ್ನು ಕಳೆದುಕೊಳ್ಳುತ್ತಾನೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಭಗವನ್ನಾಮ ಸಂಕೀರ್ತನೆಯ ಶಕ್ತಿ ಅಂತಹದು. ಈ ಹೇಳಿಕೆಯಲ್ಲಿ ಲವಲೇಶವೂ ಉತ್ಪ್ರೇಕ್ಷೆ ಇಲ್ಲ. ಅಂದ್ರೆ ಅವರು ಭಗವಂತನ ನಾಮವನ್ನ ಅವರು ಕೂಡ ಕರಿಬಹುದು, ಅಂದ್ರೆ ಹೇಳ್ಬೋದು, ಆದ್ರೆ ಅದರಲ್ಲಿ ಅಂತಹ ಒಂದು ಇದಿಲ್ಲ, ಏನಂದು ಆಳವಾಗಿ ಮನಸಾರೆ ಅಂತಹ ಒಂದು ಭಾವ ಅನ್ನೋದು ಅದರಲ್ಲಿ ಇರೋದಿಲ್ಲ, ಭಾವುಕತೆ ಅನ್ನೋದು ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಭಗವನ್ನಾಮ ಸಂಕೀರ್ತನೆಯ ಶಕ್ತಿ ಅಂತಹದು. ಈ ಹೇಳಿಕೆಯಲ್ಲಿ ಲವಲೇಶವೂ ಉತ್ಪ್ರೇಕ್ಷೆ ಇಲ್ಲ. ಅಂದ್ರೆ ಭಗವಂತನ ನಾಮ ಸಂಕೀರ್ತನೆ ಮಾಡಿದವರಿಗೆ ಅವರ ಎಷ್ಟೋ ಜನ್ಮಗಳ ಪಾಪದ ಬೆಟ್ಟ ಹತ್ಯೆ ಬೆಟ್ಟವಾಗಿ ಅದು ಬೆಂಕಿ, ಅಂದ್ರೆ ಭಗವನ್ನಾಮ ಅನ್ನೋ ಬೆಂಕಿ ಅದನ್ನ ದಹಿಸಿ ಬಿಡುತ್ತೆ ಅಂತಾರೆ. ಆದ್ರೆ ಅದಕ್ಕೆ ಅಂತಹ ಒಂದು ಶುದ್ಧನಾಮ ಬರಬೇಕು. ಶುದ್ಧನಾಮ ಬರ್ದಿರಾ ನಾವು ಅಪರಾಧದಲ್ಲಿ ಹೇಳ್ತಾ ಇದೀವಿ ಅಂತಂದ್ರೆ ಆಗ್ಲೂ ಕೂಡ ನಮ್ಮ ಪಾಪಗಳು ಕಳೆಯುತ್ತೆ. ಆದ್ರೆ ಶುದ್ಧನಾಮ ಹೇಳಿದ ಅಂತಂದ್ರೆ ಅಂತವನು ಮಾಡಿರೋ ಎಲ್ಲ ಪಾಪದ ರಾಶಿ ಒಮ್ಮಿಂದೊಮ್ಮೆ ಅವ್ನು ಕಳ್ಕೊಂತಾನೆ. ಮತ್ತೆ ನಿಜವಾಗಿ ನೋಡಿದ್ರೆ ಭಗವಂತನ ಪವಿತ್ರ ನಾಮಕ್ಕೆ ಅಂತಹ ಶಕ್ತಿ ಇದೆ, ಸರ್ವಶಕ್ತಿ ಇದೆ. ಆದರೆ ಅಂತಹ ನಾಮೋಚ್ಚಾರಣೆಗೆ ಒಂದು ಗುಣಮಟ್ಟ ಇದೆ. ಅದನ್ನ ಹೇಳೋದಕ್ಕೆ ಒಂದು ಅಪರಾಧ ರಹಿತ ಶುದ್ಧ ನಾಮವನ್ನ ಹೇಳ್ಬೇಕು, ಅದಕ್ಕೊಂದು ಗುಣಮಟ್ಟ ಇದೆ. ಇದು ಭಾವದ ಉತ್ಕೃಷ್ಟತೆಯನ್ನು ಅವಲಂಬಿಸಿದೆ. ಅಂದ್ರೆ ನಾವು ಸುಮ್ನೆ ನಾಮವನ್ನ ಹೇಳುವಂತದ್ದಲ್ಲ, ಭಗವಂತನ ನಾಮ ಹೇಳುವಾಗ ನಮ್ಮ ಹೃದಯದಲ್ಲಿ ಭಾವ ಇರಬೇಕು ಭಗವಂತನ ಮೇಲೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಸಹಾಯನಾದವನು ಉಚ್ಚರಿಸುವ ಭಗವನ್ನಾಮದಲ್ಲಿ ಇರುವ ಭಾವ ತೀವ್ರತೆ ಮತ್ತು ಪ್ರಾಮಾಣಿಕತೆಗಳು ಐಹಿಕ ತೃಪ್ತಿ ಹೊಂದಿದವನು ಉಚ್ಚರಿಸುವ ಭಗವನ್ನಾಮಕ್ಕೆ ಇರಲು ಸಾಧ್ಯವಿಲ್ಲ. ಅಲ್ಲಿ ನಾವು ನೋಡ್ತೀವಿ, ದ್ರೌಪದಿ ವಸ್ತ್ರಾಪಹರಣ ನಡೀತಿರ್ಬೇಕಾದ್ರೆ ಓ ಗೋವಿಂದ ಕೃಷ್ಣ ಅಂತ ಅವಳು ಕರೆಯೋದ್ರಲ್ಲಿ ಇದ್ದಂತಹ ಒಂದು ತೀವ್ರತೆ ಅದು ಬೇರೆ ಸಾಧಾರಣವಾಗಿ ಕರೆಯುವಾಗ ಇರೋದಿಲ್ಲ ಅಂತ. ಹಾಗೆ ಯಾರು ಇನ್ನೊಬ್ರು ಗಜೇಂದ್ರ ಕೂಡ ಹಾಗೆ, ಅವನ ಪ್ರಾಣ ಹೋಗ್ತಿದೆ, ಏನು ಮೊಸಳೆಯ ಕಾಲು, ಅಂದ್ರೆ ಮೊಸಳೆ ಅವನ ಕಾಲನ್ನ ಕಚ್ಚುತ್ತಿರ್ಬೇಕಾದ್ರೆ ಅವನ ಪ್ರಾಣ ಹೋಗ್ತಿದೆ. ಆಗ ಆ ನೋವಿನಿಂದ ಅವನು ಕುಕ್ಕೋತಾನೆ ಭಗವಂತನನ್ನ. ಆ ನಾಮದಲ್ಲಿ ನಿಜವಾಗ್ಲೂ ಕೂಡ ಆ ಭಾವ ಅನ್ನೋದು, ಅದರ ತೀವ್ರತೆ ಅನ್ನೋದು ಇರುವ ಕಾರಣ, ಆ ಪ್ರಾಮಾಣಿಕತೆ ಇರುವ ಕಾರಣ ಭಗವಂತ ಆ ನಿಮಿಷಕ್ಕೆ ಅಲ್ಲಿ ಪ್ರತ್ಯಕ್ಷನಾಗ್ಬಿಡ್ತಾನೆ. ಹಾಗೆ ಐಹಿಕ ತೃಪ್ತಿ ಹೊಂದಿದವನು ಉಚ್ಚರಿಸುವ ಭಗವನ್ನಾಮಕ್ಕೆ ಇಂತಹ ಒಂದು ಭಾವ ತೀವ್ರತೆ ಪ್ರಾಮಾಣಿಕತೆಗಳಿರೋದಿಲ್ಲ. ಸಂಪತ್ತಿನ ಮದದಿಂದ ಕೂಡಿದ ವ್ಯಕ್ತಿ ಕೂಡ ಆಗೊಮ್ಮೆ ಈಗೊಮ್ಮೆ ಭಗವಂತನ ಪವಿತ್ರ ನಾಮವನ್ನು ಉಚ್ಚರಿಸಬಹುದು, ಆದರೆ ಅವನಲ್ಲಿ ಗುಣಾತ್ಮಕವಾಗಿ ನಾಮೋಚ್ಚಾರಣೆ ಮಾಡುವ ಸಾಮರ್ಥ್ಯ ಇರೋದಿಲ್ಲ.
ಆದ್ದರಿಂದ ಐಹಿಕ ಪ್ರಗತಿಯ 4 ತತ್ವಗಳಾದ ಉತ್ತಮ ಕುಟುಂಬ, ಒಳ್ಳೆಯ ಸಂಪತ್ತು, ಉನ್ನತ ಶಿಕ್ಷಣ ಮತ್ತು ಆಕರ್ಷಣೀಯ ಚೆಲುವು ಇವೆಲ್ಲವೂ ನಿಜ ಹೇಳುವುದಾದರೆ ಆಧ್ಯಾತ್ಮಿಕ ಪ್ರಗತಿಯ ಹಾದಿಯಲ್ಲಿ ಅನರ್ಹತೆಗಳು. ಇವೆಲ್ಲವೂ ಕೂಡ ಅಂದ್ರೆ ಹಾಗಾದ್ರೆ ಏನು, ಇವ್ರು ಹೇಳೋ ಪ್ರಕಾರ ಯಾರು ಬಡವರು ಇರ್ತಾರೆ, ಯಾರು ಓದಿಲ್ದೇ ಇರೋರು ಇರ್ತಾರೆ. ಅಂದ್ರೆ ನಾರದರ ನಾವು ನೋಡ್ತೀವಿ, ಅವರು ದಾಸ್ಯ ಪುತ್ರನಾಗಿ ಹುಟ್ಟುತ್ತಾರೆ, ಉತ್ತಮ ಕುಟುಂಬ ಅಲ್ಲ. ಮತ್ತೆ ಅವ್ರಿಗೆ ತಾಯಿ ಒಬ್ಳೇ ಇರೋದು, ಅವಳು ಕೂಡ 5 ವರ್ಷದಲ್ಲಿ ಅವ್ರು ಕಳ್ಕೋತಾರೆ. ಮತ್ತೆ ಅವ್ರಿಗೆ ಯಾವ್ದೇ ಶಿಕ್ಷಣ ಅನ್ನೋದಿಲ್ಲ. ಆದ ಕಾರಣ ಭಗವಂತ ಸಿಕ್ಕಿದ. ಆದ್ರೆ ಭಗವಂತ ಸಿಗ್ಬೇಕಾದ್ರೆ ನಾವೆಲ್ಲರೂ ಅದೇ ರೀತಿ ಇರ್ಬೇಕಾ ಅಂತ ಹಾಗೆ ಆ ತರ ಏನಲ್ಲ. ಆದ್ರೆ ನಮ್ಗೆ ಈ 4 ಇದ್ದು ನಮ್ಗೆ ಅದ್ರ ಜೊತೆ ಮದ ಅನ್ನೋದಿದ್ರೆ, ಅದ್ರ ಜೊತೆ ನಮ್ಗೆ ಒಂದು ಅಹಂಕಾರ ಅನ್ನೋದಿದ್ರೆ ಭಗವಂತ ಸಿಗೋದಿಲ್ಲ. ಆದ್ರೆ ಈ 4 ಇದ್ದು ಭಗವಂತನನ್ನು ಕೂಡ ಪಡ್ಕೊಂಡವ್ರು ಇದಾರೆ. ನಾವ್ ನೋಡ್ಬೇಕು ಅಂತಂದ್ರೆ ಅಂಬರೀಷ ಮಹಾರಾಜ, ಅವನು ರಾಜನಾಗಿದ್ದ, ಅವನ ಹತ್ರ ಏನ್ ಕಡಿಮೆ ಇತ್ತು? ಅವನು ಒಳ್ಳೆ ಕುಟುಂಬದಲ್ಲಿ ಇದ್ದಾನೆ, ಅಂದ್ರೆ ರಾಜ ಆಗಿದ್ದಾನೆ, ಅವನ ಹತ್ರ ಎಲ್ಲ ಸಂಪತ್ತಿದೆ, ಅವನ ಹತ್ರ ಶಿಕ್ಷಣ, ಆಧ್ಯಾತ್ಮಿಕ ಜ್ಞಾನ ಅನ್ನೋದೇ ಇದೆ, ಅದಕ್ಕಿಂತ ಉನ್ನತ ಶಿಕ್ಷಣ ಅವನಿಗೆ ಬೇಕಾಗಿಲ್ಲ. ಎಲ್ಲ ಇದ್ದು ಕೂಡ ಅವನು ಭಗವಂತನಿಗೆ ಶರಣಾಗ್ತಾನೆ. ಯಾರು ಭಗವಂತನಿಗೆ ಶರಣಾಗ್ತಾರೆ ಅವರಲ್ಲಿ ಆದ್ರೆ ಸಾಧಾರಣವಾಗಿ ಹೇಳ್ತಾ ಇರುವಂತದ್ದು ಕುಂತಿ, ಯಾರಲ್ಲಿ ಇದೆಲ್ಲ ಇರುತ್ತೆ, ಲೌಕಿಕರಲ್ಲಿ ಇಂಥದಿದ್ರೆ ಅವ್ರು ಭಗವಂತನಿಗೆ ತಲೆಬಾಗೋದಿಲ್ಲ ಅಂತ. ಹಾಗೊಂದ್ ವೇಳೆ ಒಬ್ಬ ತಲೆಬಾಗಿದ ಅಂತಂದ್ರೆ ಅವನು ಭಗವಂತನ ಶುದ್ಧ ಭಕ್ತನೇ ಆಗಿರ್ಬೇಕು. ಇವೆಲ್ಲವೂ ನಿಜ ಹೇಳುವುದಾದರೆ ಆಧ್ಯಾತ್ಮಿಕ ಪ್ರಗತಿಯ ಹಾದಿಯಲ್ಲಿ ಅನರ್ಹತೆಗಳು. ಜ್ವರವು ಅಸೌಖ್ಯ ಶರೀರದ ಬಾಹ್ಯ ಲಕ್ಷಣವಾಗಿರುವಂತೆ ಶುದ್ಧ ಜೀವಾತ್ಮದ ಭೌತಿಕ ಆವರಣ ಅವನ ಬಾಹ್ಯ ಲಕ್ಷಣವಾಗಿರುತ್ತದೆ. ಸಾಮಾನ್ಯ ರೀತಿಯಲ್ಲಿ ಜ್ವರದ ತಾಪವನ್ನು ಇಳಿಸಬೇಕೇ ಹೊರತು ತಪ್ಪು ಚಿಕಿತ್ಸೆಯಿಂದ ಅದನ್ನು ಹೆಚ್ಚಿಸಲು ಹೋಗಬಾರದು. ಕೆಲವು ಸಲ ಆಧ್ಯಾತ್ಮಿಕವಾಗಿ ಮುಂದುವರಿದ ವ್ಯಕ್ತಿಗಳು ಐಹಿಕವಾಗಿ ನಿರ್ಗತಿಕರಾಗಿರುವುದನ್ನು ನಾವು ನೋಡುತ್ತೇವೆ. ಅಂದ್ರೆ ನಾವು ನೋಡ್ತೀವಿ, ಗೋಸ್ವಾಮಿಗಳು ಇವರೆಲ್ಲರೂ ಕೂಡ ತುಂಬಾ ಶ್ರೀಮಂತರಾಗಿರ್ತಾರೆ. ಆದ್ರೆ ಅವರು ಯಾವಾಗ ಗೊತ್ತಾಗುತ್ತೆ, ಅದಕ್ಕೊಂದು ಉದಾಹರಣೆ ನಾವು ನೋಡ್ತೀವಿ. ಸನಾತನ ಗೋಸ್ವಾಮಿಯವರು, ಅವ್ರ ಹತ್ರ ಒಂದು ಸ್ಪರ್ಶಮಣಿ ಇರುತ್ತೆ. ಅದನ್ನ ಕೇಳ್ಕೊಂಡು ಒಬ್ಬ ಶಿವಭಕ್ತ ಬರ್ತಾನೆ, ನನಗೆ ಸ್ಪರ್ಶಮಣಿ ಬೇಕು ಅಂತ. ಆಗ ಅವ್ರು ಹೇಳ್ತಾರೆ, ಅಲ್ಲೇ ಎಲ್ಲೋ ಬಿಸಾಡಿದೀನಿ ಕಸದ ಹತ್ರ, ಸಿಕ್ಕಿದ್ರೆ ಎತ್ಕೋಪ ಅಂತ ಹೇಳ್ತಾನೆ. ಅವನ್ ಅದನ್ನ ಎತ್ಕೊಂಡು ಖುಷಿಯಾಗಿ ಹೋಗ್ತಾನೆ. ಅಂದ್ರೆ ಆ ಮಣಿನ ತಾಗಿಸಿದ್ರೆ ಯಾವ್ದಕ್ಕೆ, ಯಾವ ವಸ್ತುಗೆ ಅದು ತಾಗಿಸ್ತಾರೆ ಅದೆಲ್ಲವೂ ಕೂಡ ಚಿನ್ನ ಆಗುತ್ತೆ. ಅಂತಹ ಒಂದು ಮಣಿ, ಅದನ್ನ ಎತ್ಕೊ ನಿಮ್ಗೆ ಸಿಕ್ಕಿದ್ರೆ ಅಂತ ಹೇಳ್ತಾನೆ. ಎಲ್ಲೆಲ್ಲೋ ಕಸದಲ್ಲಿ ಬಿಸಾಕಿದೀನಿ ಅಂತ ಎತ್ಕೊಂಡು ಹೋಗ್ತಾನೆ. ಹೋಗ್ತಿರ್ಬೇಕಾದ್ರೆ ಅವ್ನ್ಗೆ ಅನ್ಸುತ್ತೆ, ಇವ್ರ ಹತ್ರ ಇಷ್ಟು ಬೆಲೆ ಬಾಳೋದನ್ನೇ ಕಸದಲ್ಲಿ ಹಾಕಿದಾರೆ ಅಂದ್ರೆ ಇದಕ್ಕಿಂತ ಬೆಲೆ ಬಾಳೋದು ಇವ್ರ ಹತ್ರ ಏನೋ ಇದೆ, ಅದಕ್ಕೆ ಅವ್ರು ಇದನ್ನ ಬಿಸಾಡೋದಕ್ಕೆ ಸಾಧ್ಯ ಆಯ್ತು. ಅದಕ್ಕಿಂತ ಬೆಲೆ ಬಾಳೋದು ಏನೋ ಅವ್ರ ಹತ್ರ ಇದೆ, ಅದನ್ನು ನಾವು ಕೇಳ್ಬೇಕು, ಕೇಳಿದ್ರೆ ಕೊಡ್ತಾರೇನೋ ಅಂತ ಅನ್ಕೊಂಡು ಅವನು, ಈ ಲೌಕಿಕವಾದಿಗಳು ಅಂದ್ರೆ ನಾವೆಲ್ಲರೂ ಕೂಡ ನಮ್ಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ. ಅಂದ್ರೆ ಈಗ ಒಂದು ಇರ್ಲಿಕ್ಕೆ ಮನೆ ಬೇಕು ಅಂತ ಆಸೆ, ಆ ಮನೆ ದೊಡ್ಡದಾಗಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿದೆ ಅಂತ. ದೊಡ್ಡ ಮನೆ ಆದ್ಮೇಲೆ ಆ ದೊಡ್ಡ ಮನೆ ಸಿಂಗರಿಸ್ಬೇಕು ಅಂತ. ಆಮೇಲೆ ಯಾರತ್ರ ಬೈಕ್ ಇದೆ ಅವ್ರಿಗೆ ಕಾರ್ ಬೇಕು ಅಂತ, ಯಾರತ್ರ ಕಾರ್ ಇದೆ ಅವ್ರಿಗೆ ಪ್ಲೇನ್ ಬೇಕು ಅಂತ. ಹೀಗೆ ತೃಪ್ತಿ ಅನ್ನೋದೇ ಇಲ್ದೇ ಇರೋ ಜನ್ಮಗಳು ನಾವೆಲ್ಲರೂ. ಹಾಗೆ ಅವನು ಕೂಡ ಬ್ರಾಹ್ಮಣ ಏನ್ ಮಾಡ್ತಾನೆ, ಅವನು ಆ ಸ್ಪರ್ಶಮಣಿನ ತಗೊಂಡು ಅವ್ನಿಗೆ ತೃಪ್ತಿ ಅನ್ನೋದಿಲ್ಲ. ಸಿಕ್ಕಿದನ್ನೆಲ್ಲ ಚಿನ್ನ ಮಾಡಿ ಅದನ್ನ ಇಟ್ಕೋಬಹುದು ಅಂತ ಗೊತ್ತಿದ್ರು ಕೂಡ ಅವ್ನ್ ಇನ್ನ ದೊಡ್ಡದು ಏನೋ ಇದೆ, ಅದನ್ನು ಸಿಕ್ಕಿದ್ರೆ ಚೆನ್ನಾಗಿದೆ ಅಂತ ಅವ್ನ್ ಮತ್ತೆ ವಾಪಸ್ ಹೋಗ್ತಾನೆ. ಹೋಗಿ ಸನಾತನ ಗೋಸ್ವಾಮಿಗಳ ಹತ್ರ ಕೇಳ್ತಾನೆ, ನಿಮ್ ಹತ್ರ ಇದಕ್ಕಿಂತ ಬೆಲೆ ಬಾಳೋದು ಏನೋ ಇದೆ, ಅದಕ್ಕೆ ನೀವ್ ಇದನ್ನ ಅಂದ್ರೆ ತಿಪ್ಪೆ ಅಂದ್ರೆ ಅಲ್ಲಿ ಕಸದಲ್ಲಿ ಬಿಸಾಡಿದೀರಾ ಅಂತ. ಹೌದು ನನ್ನ ಹತ್ರ ಅದಕ್ಕಿಂತ ಬೆಲೆ ಬಾಳೋದಿದೆ, ನಿಂಗೆ ಅದನ್ನು ಬೇಕಂದ್ರೆ ನಾ ಕೊಡ್ತೀನಿ, ಆದ್ರೆ ನೀನ್ ಇದನ್ನ ಬಿಸಾಡಿ ಬರ್ಬೇಕು ಯಮುನೆ ನದಿನಲ್ಲಿ ಅಂತಾರೆ. ಆಗ ಅವನು ಹೋಗಿ ಸರಿ ಆಯ್ತು ಬಿಸಾಡಿ ಬರ್ತೀನಿ ಅಂತ. ಆಮೇಲೆ ಅವರು ಹರಿನಾಮ ಸಂಕೀರ್ತನೆಯನ್ನ ಹೇಳ್ತಾರೆ. ಹರಿನಾಮ ಸಂಕೀರ್ತನೆ ಮಾಡು, ಇಂತಹ ಚಿಂತಾಮಣಿಗಳು ಕಲ್ಲು ಮಣ್ಣಿನ ಹಾಗೆ ಗೋಲೋಕ ವೃಂದಾವನದಲ್ಲಿ ಬಿದ್ದಿವೆ, ನೀನು ಅಲ್ಲಿಗೆ ಹೋಗ್ಬೋದು ನೇರವಾಗಿ. ಅದನ್ನ ಹೋಗೋದಕ್ಕೆ ನಿನ್ಗೆ ಒಂದು ಇರುವಂತ ದಾರಿ, ಪಾಸ್ಪೋರ್ಟ್ ವೀಸಾ ಏನಂದ್ರೆ ಹರಿನಾಮ ಸಂಕೀರ್ತನೆ, ನೀನು ಕೂಡ ಭಗವಂತನ ನಾಮಸ್ಮರಣೆ ಮಾಡು ಅಂತ ಹೇಳ್ತಾರೆ. ಹಾಗೆ ಇವರಿಗೆ ಹೇಗೆ ಅವರೆಲ್ಲರೂ ಕೂಡ ಈ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಇವರೆಲ್ಲರೂ ಕೂಡ ನವಾಬ್ ಹುಸೇನ್ ಶಾ ಅವನ ಆಸ್ಥಾನದಲ್ಲಿ ಮಂತ್ರಿಗಳಾಗಿದ್ದಾರೆ. ಒಂದು ಫಿನಾನ್ಸ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಎಲ್ಲ ಆಗಿದ್ದಾರೆ. ಅವ್ರ ಹತ್ರ ಒಂದು ಹಡಗು ತುಂಬಿಸುವಷ್ಟು ಚಿನ್ನದ ನಾಣ್ಯಗಳು, ಅಷ್ಟೊಂದು ರಾಜನಿಗೆ ಸಮಾನವಾದ ಮನೆಗಳು, ಅರಮನೆಗಳೇ ಇದೆ. ಆದ್ರೂ ಕೂಡ ಅದನ್ನೆಲ್ಲ ಅವರು ತುಚ್ಛವಾಗಿ ಬಿಸಾಡಿ ಕೋಪಿನ ಒಟ್ಟು ಯಾಕೆ ಬಂದ್ರು ಅಂತಂದ್ರೆ, ಯಾಕೆ ಅವ್ರು ನಿರ್ಗತಿಕರಾಗಿ ಕಾಣಿಸ್ತಾ ಇದಾರೆ ಅಂದ್ರೆ ಅದಕ್ಕಿಂತ ಬೆಲೆ ಬಾಳೋದನ್ನ ಅವರು ಕಂಡಿದ್ದಾರೆ, ಅದಕ್ಕಿಂತ ಮುಖ್ಯವಾದದನ್ನ, ಅದಕ್ಕಿಂತ ಅಮೂಲ್ಯವಾದದನ್ನ ಅವ್ರು ಪಡ್ಕೊಂಡಿದ್ದಾರೆ. ಆವಾಗ್ಲೇ ಅವ್ರಿಗೆ ಇದೆಲ್ಲ ತುಚ್ಛ ಅಂತ ಅನಿಸಿದ್ದು. ಹಾಗೆ ಅನಿಸ್ದಾಗ ಅವರು ಅದನ್ನೆಲ್ಲ ಬಿಸಾಡಿದ್ರು. ಅಯ್ಯೋ, ಈ ಲೌಕಿಕ ಜಗತ್ತು ಎಷ್ಟೇ ಪಡ್ಕೊಂಡ್ರು, ಏನೇ ಪಡ್ಕೊಂಡ್ರು ಅದು ಅಶಾಶ್ವತ, ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಶಾಶ್ವತವಾಗಿ ನಿನ್ಗೆ ಬೇಕಾ,
ನನ್ನಪ್ಪ ಕೃಷ್ಣ ಅವನಿಗಿಂತ ದೊಡ್ಡ ಸಾಹುಕಾರ, ಅವನಿಗಿಂತ ದೊಡ್ಡ ಶ್ರೀಮಂತ. ನನ್ನಪ್ಪ ಶ್ರೀಮಂತ ಇದ್ರೆ ನಾನ್ ಯಾಕೆ ನಿರ್ಗತಿಕನಾಗಿ ಈ ಭೂಲೋಕದಲ್ಲಿ ಇರ್ಲಿ? ನಾನು ಅವನ ಹತ್ರ ಅಲ್ಲಿ ಹೋಗಿ ಸಂತೋಷವಾಗಿ ಆನಂದವಾಗಿರ್ತೀನಿ. ನಿಜವಾದ ಆನಂದ ಅಲ್ಲಿದೆ. ಆಗ ಆ ಆನಂದವನ್ನ ಪಡ್ಕೊಳ್ಳಕ್ಕೆ ಯಾವ್ದು ದಾರಿ? ಈ ಲೌಕಿಕದ ವಿಷಯ ಆಸಕ್ತಿಗಳ ಮೇಲೆ ನನಗೆ ಏನು ವೈರಾಗ್ಯ ಬರುತ್ತೆ, ಅದೇ ನಿಜವಾದ ಆಧ್ಯಾತ್ಮಿಕ ಜಗತ್ತಿಗೆ ನನಗೆ ಸಿಗುವಂತ ದಾರಿ. ಅದು ಮೊದಲ ಲಕ್ಷಣ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ನಿರ್ಗತಿಕರ ಹಾಗೆ ಇಲ್ಲಿ ಲೌಕಿಕವಾಗಿ ಕಾಣುವಂತವ್ರೆಲ್ಲ ಆಧ್ಯಾತ್ಮಿಕವಾಗಿ ತುಂಬಾ ತುಂಬಾ ಶ್ರೀಮಂತರಾಗಿರ್ತಾರೆ. ಹಾಗೆ ಸುಧಾಮ ಕೂಡ ಅವ್ನ್ ನೋಡೋದಕ್ಕೆ ನಿರ್ಗತಿಕನಾಗೇ ಇದ್ದಾನೆ, ಆದ್ರೆ ಆಧ್ಯಾತ್ಮಿಕವಾಗಿ ಅವನಷ್ಟು ಶ್ರೀಮಂತ ಇನ್ನೊಬ್ಬ ಇಲ್ಲ. ಹಾಗೆ ಭಗವಂತನ ಭಕ್ತರು ಯಾವಾಗ್ಲೂ ಕೂಡ ನಿರ್ಗತಿಕರ ಹಾಗೆ ಕಾಣಿಸ್ಬೋದು, ಆದ್ರೆ ಅವರೆಲ್ಲರೂ ಕೂಡ ನಿಜವಾಗ್ಲು ನಾವ್ ಅನ್ಕೋತೀವಿ ನಾಳೆ ನನ್ ಬದುಕೇನು, ಯಾವಾಗ್ಲೂ ಇದೇ ಯೋಚನೆ. ನಮ್ಮ ಭವಿಷ್ಯಕ್ಕೆ ಏನನ್ನಾದ್ರೂ ಕೂಡಿಡ್ಬೇಕು, ನಮ್ಮ ಭವಿಷ್ಯವನ್ನ ಸುರಕ್ಷಿತವಾಗಿ ಇಟ್ಕೋಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಅದಕ್ಕೆ ಹಣ ಸಂಪಾದನೆ ಮಾಡ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ತಾರೆ, ಒಡವೆಗಳು ಇಟ್ಕೋತಾರೆ, ಆಸ್ತಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಎಲ್ಲವನ್ನ ಬಿಟ್ಟು ಅವರು ಸಾಯ್ಲೇಬೇಕು, ಹುಟ್ಟಿದವ್ರೆಲ್ಲ ಸಾಯ್ಲೇಬೇಕು. ಆಗ ಅದನ್ನೆಲ್ಲ ಯಾವ್ದನ್ನು ಒತ್ಕೊಂಡು ಹೋಗಕ್ಕಾಗಲ್ಲ. ಹೋಗೋವಾಗ ಯಾರೆಲ್ಲ ನನ್ನವ್ರು ಅಂತ ಹೇಳಿದ್ರು ಅವರೆಲ್ಲರೂ ಸ್ಮಶಾನದವರೆಗೆ ಮಾತ್ರನೇ ಬರ್ತಾರೆ. ಅಲ್ಲಿಂದ ಮುಂದಕ್ಕೆ ನನ್ ದಾರಿ ಏನಪ್ಪಾ ಅಂತ ನನಗೆ ಗೊತ್ತಿಲ್ಲ. ನಾನ್ ಸತ್ರೆ ಏನಾಗುತ್ತೆ, ಸತ್ ಮೇಲೆ ನಾನು ಎಲ್ಲಿಗೆ ಹೋಗ್ತೀನಿ, ನನ್ ಪರಿಸ್ಥಿತಿ ಏನು ಅಂತ ಗೊತ್ತಿರಲ್ಲ ಅವ್ರಿಗೆ. ಹಾಗೆ ನಿಜವಾದ ಆಧ್ಯಾತ್ಮಿಕವಾದಿಗಳು ಯಾರಿರ್ತಾರೆ ಅವ್ರಿಗೆ ಕೃಷ್ಣ ಪ್ರಜ್ಞೆ ಸಿಕ್ಕಿದಾಗ ಅವ್ರಿಗೆ ಗೊತ್ತಾಗುತ್ತೆ, ನಾ ಎಲ್ಲಿಗೆ ಹೋಗ್ತೀನಿ, ನಾ ಅಲ್ಲಿಗೆ ಯಾಕೆ ಹೋಗ್ತೀನಿ, ನಾ ಎಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಇದೆಲ್ಲ ಕೂಡ ನಮ್ಗೆ ಯಾವಾಗ ಭಗವಂತನ ಭಕ್ತರ ಸಂಪರ್ಕಕ್ಕೆ ಬಂದಾಗ ನಮ್ಗೆ ತಿಳಿಯುತ್ತೆ. ಆಗ ನಮಗೆ ಈ ಐಹಿಕ ವಿಷಯಗಳೆಲ್ಲ ತುಚ್ಛ ಅಂತ ಅನ್ಸುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಕುಂತಿ ಮಹಾರಾಣಿ ಮತ್ತೆ ಪ್ರಭುಪಾದರು. ಕೆಲವು ಸಲ ಆಧ್ಯಾತ್ಮಿಕವಾಗಿ ಮುಂದುವರಿದ ವ್ಯಕ್ತಿಗಳು ಐಹಿಕವಾಗಿ ನಿರ್ಗತಿಕರಾಗಿರುವುದನ್ನು ನಾವು ನೋಡುತ್ತೇವೆ. ಇದು ನಿರುತ್ಸಾಹದಾಯಕವೇನಲ್ಲ. ಇದಕ್ಕೆ ಬದಲಾಗಿ ಜ್ವರದ ತಾಪ ಇಳಿಯುವುದು ಒಳ್ಳೆಯ ಲಕ್ಷಣವಾಗಿದ್ದ ಹಾಗೆ ಇಂತಹ ದಾರಿದ್ರ್ಯವು ಒಳ್ಳೆಯ ಲಕ್ಷಣವೇ. ಅಂದ್ರೆ ಜ್ವರದ ತಾಪ ಅಂತ ಏನ್ ಹೇಳ್ತಾ ಇದ್ದಾರೆ, ಜ್ವರ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಐಹಿಕ ಭೋಗ ಅನ್ನೋದು ಜ್ವರ. ಅದನ್ನ ಕಡಿಮೆ ಮಾಡ್ಕೊಂಡಷ್ಟು, ಅಂದ್ರೆ ನಮ್ದು ಲಗೇಜ್ ಕಮ್ಮಿ ಆದಷ್ಟು ನಮ್ದು ಪ್ರಯಾಣ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಮೇಲೆ ಹೋಗ್ಬೇಕು ಅಂತಂದ್ರೆ ನಮ್ಮ ಹತ್ರ ಭಾರ ಕಮ್ಮಿ ಇರ್ಬೇಕು. ಜಾಸ್ತಿ ಭಾರ ಎತ್ಕೊಂಡು ಹಾರಕ್ಕಾಗಲ್ಲ. ಹಾಗೆ ಈ ಐಹಿಕ ಭೋಗ ಜೀವನದಲ್ಲಿ ನಮಗೆ ಆ ಜ್ವರದ ತಾಪ ಕಡಿಮೆ ಮಾಡ್ಕೋಬೇಕಂದ್ರೆ ಈ ಐಹಿಕ ಇಚ್ಛೆಗಳು ಅವೆಲ್ಲವೂ ಕೂಡ ನಮ್ಮ ಹತ್ರ ಕಡಿಮೆ ಆಗ್ತಾ ಹೋಗ್ಬೇಕು. ಬದುಕಿನ ಗುರಿಯ ಬಗ್ಗೆ ಭ್ರಮೆಗೊಳಿಸುವ ಐಹಿಕ ಮದಗಳ ಪ್ರಮಾಣವನ್ನು ತಗ್ಗಿಸುವುದು ನಮ್ಮ ಜೀವನದ ತತ್ವವಾಗಿರಬೇಕು. ಹೀಗೆ ಪೂರ್ಣವಾಗಿ ಭ್ರಮಿತರಾದವರು ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಖಂಡಿತವಾಗಿಯೂ ಅನರ್ಹರು. ಅಂದ್ರೆ ಯಾರು ಈ ಐಹಿಕ ವಿಷಯಗಳಲ್ಲಿ ಭೋಗಾಸಕ್ತಿಯಲ್ಲಿ ಭ್ರಮೆಯಲ್ಲಿ ಮುಳುಗಿ ಹೋಗಿದ್ದಾರೆ ಅಂತವರು ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಆದ ಕಾರಣ ಇಲ್ಲಿ ನಾವು ನೋಡ್ತೀವಿ, ನಮ್ಮ ಪ್ರಾಕ್ಟಿಕಲ್ ಆಗಿ ಕೂಡ ನೋಡ್ಬೋದು, ನಮ್ಮ ಇಸ್ಕಾನ್ ಟೆಂಪಲ್ ನಲ್ಲಿ ಕೂಡ ಯಾರೆಲ್ಲ ಈ ಭಕ್ತರಿದ್ದಾರೆ ಅವರೆಲ್ಲರೂ ಕೂಡ ಅತಿ ಬುದ್ಧಿವಂತರು. ಅವ್ರ್ಯಾರು ಕೂಡ ಕಡಿಮೆ ಬುದ್ಧಿವಂತರಲ್ಲ. IIT ಮಾಡಿರುವಂತವ್ರು, MBBS ಮಾಡಿರುವಂತವ್ರು, ಅವರೆಲ್ಲ ಅಂತಹ ಒಳ್ಳೆ ಕೆಲಸಗಳಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಅದನ್ನೆಲ್ಲ ತುಚ್ಛ ಅಂತ ತಿಳ್ಕೊಂಡು ಅದು ಅರ್ಥ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಈ ಐಹಿಕ ವಿಷಯಗಳ ಮೇಲೆ ಆ ಭ್ರಮೆ ಅನ್ನೋದನ್ನ ಅವ್ರು ಬಿಟ್ಟು ಭಗವಂತನ ಸಾಮ್ರಾಜ್ಯಕ್ಕೆ ಇದು ನನ್ನ ಕರ್ಕೊಂಡು ಹೋಗೋದಿಲ್ಲ ಅಂತ ತಿಳ್ಕೊಂಡು ಎಲ್ಲವನ್ನು ಬಿಸಾಡಿ ಭಗವಂತನ ಸೇವೆಯಲ್ಲಿ ಅವರು ಸಂಪೂರ್ಣವಾಗಿ ಆಶ್ರಯವನ್ನು ಪಡ್ಕೋತಾರೆ, ಶರಣಾಗ್ತಾರೆ ಭಗವಂತನಿಗೆ. ಶ್ಲೋಕ 27. ನಮ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮ ಆರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ. ಅನುವಾದ: ಲೌಕಿಕವಾಗಿ ದರಿದ್ರರಾದವರ ಸುತ್ತು ಇರಿಸಿದ ನಿನಗೆ ನನ್ನ ಪ್ರಣಾಮಗಳು. ಲೌಕಿಕವಾಗಿ ಯಾರು ದರಿದ್ರರಾಗಿದ್ದಾರೆ ಅವರಿಗೆ ನಿಜವಾದ ಸೊತ್ತು ಭಗವಂತ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಪ್ರಕೃತಿಯ ಲೌಕಿಕ ಗುಣಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳೊಂದಿಗೆ ನಿನಗೆ ಯಾವ ಸಂಬಂಧವೂ ಇಲ್ಲ. ನೀನು ಸ್ವಯಂ ತೃಪ್ತನು, ಆದ್ದರಿಂದಲೇ ನೀನು ಅತ್ಯಂತ ಶಾಂತ ಮತ್ತು ಅದ್ವೈತಿಗಳ ಪ್ರಭು. ಭಗವಂತ ಅತ್ಯಂತ ಶಾಂತ ಅಂದ್ರೆ ಲೌಕಿಕ ದರಿದ್ರರು ಅಂತಂದ್ರೆ ಯಾರಿಗೆ ಈ ಲೌಕಿಕ ಆಸಕ್ತಿ ಇಲ್ಲ, ಇಚ್ಛೆಗಳು ಇಲ್ಲ, ಅಂತವರಿಗೆ ಭಗವಂತ ಅವರ ನಿಜವಾದ ಸ್ವತ್ತು. ಮತ್ತೆ ಪ್ರಕೃತಿಯ ಲೌಕಿಕ ಗುಣಗಳು, ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ನಿನಗೆ ಯಾವ ಸಂಬಂಧವೂ ಇಲ್ಲ. ಅಂದ್ರೆ ನಾವು ನೋಡ್ತೀವಿ ಭಗವದ್ಗೀತೆಯಲ್ಲಿ ಕೂಡ ಪರಮಾತ್ಮ ಹೇಳ್ತಾನೆ, ಈ ಭೌತಿಕ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಹೇಗೆ ಬಂದಿದ್ದೀವಿ ಅಂದ್ರೆ ನಮ್ಮನ್ನ ತಳ್ಳಿದ್ದಾರೆ, ನಮ್ಮನ್ನ ಈ ಭೌತಿಕ ಜಗತ್ತಿಗೆ ತಳ್ಳಿದ್ದಾರೆ, ನಾವು ಮಾಡಿರುವ ತಪ್ಪಿಗೆ ಶಿಕ್ಷೆಯಾಗಿ ಈ ಜೈಲಿಗೆ ತಳ್ಳಿದ್ದಾರೆ. ಆದ್ರೆ ಭಗವಂತ ಇಲ್ಲಿಗೆ ಬರ್ತಾನೆ, ಅವತರಿಸಿ ಬರ್ತಾನೆ, ನಮ್ಮ ಮೇಲೆ ಕರುಣೆ ತೋರಿಸಿ ಬರ್ತಾನೆ. ಆದ್ರೆ ಅವನನ್ನ ಯಾರು
ತಳ್ಳಿರೋದಲ್ಲ. ಈಗ ಒಂದು ಜೈಲಿಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಬಂದು ಹೋಗ್ತಾನೆ ಅಂದ್ರೆ ಅವ್ನ ಇಷ್ಟ ಬಂದಾಗ ಹೋಗ್ತಾನೆ, ಇಷ್ಟ ಬಂದಾಗ ಬರ್ತಾನೆ. ಹಾಗೆ ಅವ್ನು ಯಾವಾಗ ಬೇಕಾದ್ರೂ ಬಂದು ಹೋಗ್ಬೋದು. ಅದೇ ತರ ನಾವು ಕೈದಿಗಳು, ನಾವು ಹೇಳಕ್ಕಾಗಲ್ಲ ನಾನು ಒಳಗಡೆ ಬರೋವಾಗ ನನ್ ಇಷ್ಟ ಬಂದೆ, ನಾ ಹೋಗೋವಾಗ ಯಾವಾಗ ಬೇಕಾದ್ರೂ ಹೋಗ್ತೀನಿ ಅಂತ. ಹಾಗೆ ಯಾಕೆ ನಾವು ಆ ರೀತಿ ಹೇಳಕ್ಕಾಗಲ್ಲ ಅಂದ್ರೆ ಪ್ರಕೃತಿಯ ಬಂಧನದಲ್ಲಿ ನಾವಿದೀವಿ. ಯಾಕೆ ಆ ಪ್ರಕೃತಿಯ ಬಂಧನದಲ್ಲಿ ನಾವಿದೀವಿ? ನಾವು ಈ ಪ್ರಕೃತಿಯನ್ನ ಭೋಗಿಸ್ಬೇಕು ಅಂತ ತಿಳ್ಕೊಂಡವ್ರು. ನಾವು ಭಗವಂತನ ಸಾಮ್ರಾಜ್ಯ, ಅದು ಭಗವಂತನ ಸಾಮ್ರಾಜ್ಯನ ನಾವು ಅದಕ್ಕೆ ಒಡೆತನವನ್ನ ಸಾಧಿಸೋ ಪ್ರಯತ್ನ ಮಾಡಿದೀವಿ. ಅಂತ ತಪ್ಪು ಮಾಡಿದ ಕಾರಣ ನಾವೆಲ್ಲರೂ ಕೂಡ ಬಂಧನದಲ್ಲಿ ಇಲ್ಲಿದ್ದೀವಿ. ಆದ್ರೆ ಭಗವಂತ ಆ ರೀತಿ ಅವನಿಗೆ ಯಾವುದೇ ಕ್ರಿಯೆಗಳು ಪ್ರತಿಕ್ರಿಯೆಗಳು ಇಲ್ಲ. ಯಾವಾಗ ನಾವು ಅವನನ್ನ ತಿಳ್ಕೊತೀವಿ, ಅವನಿಗೆ ಯಾವುದೇ ಅವನ ಕ್ರಿಯೆಗಳಿಗೆ ಪ್ರತಿಕ್ರಿಯೆಗಳಿಲ್ಲ ಅನ್ನೋದನ್ನ ನಾವ್ ಯಾವಾಗ ತಿಳ್ಕೊತೀವಿ ಅವನ ಬಗ್ಗೆ, ಆಗ ನಾವು ಕೂಡ ಕರ್ಮ ಬಂಧನದಲ್ಲಿ ಇರೋದಿಲ್ಲ ಅಂತಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನೀನು ಸ್ವಯಂ ತೃಪ್ತ ಅಂದ್ರೆ ಭಗವಂತ ಅವನು ಆತ್ಮಾರಾಮ. ಅವನಿಗೆ ತೃಪ್ತಿ ಪಡಿಸೋದಕ್ಕೆ ಹೊರಗಡೆಯಿಂದ ಬೇರೆ ಇನ್ನೇನೋ ವಿಷಯ ಬೇಕು ಅಂತ ಏನಿಲ್ಲ. ಅವನು ತನ್ನಿಂತಾನೇ ತೃಪ್ತನಾಗಿದ್ದಾನೆ. ಆದ್ದರಿಂದಲೇ ನೀನು ಅತ್ಯಂತ ಶಾಂತ. ಭಗವಂತ ಯಾವಾಗ್ಲೂ ಶಾಂತ ರೂಪಿ ಮತ್ತು ಅದ್ವೈತಿಗಳ ಪ್ರಭು. ಯಾರು ಅದ್ವೈತಿಗಳಿದ್ದಾರೆ ಅಂದ್ರೆ ಭಗವಂತ ಜ್ಞಾನಿಗಳು, ಅವರಿಗೂ ಕೂಡ ಭಗವಂತ ಅವನು ಪ್ರಭು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ: ತಾನು ಪಡೆಯಬೇಕಾದದ್ದು ಏನೂ ಇಲ್ಲವೆಂಬ ಭಾವನೆ ಬಂದೊಡನೆಯೇ ಜೀವಿ ಮುಗಿದಂತೆಯೇ ಸರಿ. ನಿಜವಾದ ಅರ್ಥದಲ್ಲಿ ಮಾನವ ಜೀವಿ ಪರಿತ್ಯಾಗಿಯಾಗಲಾರ. ಮತ್ತೊಂದು ಅಮೂಲ್ಯವಾದದ್ದನ್ನು ಪಡೆಯಲೆಂದೇ ಅವನು ಇರುವ ಒಂದನ್ನು ತ್ಯಜಿಸುತ್ತಾನೆ. ಅಂದ್ರೆ ನಾವೆಲ್ಲರೂ ಕೂಡ, ನಾನು ಹೇಳ್ದೆ ಈಗ ಗೋಸ್ವಾಮಿಗಳವರೆಲ್ಲರೂ ಲೌಕಿಕವಾಗಿ ಬೇಕಾದಷ್ಟು ಅವ್ರ ಹತ್ರ ಇತ್ತು, ಅದನ್ನೆಲ್ಲ ಬೀಸಾಕಿ ಇದೆಲ್ಲ ನಂದು ಅಶಾಶ್ವತವಾದ, ಇದು ಯಾವ್ದು ನನ್ನ ಹಿಂದೆ ಬರೋದಿಲ್ಲ, ನಿಜವಾದ ಬೇರೆ ಕಡೆ ಇದೆ, ನನ್ ತಂದೆ ಶ್ರೀಮಂತ, ನನ್ ಮನೆಗೆ ನಾನು ಹೋದ್ರೆ ನಾನು ಆನಂದವಾಗಿ ಇರ್ಬೋದು, ನಿಜವಾದ ಆನಂದ ಅಲ್ಲಿದೆ ಅಂತ ಯಾವಾಗ ಅವ್ರಿಗೆ ಗೊತ್ತಾಯ್ತು, ಅವ್ರು ಇದನ್ನ ತುಚ್ಛವಾಗಿ ಬಿಟ್ರು ಅಂತ ಹೇಳ್ದೆ. ಹಾಗೆ ನಾವು ಕೂಡ, ನಮಗೂ ಕೂಡ ನಿಜವಾಗ್ಲೂ ಕೂಡ ನಾವು ಲೋಭಿಗಳಾದ್ರೆ ಅಂತಹ ಲೋಭವನ್ನ ಬೆಳೆಸ್ಕೋಬೇಕು. ಅಂತಹ ಏನಂತೀವಿ, ಲೋಭ ಅನ್ನೋದು ಬರ್ಬೇಕು. ಸ್ವಾರ್ಥ ಅಂತಂದ್ರೆ ನಿಜವಾದ ಸ್ವಾರ್ಥ ಬರ್ಬೇಕು. ಯಾವ್ದು ನಿಜವಾದ ಸ್ವಾರ್ಥ ಅಂತಂದ್ರೆ ಈ ಲೌಕಿಕವಾದ ತುಚ್ಛವಾದ ವಿಷಯಗಳಲ್ಲಿ ತೋರಿಸುವಂತದ್ದು ಸ್ವಾರ್ಥ ಅಲ್ಲ. ಅಂದ್ರೆ ಈ ಭಕ್ತರು ಯಾರಿದ್ದಾರೆ, ಈ ಲೌಕಿಕ ಜೀವಿಗಳ ಜೊತೆ ಅವ್ರು ಕಿತ್ತಾಡೋದಿಲ್ಲ, ಅವ್ರ ಮೇಲೆ ಅಸೂಯೆ ಇಲ್ಲ, ಅವ್ರ ಜೊತೆ ಪೈಪೋಟಿ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತಂದ್ರೆ ಇವ್ರೆಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆ ಪೈಪೋಟಿ ಮಾಡೋರು. ಈಗ ನಾನ್ ತುಂಬಾ ದೊಡ್ಡೋಳಾಗಿದ್ದೀನಿ, ನನ್ ಮಗು ಯಾವ್ದೋ ಒಂದು ಚಿಕ್ಕ ಆಟ ಸಾಮಾನಿಗೆ ಜಗಳ ಆಡ್ತಿದೆ ಅಂದ್ರೆ ಅದ್ರ ಜೊತೆ ಕುತ್ಕೊಂಡು ನಾನ್ ಜಗಳ ಆಡೋದಿಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ ಅದು ಚಿಕ್ಕ ವಿಷಯ, ಅದಕ್ಕಿಂತ ದೊಡ್ಡದಿದೆ ನನ್ಗೆ ಪಡ್ಕೊಳ್ಬೇಕಾಗಿರೋದಂತ. ಹಾಗೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ? ಉನ್ನತವಾದ ಅವ್ರಿಗೆ ಸಿಕ್ಕಿದಾಗ ಅದಕ್ಕಿಂತ ಕಡಿಮೆ ಆದದನ್ನ ಅವ್ರು ಬಿಟ್ಟು ಬಿಡ್ತಾರೆ. ಹಾಗೆ ಇಲ್ಲಿ ಅದನ್ನ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಮತ್ತೊಂದು ಅಮೂಲ್ಯವಾದದ್ದನ್ನು ಪಡೆಯಲೆಂದೇ ಅವನು ಇರುವ ಒಂದನ್ನು ತ್ಯಜಿಸುತ್ತಾನೆ. ಒಬ್ಬ ವಿದ್ಯಾರ್ಥಿ ಒಳ್ಳೆಯ ಶಿಕ್ಷಣವನ್ನು ಪಡೆಯುವ ಸಲುವಾಗಿ ತನ್ನ ಬಾಲಿಶ ಆಸಕ್ತಿಗಳನ್ನು ತೊರೆದು ಬಿಡುತ್ತಾನೆ. ಅಂದ್ರೆ ಯಾವಾಗ ಶಿಕ್ಷಣ ಪಡ್ಕೊಳ್ಳುವಂತಹ ವಯಸ್ಸು ಬರುತ್ತೆ ಮಕ್ಕಳಿಗೆ, ಅವರು ಆಟ ಆಡೋದೆಲ್ಲ ಕಡಿಮೆ ಮಾಡ್ಲೇಬೇಕು, ಯಾಕಂದ್ರೆ ಅವ್ರಿಗೆ ಸಮಯ ಇರೋದಿಲ್ಲ. ಹೀಗೆ ಒಬ್ಬ ಚಾಕರ ಈಗಿರುವುದಕ್ಕಿಂತ ಉತ್ತಮವಾದ ಕೆಲಸವನ್ನು ಪಡೆಯುವ ಸಲುವಾಗಿ ಈಗಿರುವ ಕೆಲಸವನ್ನು ಬಿಟ್ಟು ಬಿಡ್ತಾನೆ. ಇದಕ್ಕಿಂತ ಒಳ್ಳೆ ಯಾರಾದ್ರೂ ಒಬ್ರು ಕೆಲಸ ಮಾಡ್ತಾ ಇರೋರಿಗೆ ಅದಕ್ಕಿಂತ ಒಳ್ಳೆ ಕೆಲಸ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಸಂಬಳ ಸಿಗುತ್ತೆ ಅಂತಂದ್ರೆ ಅವ್ರು ಈಗಿರೋದನ್ನ ಬಿಟ್ಟು ಬಿಡ್ತಾರೆ. ಹೀಗೆಯೇ ಒಬ್ಬ ಭಕ್ತ ಆಧ್ಯಾತ್ಮಿಕ ಮೌಲ್ಯದಲ್ಲಿ ಹಿಡಿತಕ್ಕೆ ಸಿಕ್ಕುವುದನ್ನು ಪಡೆಯುವ ಸಲುವಾಗಿ ಎಲ್ಲದೆ ಸುಮ್ಮನೆ ಐಹಿಕ ಜಗತ್ತನ್ನು ಪರಿತ್ಯಜಿಸುವುದಿಲ್ಲ. ಆದ್ರೆ ಯಾರು ಆಧ್ಯಾತ್ಮಿಕವಾದಿಗಳಿದ್ದಾರೆ ಅವರಿಗೆ ಆಧ್ಯಾತ್ಮಿಕ ಮೌಲ್ಯದಲ್ಲಿ ಹಿಡಿತಕ್ಕೆ ಸಿಕ್ಕುವುದನ್ನು ಪಡೆಯುವ ಸಲುವಾಗಿ, ಅಂದ್ರೆ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಆಧ್ಯಾತ್ಮಿಕ ವಿಚಾರ ಅನ್ನುವಂಥದ್ದು, ಅದು ಭಗವಂತನ ವಿಷಯ ಅನ್ನುವಂಥದ್ದು, ಭಗವಂತನ ಸೇವೆ ಅನ್ನುವಂಥದ್ದು, ಅಲ್ಲಿ ನನಗೆ ನಿಜವಾದ ತೃಪ್ತಿ ಇದೆ, ನನ್ನ ಆತ್ಮಕ್ಕೆ ನಿಜವಾದ ತೃಪ್ತಿ ಇದೆ, ಅಲ್ಲಿ ನನಗೆ ನಿಜವಾದ ಭಗವಂತನ ಸೇವೆ ಸಿಗುತ್ತೆ, ಅವನ ಸಾನ್ನಿಧ್ಯ ಸಿಗುತ್ತೆ, ಅವನ ಜೊತೆ ನನಗೆ ಒಂದು ಪ್ರೇಮ ಅಂದ್ರೆ ಪ್ರೀತಿ ವಿನಿಮಯ ಅನ್ನೋದು ಸಿಗುತ್ತೆ, ನನಗೆ ನಿಜವಾದ ಆನಂದ ಅನ್ನೋದು ಅಲ್ಲೇ ಇರೋದು, ತೃಪ್ತಿ ಅನ್ನೋದು ಅಲ್ಲೇ ಇರೋದು ಅನ್ನೋದು ಯಾವಾಗ ಅವನಿಗೆ ಗೊತ್ತಾಗುತ್ತೆ, ಅವಾಗ ಅವನಿಗೆ ಈ ಐಹಿಕ ಜಗತ್ತು ಅದನ್ನ ಪರಿತ್ಯಜಿಸುವುದು ಅವನಿಗೆ ಏನು ಬೇಸರದ ಸಂಗತಿ ಆಗೋದಿಲ್ಲ. ಶ್ರೀಲ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತು ಶ್ರೀಲ ರಘುನಾಥ ದಾಸ ಮೊದಲಾದವರು ಭಗವತ್ ಸೇವೆಗಾಗಿ ತಮ್ಮ ಐಹಿಕ ಸುಖ ಸಂಪತ್ತುಗಳನ್ನು ತ್ಯಾಗ ಮಾಡಿದರು. ಲೌಕಿಕ ಅರ್ಥದಲ್ಲಿ ಅವರು ದೊಡ್ಡ ಮನುಷ್ಯರಾಗಿದ್ದರು. ಗೋಸ್ವಾಮಿಗಳು ಪಶ್ಚಿಮ ಬಂಗಾಳ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರು. ಶ್ರೀಲ ರಘುನಾಥ ದಾಸ ಗೋಸ್ವಾಮಿಯವರು ಆ ಕಾಲದ ಒಬ್ಬ
ಬಹುದೊಡ್ಡ ಜಮೀನ್ದಾರರ ಮಗನಾಗಿದ್ದರು. ಆದರೆ ಅವರು ತಾವು ಹಿಂದೆ ಪಡೆದದಕ್ಕಿಂತ ಮಿಗಿಲಾದದ್ದನ್ನು ಪಡೆಯುವ ಸಲುವಾಗಿ ಎಲ್ಲವನ್ನು ತ್ಯಾಗ ಮಾಡಿದರು. ಭಕ್ತರು ಸಾಮಾನ್ಯವಾಗಿ ಐಹಿಕ ಸಂಪತ್ತುಳ್ಳವರಾಗಿರುವುದಿಲ್ಲ, ಆದರೆ ಆ ಭಗವಂತನ ಪಾದಕಮಲಗಳಲ್ಲಿ ತುಂಬಾ ರಹಸ್ಯವಾದ ಕೋಶಾಗಾರ ಉಳ್ಳವರಾಗಿರುತ್ತಾರೆ. ಶ್ರೀಲ ಆದ್ರೆ ಅವರು ನೋಡೋದಕ್ಕೆ ಲೌಕಿಕವಾಗಿ ಯಾವುದು ಸಂಪತ್ತು ಅವ್ರ ಹತ್ರ ಕಾಣಿಸ್ತಾ ಇರೋದಿಲ್ಲ, ಆದ್ರೆ ನಿಜವಾದ ಸಂಪತ್ತು ಅನ್ನೋದು ಭಗವಂತನ ಹತ್ರ, ಆ ಭಗವಂತನ ಭಕ್ತಿಯಲ್ಲಿ, ಭಗವಂತನ ಆ ಪ್ರೀತಿಯಲ್ಲಿ ಅವರು ಅದನ್ನ ಒಂದು ಕೋಶಾಗಾರ ಅಂತಂದ್ರೆ ದೊಡ್ಡ ಒಂದು ಸಂಪತ್ತು ಅನ್ನೋಂಥದ್ದು, ದೊಡ್ಡ ಒಂದು ಏನಂತೀವಿ ಟ್ರೆಷರ್, ಅದನ್ನ ಅವರು ನಿಧಿ ಅಲ್ಲಿ ಅವರು ಭಗವಂತನಲ್ಲಿ ಅವರು ರಹಸ್ಯವಾಗಿ ಯಾರಿಗೂ ಕಾಣಿಸಿದ ಹಾಗೆ ಮಾಡಿದ್ದಾರೆ. ಶ್ರೀಲ ಸನಾತನ ಗೋಸ್ವಾಮಿಯವರ ಬಗ್ಗೆ ಒಂದು ಸ್ವಾರಸ್ಯವಾದ ಕಥೆ ಇದೆ. ಅವರ ಬಳಿ ಒಂದು ಸ್ಪರ್ಶಶೀಲೆ ಇತ್ತು, ಅದನ್ನು ಕಸದ ತಿಪ್ಪೆಗೆ ಬಿಟ್ಟು ಬಿಟ್ಟಿದ್ದರು. ಒಬ್ಬ ಬಡವಾದರು ಕೈಗೆತ್ತಿಕೊಂಡ. ಇಂತಹ ಅಮೂಲ್ಯವಾದ ಶಿಲೆ ಇಂತಹ ಉಪೇಕ್ಷಿತ ಸ್ಥಳದಲ್ಲಿ ಏಕೆ ಬಿಟ್ಟಿದ್ದೀರಾ ಎಂದು ಅವನು ಆಶ್ಚರ್ಯಪಟ್ಟ. ಅವನು ಸನಾತನ ಗೋಸ್ವಾಮಿಗಳನ್ನು ಒಂದು ಅತ್ಯಮೂಲ್ಯ ವಸ್ತುವನ್ನು ಕೊಡಬೇಕೆಂದು ಬೇಡಿದನು. ಆಗ ಅವನಿಗೆ ಭಗವಂತನ ಪುಣ್ಯನಾಮವನ್ನು ಉಪದೇಶಿಸಲಾಯಿತು. ಅಕಿಂಚನ ಎಂದರೆ ಐಹಿಕವಾಗಿ ಏನನ್ನು ಕೊಡಲಾರದವನು ಎಂದರ್ಥ. ಒಬ್ಬ ಮಹಾತ್ಮ ಅಥವಾ ವಾಸ್ತವಿಕ ಭಕ್ತ ಐಹಿಕವಾದದ್ದೇನನ್ನು ಭಕ್ತರಿಗೆ ಕೊಡುವುದಿಲ್ಲ, ಏಕೆಂದರೆ ಅವನೇ ಎಲ್ಲ ಐಹಿಕ ಸಂಪತ್ತುಗಳನ್ನು ಪರಿತ್ಯಾಗ ಮಾಡಿರ್ತಾನೆ. ಆದರೆ ಅವನು ಅಮೂಲ್ಯವಾದ ನಿಧಿಯನ್ನು ಕೊಡಬಲ್ಲ, ಎಂದರೆ ಪರಮ ಪುರುಷನನ್ನೇ ಕೊಡಬಲ್ಲ, ಏಕೆಂದರೆ ಭಗವಂತನೇ ಒಬ್ಬ ನಿಜವಾದ ಭಕ್ತನ ಅಮೂಲ್ಯವಾದ ಆಸ್ತಿ. ಸನಾತನ ಗೋಸ್ವಾಮಿಯವರು ಕಸದ ತೊಟ್ಟಿಯಲ್ಲಿ ಎಸೆದ ಸ್ಪರ್ಶಶಿಲೆ ಅವರ ಸ್ವಂತ ಆಸ್ತಿಯಾಗಿರಲಿಲ್ಲ. ಹಾಗಿದ್ದಲ್ಲಿ ಅವರು ಅದನ್ನು ಕಸದ ತೊಟ್ಟಿಯಲ್ಲಿ ಎಸೆಯುತ್ತಿರಲಿಲ್ಲ. ಈ ನಿರ್ದಿಷ್ಟ ಉದಾಹರಣೆಯನ್ನು ಒಬ್ಬ ಅನನುಭವಿ ಭಕ್ತನಿಗೆ ಏಕೆ ಕೊಡಲಾಗಿದೆ ಎಂದರೆ ಐಹಿಕ ತೃಷೆ ಮತ್ತು ಆಧ್ಯಾತ್ಮಿಕ ಮುನ್ನಡೆ ಇವೆರಡು ಒಟ್ಟಿಗೆ ಎಂದು ಇರಲಾರವು ಎಂಬುದನ್ನು ಇದು ಸಮರ್ಥಿಸುತ್ತದೆ. ಅಂದ್ರೆ ಎರಡು ದೋಣಿಯಲ್ಲಿ ಸಾಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಉತ್ತರಕ್ಕೆ ಹೋಗ್ತಾ ಇದ್ರೆ ಇನ್ನೊಂದು ದಕ್ಷಿಣಕ್ಕೆ ಹೋಗ್ತಾ ಇದೆ. ಒಂದು ಐಹಿಕ ಅನ್ನೋದು ದಕ್ಷಿಣಕ್ಕೆ ಬರ್ತಾ ಇದ್ರೆ ಆಧ್ಯಾತ್ಮಿಕ ಅನ್ನುವಂಥದ್ದು ಉತ್ತರದ ಕಡೆಗೆ ಹೋಗ್ತಾ ಇದೆ. ಎರಡು ಬೋಟಲ್ಲೂ ಕಾಲಿಟ್ಕೊಂಡ್ರೆ ನಾವು ಪ್ರಯಾಣ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎರಡು ಜೊತೆಯಲ್ಲಿ ಹೋಗೋದಿಲ್ಲ. ಪರಮ ಪುರುಷನೊಂದಿಗೆ ಎಲ್ಲದರಲ್ಲೂ ಆಧ್ಯಾತ್ಮಿಕ ಸಂಬಂಧವನ್ನು ಕಾಣುವವರಿಗೆ ಒಬ್ಬ ವ್ಯಕ್ತಿ ಜಡ ಮತ್ತು ಚೈತನ್ಯಗಳ ನಡುವೆ ಅಂತರವನ್ನು ಕಾಣಲೇಬೇಕು. ಯಾರು ಆಧ್ಯಾತ್ಮಿಕ ಸಂಬಂಧ ಆ ಭಗವಾನ್ ಸಾಕ್ಷಾತ್ಕಾರ ಪಡೆದವ್ರಿಗೆ ಭಗವಾನ್ ಸಾಕ್ಷಾತ್ಕಾರ ಪಡೆದವರಿಗೆ ಬ್ರಹ್ಮನ್ ಸಾಕ್ಷಾತ್ಕಾರದ ಬಗ್ಗೆ ಗೊತ್ತಿರ್ಬೇಕು. ಬ್ರಹ್ಮನ್ ಸಾಕ್ಷಾತ್ಕಾರ ಅನ್ನೋದು ಏನು ಅಂತಂದ್ರೆ, ನಾನು ಈ ಜಡದೇಹ ಅಲ್ಲ, ನಾನು ಆತ್ಮ ಅನ್ನುವಂತಹ ಅದು ಒಂದು ಪ್ರೈಮರಿ ಲೆವೆಲ್ ಅಂತ ಹೇಳ್ತೀವಿ. ಅಲ್ಲಿ ಆ ಮಟ್ಟಕ್ಕೆ ಜ್ಞಾನ ಅವ್ರಿಗೆ ಇರ್ಲೇಬೇಕು. ಶ್ರೀಲ ಸನಾತನ ಗೋಸ್ವಾಮಿ ಅಂತವರು ಶ್ರೀಲ ಸನಾತನ ಗೋಸ್ವಾಮಿಯವರಂತಹ ಗುರು ಎಲ್ಲವನ್ನೂ ಆಧ್ಯಾತ್ಮಿಕವಾಗಿ ನೋಡಬಲ್ಲ ಸಾಮರ್ಥ್ಯವನ್ನು ವೈಯಕ್ತಿಕವಾಗಿ ಉಳ್ಳವರು. ಅವರಿಗಿರುವಂತಹ ಆಧ್ಯಾತ್ಮಿಕ ದರ್ಶನ ನಮಗಿಲ್ಲದಿದ್ದರಿಂದ ಅವರು ಈ ದೃಷ್ಟಾಂತವನ್ನು ನೀಡಿದ್ದಾರೆ. ಅಂದ್ರೆ ಅವ್ರಿಗೆ ಎಲ್ಲ ಗೊತ್ತಿದೆ, ಆದ್ರೆ ನಮ್ಗೆ ಅರ್ಥ ಮಾಡಿಸೋದಕ್ಕೆ ಆ ಉದಾಹರಣೆನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಅಲ್ಪಮತಿಗಳಾದ ಕಾರಣ ಅವರು ನಮ್ಗೆ ಅಂತಹ ಒಂದು ಉದಾಹರಣೆನ ಕೊಡ್ತಾ ಇದ್ದಾರೆ. ಐಹಿಕ ದೃಷ್ಟಿ ಅಥವಾ ಲೌಕಿಕ ನಾಗರಿಕತೆಯ ಮುನ್ನಡೆಯು ಆಧ್ಯಾತ್ಮಿಕ ಉನ್ನತಿಯ ಹಾದಿಯಲ್ಲಿ ಒಂದು ದೊಡ್ಡ ತೊಡಕಾಗಿದೆ. ಐಹಿಕ ದೃಷ್ಟಿ ಅಂದ್ರೆ ಏನು ಲೌಕಿಕವಾಗಿ ನಾಗರಿಕತೆ ಅಂತ ನಾವು ಕರೀತಾ ಇದೀವಿ. ಅಂದ್ರೆ ಯಾರ ಹತ್ರ ತುಂಬಾ ಓದಿದ್ದಾರೆ ಅವ್ರಿಗೆ ಮರ್ಯಾದೆ ಜಾಸ್ತಿ, ಯಾರು ಒಳ್ಳೆ ಕೆಲಸದಲ್ಲಿದ್ದಾರೆ ಅವ್ರಿಗೆ ಗೌರವ ಜಾಸ್ತಿ, ಮತ್ತೆ ಯಾರ ಹತ್ರ ಜಾಸ್ತಿ ಸಂಪತ್ತಿದೆ ಅವ್ರನ್ನ ದೇವರು ಅನ್ನೋಷ್ಟರ ಮಟ್ಟಿಗೆ ಜನ ನೋಡ್ತಾರೆ. ಹಾಗೆ ಒಳ್ಳೆ ಉನ್ನತ ಕುಟುಂಬದಲ್ಲಿ ಜನ್ಮ ಪಡೆದಿದ್ದಾರೆ ಅಂದ್ರೂ ಕೂಡ ಅಷ್ಟೇ ಅವ್ರಿಗೆ ಮರ್ಯಾದೆ ಕೊಡ್ತಾರೆ. ಮತ್ತೆ ಯಾರು ಸುಂದರವಾಗಿದ್ದಾರೆ ಅಂದ್ರೆ ಫಿಲಂ ಸ್ಟಾರ್ಗಳೆಲ್ಲ ನೋಡ್ತೀವಿ, ಅವ್ರಿಗೆಲ್ಲ ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಯಾಕೆ? ಲೌಕಿಕ ನಾಗರಿಕತೆ ಮುನ್ನಡೆ ಅಂತ. ಆಧ್ಯಾತ್ಮಿಕ ಉನ್ನತಿಯ ಹಾದಿಯಲ್ಲಿ ಒಂದು ದೊಡ್ಡ ತೊಡಕಾಗಿದೆ. ಅಂತವ್ರು ಯಾರು ಕೂಡ ಆಧ್ಯಾತ್ಮಿಕದ ದಾರಿನ ತುಳಿಯೋದೇ ಇಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾಳೆ ಕುಂತಿ ಮಹಾರಾಣಿ. ಆದ ಕಾರಣ ಭಗವಂತ ನಾವು ಕಷ್ಟದಲ್ಲಿ ಇದ್ರೂ ಪರವಾಗಿಲ್ಲ, ನೀನ್ ನಮ್ಗೆ ಇನ್ನಷ್ಟು ಮತ್ತಷ್ಟು ಕಷ್ಟ ಕೊಟ್ರು ಪರವಾಗಿಲ್ಲ, ನಮ್ ಜೊತೆ ನೀನು ನಿಜವಾದ ನಿಧಿ, ನಿಜವಾದ ಕೋಶಾಗಾರ ನೀನಿರುವಾಗ ನಮ್ಗೆ ಇದೆಲ್ಲ ತುಚ್ಛನೇ ಸರಿ, ಇಂಥದೆಲ್ಲ ನಮ್ಗೆ ಬೇಕಾಗೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಅಂತಹ ಐಹಿಕ ಮುನ್ನಡೆ ಜೀವಿಗಳನ್ನು ಐಹಿಕ ಶರೀರ ಬಂಧನಗಳಲ್ಲಿ ಸಿಲುಕಿಸುತ್ತದೆ. ಇದೆಲ್ಲವೂ ಕೂಡ ನಮ್ಮನ್ನ ಪುನರಪಿ ಜನನಂ ಪುನರಪಿ ಮರಣಂ ಚಕ್ರದಲ್ಲಿ ಬೀಳಿಸುತ್ತೆ. ಇದರಿಂದ ಎಲ್ಲ ಬಗೆಯ ಐಹಿಕ ಕ್ಲೇಶಗಳಿಗೆ ನಾವು ತುತ್ತಾಗುತ್ತೇವೆ. ಅಂತ ಐಹಿಕ ಮುನ್ನಡೆಯನ್ನು ಅನರ್ಥ ಅಥವಾ ಅನಪೇಕ್ಷಿತ ವಸ್ತು ಎಂದು ಕರೆಯಲಾಗಿದೆ. ಈ ಐಹಿಕ ಮುನ್ನಡೆ ಅನ್ನೋದು ಏನಿದೆ ಅದನ್ನ ಇಲ್ಲಿ ಅನರ್ಥ ಅಂತ ಹೇಳ್ತಾರೆ. ಈ ಅನರ್ಥ ಪದನ ಮತ್ತೆ ಕೇಳಿದೀವಿ ಎಲ್ಲೋ, ಯಾರಿಗಾದ್ರೂ ನೆನಪಾಗತ್ತಾ? ಎಲ್ಲಿ ಕೇಳಿದ್ವಿ ಅನರ್ಥ ಅಂತ? ಹರೇ ಕೃಷ್ಣ.
ಮತ್ತೆ ಹೇಳಿ ಮಾತಾಜಿ ಗೊತ್ತಾಗಿಲ್ಲ. ಅನರ್ಥ ಅನರ್ಥ ಅನ್ನೋ ಪದ ನಮ್ಗೆ ತುಂಬಾ ಆಗಾಗ ನಾವು ಕೇಳಿದೀವಿ ಅನ್ಸುತ್ತೆ ಭಕ್ತಿ ಮಾತಾಜಿ. ಹಂತಗಳಲ್ಲಿ ಅನರ್ಥ ನಿವೃತ್ತಿ ಅಂತ ಹೇಳಿ. ಆ ಧನ್ಯವಾದಗಳು ಮಾತಾಜಿ. ಅನರ್ಥ ನಿವೃತ್ತಿ, ಹೌದು. ಈ ಅನರ್ಥಗಳು, ಐಹಿಕ ಮುನ್ನಡೆ ಅನ್ನೋ ಅನರ್ಥಗಳು ಯಾವಾಗ ಕಡಿಮೆ ಆಗುತ್ತೆ? ಭಕ್ತರ ಸಂಘದಲ್ಲಿ, ನಾವು ಭಕ್ತಿ ಮಾರ್ಗದಲ್ಲಿ ಭಜನ ಕ್ರಿಯೆಯಲ್ಲಿ ತೊಡಗಿದಾಗ, ಅಂದ್ರೆ ಭಗವಂತನ ಕೀರ್ತನ, ಸ್ಮರಣ ಮತ್ತೆ ಅವನ ಶ್ರವಣ ಇದನ್ನ ಮಾಡಕ್ಕೆ ನಾವು ತೊಡಗಿದಾಗ ಏನಾಗುತ್ತೆ? ಈ ಐಹಿಕ ಮುನ್ನಡೆ ಅನ್ನುವಂತ ಅನರ್ಥಗಳು ನಮ್ಮಿಂದ ದೂರ ಆಗ್ತವೆ ಅಂತ. ಇವೆಲ್ಲವೂ ಕೂಡ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅಡೆತಡೆಯನ್ನ ಮಾಡುವಂತವು ಅನಪೇಕ್ಷಿತ ವಸ್ತುಗಳೆಂದು ಕರೆಯಲಾಗಿದೆ. ಇದು ಇರುವುದು ಹಾಗೆಯೇ. ಇಂದಿನ ಐಹಿಕ ಮುನ್ನಡೆಯ ಸಂದರ್ಭದಲ್ಲಿ 50 ಸೆಂಟುಗಳ ಬೆಲೆ ತೆತ್ತು ತುಟಿಯ ರಂಗನ್ನು ಉಪಯೋಗಿಸುತ್ತಾರೆ. ಇಂತಹ ಅನೇಕ ಅನಪೇಕ್ಷಿತ ವಸ್ತುಗಳು ನಮ್ಮ ಬದುಕಿನ ಐಹಿಕ ಕಲ್ಪನೆಯ ಉತ್ಪನ್ನಗಳಾಗಿವೆ. ನಮ್ಮ ಗಮನವನ್ನು ಇಂತಹ ಅನಪೇಕ್ಷಿತ ವಸ್ತುಗಳ ಕಡೆಗೆ ಹರಿಸುವುದರಿಂದ ಮಾನವ ಬದುಕಿನ ಪ್ರಧಾನ ಉದ್ದೇಶವಾದ ಆಧ್ಯಾತ್ಮಿಕ ಸತ್ಯವನ್ನು ಸಾಧಿಸಲು ಸಾಧ್ಯವಾಗದೆ ಮಾನವ ಶಕ್ತಿಯ ದುರ್ವ್ಯಯವಾಗುತ್ತದೆ. ಚಂದ್ರಲೋಕವನ್ನು ಪ್ರವೇಶಿಸುವ ಮಾನವ ಪ್ರಯತ್ನ ಕೂಡ ಇಂತಹ ಮಾನವ ಶಕ್ತಿಯ ದುರ್ವ್ಯಯದ ಮತ್ತೊಂದು ಉದಾಹರಣೆಯಾಗಿದೆ. ಅಂದ್ರೆ ನಾವೇನು ಭೋಗ ಜೀವನ ಮಾಡ್ತಾ ಇದ್ವಿ, ಇಲ್ಲಿ ಅದಕ್ಕೊಂದು ಉದಾಹರಣೆ ಪ್ರಭುಪಾದರು ಕೊಡ್ತಾ ಇದ್ದಾರೆ. ತುಟಿಗೆ ಹಚ್ಚುವಂತ ರಂಗು, ಮತ್ತೆ ಈ ಚಂದ್ರನ ಮತ್ತೆ ಮಂಗಳ ಗ್ರಹಗಳಿಗೆ ಹೋಗ್ತೀವಿ ಅಂತ ಇಷ್ಟೆಲ್ಲ ಹಣವನ್ನ ವೆಚ್ಚ ಮಾಡ್ತಾರೆ, ಶಕ್ತಿಯನ್ನ ವೆಚ್ಚ ಮಾಡ್ತಾರೆ, ಸಮಯವನ್ನ ವೆಚ್ಚ ಮಾಡ್ತಾರೆ. ಇವೆಲ್ಲವೂ ಕೂಡ ಒಂದು ದುರ್ವ್ಯಯ, ಅಂದ್ರೆ ವ್ಯಯ. ಬೇಡದ ವಿಷಯಕ್ಕೆ ಸುಮ್ನೆ ವೇಸ್ಟ್ ಆಗಿ ಖರ್ಚು ಮಾಡ್ತಾರೆ ಅನ್ನೋದು. ಏಕೆಂದ್ರೆ ಚಂದ್ರಲೋಕವನ್ನು ಮುಟ್ಟಿದರೂ ಕೂಡ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದಂತಾಗುವುದಿಲ್ಲ. ನೀವು ಚಂದ್ರಲೋಕಕ್ಕೆ ಹೋಗ್ಬಿಟ್ರು ಕೂಡ ಏನು ಇಲ್ಲಿ ಚೇಂಜ್ ಆಗಿಲ್ಲ. ನಮ್ಗೆ ಯಾವುದೇ ಸಮಸ್ಯೆಗಳು ಏನೆಲ್ಲ ಇದೆ, ಲೌಕಿಕವಾಗಿಯೇ ಆಗಿರ್ಲಿ, ಆಧ್ಯಾತ್ಮಿಕವಾಗಿ ಬಿಡಿ, ಲೌಕಿಕವಾಗಿಯೇ ಇರುವಂತ ಸಮಸ್ಯೆಗಳಿಗೂ ಕೂಡ ನಮ್ಗೇನ್ ಪರಿಹಾರ ಸಿಕ್ಕಿಲ್ಲ. ಭಗವದ್ ಭಕ್ತರನ್ನು ಅಕಿಂಚನರು ಎಂದು ಕರೆಯಲಾಗಿದೆ. ಏಕೆಂದರೆ ಅವರ ಬಳಿ ವಸ್ತುತಃ ಯಾವ ಐಹಿಕ ಸಂಪತ್ತು ಇಲ್ಲ. ಅಂತ ಐಹಿಕ ಸಂಪತ್ತು 3 ಪ್ರಕೃತಿ ಗುಣಗಳ ಉತ್ಪನ್ನಗಳಾಗಿವೆ. ಅಂತಹ 3 ಪ್ರಕೃತಿ ಗುಣಗಳ ಉತ್ಪನ್ನಗಳು ಬಂಧನಕ್ಕೆ ಕಾರಣವಾಗ್ತವೆ. ಅಂತವೆಲ್ಲ ಭಕ್ತರ ಬಳಿ ಇರೋದಿಲ್ಲ. ಅವು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ನಾಶ ಮಾಡುತ್ತವೆ. ಅಂತಹ ಐಹಿಕ ವಸ್ತುಗಳನ್ನು ನಾವು ಕಡಿಮೆ ಹೊಂದಿದಷ್ಟು ಆಧ್ಯಾತ್ಮಿಕ ಮುನ್ನಡೆಗೆ ಒಳ್ಳೆಯ ಅವಕಾಶ ಲಭಿಸುತ್ತದೆ. ಯಾವಾಗ ನಾವು ಇಂತಹ ಐಹಿಕ ವಸ್ತುಗಳನ್ನ ಕಡಿಮೆ ಮಾಡ್ಕೋತೀವಿ, ಆಗ ನಾವು ಆಧ್ಯಾತ್ಮಿಕವಾಗಿ ಮುನ್ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಾವು ನೋಡ್ತೀವಿ, ಪ್ರಭುಪಾದರ ಜೊತೆ ಅನೇಕ ಹಿಪ್ಪಿಗಳು, ಅವರೆಲ್ಲರೂ ಕೂಡ ತುಂಬಾ ಶ್ರೀಮಂತರ ಮಕ್ಕಳಾಗಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಸರ್ಕಾರ ಮಾಡಿದಂತ ಒಂದು ಏನು ಘೋಷಣೆ ಮಾಡಿರುತ್ತೆ, ಪ್ರತಿ ಕುಟುಂಬದಿಂದ ಯಾರಾದ್ರೂ ಒಬ್ಬರು ಯುದ್ಧದಲ್ಲಿ ಪಾಲ್ಗೊಳ್ಬೇಕು ಅಂತ, ವಿಯೆಟ್ನಾಂ ವಾರ್ನಲ್ಲಿ. ಆದ ಕಾರಣ ಅವರೆಲ್ಲರೂ ಮನೆ ಮಠ ಬಿಟ್ಟು ಬೀದಿಗೆ ಇಳಿದಿರ್ತಾರೆ. ಆದ್ರೆ ಅವರು ಪ್ರಭುಪಾದರ ಸೌಭಾಗ್ಯದಿಂದ ಅವರ ಕೃಷ್ಣ ಪ್ರಜ್ಞೆಗೆ ಬಂದ ಕಾರಣ, ಪ್ರಭುಪಾದರ ಪುಣ್ಯ ಅವರು ಸಿಕ್ಕಿದ್ದು. ಆ ಕಾರಣದಿಂದ ಅವರೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಹೊಂದಿದ ಮೇಲೆ ನಾವು ನೋಡ್ತೀವಿ ಅವರೆಲ್ಲ ಎಂತಹ ಶ್ರೀಮಂತಿಕೆಯನ್ನ ಹೊಂದಿದ್ದಾರೆ, ಭೌತಿಕವಾಗಿ ಶ್ರೀಮಂತಿಕೆಯನ್ನ ಹೊಂದಿದ್ದಾರೆ. ಆದ್ರೆ ಅವರಿಗೆ ನಿಜವಾದ ಆನಂದ, ತೃಪ್ತಿ, ಸುಖ ಅನ್ನೋದು ಪ್ರಭುಪಾದರ ಹತ್ರ ಸಿಕ್ಕಿದ ಕಾರಣ ಅವೆಲ್ಲವನ್ನು ಕೂಡ ಅವರು ಬಿಟ್ಟು ಬಂದು ಬಿಡ್ತಾರೆ. ಅದ್ಯಾವುದು ಕೂಡ ಅವ್ರಿಗೆ ದೊಡ್ಡ ವಿಷಯ ಅಂತ ಅನ್ಸೋದಿಲ್ಲ. ಹಾಗೆ ಎಲ್ಲಿ ಐಹಿಕ ವಸ್ತುಗಳು ಹೆಚ್ಚಿರುತ್ತೆ, ಅಲ್ಲಿ ಆಧ್ಯಾತ್ಮಿಕ ವಿಷಯ ಅನ್ನೋದನ್ನ ತೊಡಗಿಸೋದಕ್ಕೆ ಸಾಧ್ಯ ಆಗಲ್ಲ. ಅಂತಹ ಐಹಿಕ ವಸ್ತುಗಳು ನಮ್ಮ ಹತ್ರ ಜಾಸ್ತಿ ಇದ್ರೆ ಅದನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಲಕ್ಷ್ಮಿ ಭಗವಂತನ ಸೇವೆ ಮಾಡೋದಕ್ಕೆ ಅಂತ ಇರುವಂತದ್ದು. ಅದನ್ನ ಲಕ್ಷ್ಮಿಯನ್ನ ನಾವಿಟ್ಕೋತೀವಿ, ಭಗವಂತನ ಸ್ವತ್ತನ್ನ ನಾವಿಟ್ಕೊಂತೀವಿ ಅಂತಂದ್ರೆ ನಾವೆಲ್ಲರೂ ಕಳ್ಳರಾಗ್ತೀವಿ. ಕಳ್ಳರಾದ್ರೆ ಏನಾಗುತ್ತೆ? ಕಳ್ಳರಿಗೆ ಶಿಕ್ಷೆ ಆಗುತ್ತೆ, ಐಹಿಕ ಬಂಧನ ಆಗುತ್ತೆ. ನಮ್ಗೆ ಗೊತ್ತಿಲ್ಲದ ಹಾಗೆ ಈ ಬಹಿರಂಗ ಶಕ್ತಿ ಮಹಾಮಾಯೆ ಬಂಧನದಲ್ಲಿ ನಾವು ಬೇಡಿಗಳನ್ನ ಹಾಕೊಂಡು ಮತ್ತೆ ಮತ್ತೆ ಇಲ್ಲಿಯೇ ಈ ಕಾರಾಗೃಹದಲ್ಲಿಯೇ ಉಳಿಬೇಕಾಗುತ್ತೆ. ಹಾಗೆ ಎಲ್ಲರಿಗೂ ನಾನು ಒಂದು ವಿಷಯ ಹೇಳ್ಬೇಕಾಗಿತ್ತು, ಈಗ ನೆನಪಾಯ್ತು. ಸ್ವಲ್ಪ ಏನು ಅಂತಂದ್ರೆ, ಈಗ ಮಂಗಳೂರು ಇಸ್ಕಾನ್ ನಲ್ಲಿ ಭಗವಂತನ ದೇವಸ್ಥಾನವನ್ನ ದೊಡ್ಡದಾಗಿ ಕಟ್ಟಿಸಿದ್ದಾರೆ. ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಹರೇ ಕೃಷ್ಣ. ಅದನ್ನ ಈಗ ಆಗಸ್ಟ್ ಮಂತ್ ಒಳಗಡೆ ಅದನ್ನ ಪೂರ್ಣ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಹಣದ ಸಹಾಯ ಇದೆ. ಯಾರಿಗೂ ಕೂಡ ನಿರ್ಬಂಧ ಇಲ್ಲ, ಎಲ್ಲರೂ ಕೊಡ್ಲೇಬೇಕು ಅಂತ ಏನಿಲ್ಲ. ನಿಮ್ಗೇನಾದ್ರೂ ಆ ರೀತಿ ದಾನ ಮಾಡ್ಬೇಕು ಅಂತ ಏನಾದ್ರು ಮನಸ್ಸಿನಲ್ಲಿ ಇಚ್ಛೆ ಇದ್ರೆ ನೀವು ಭಗವಂತನ ಕಟ್ಟಡ ನಿರ್ಮಾಣಕ್ಕೆ ಸಹಾಯವನ್ನು ಮಾಡ್ಬೋದು. ನಾವು ನೋಡಿದ್ವಿ ಭಗವದ್ಗೀತೆಯಲ್ಲೂ ಕೂಡ ನಿಜವಾದ ದಾನ ಯಾರಿಗೆ ಯಾವಾಗ ಯಾಕೆ ಮಾಡ್ಬೇಕು ಅಂತ. ಅಂದ್ರೆ ನಾವು ಭಗವಂತನ ಭಕ್ತಿ ಕಾರ್ಯದಲ್ಲಿ ಲಕ್ಷ್ಮಿಯನ್ನ ತೊಡಗಿಸುವಂಥದ್ದು. ಅಂದ್ರೆ ನಾವು ಏನು ಸಂಪಾದನೆ ಮಾಡಿದೀವಿ ಅದರ ಒಂದು ಭಾಗವನ್ನ ಭಗವಂತನ ಕಾರ್ಯದಲ್ಲಿ ತೊಡಗಿಸಿದ್ರೆ, ಇದಕ್ಕೊಂದು ಉದಾಹರಣೆ ಕೂಡ ಕೊಡ್ತಾರೆ. ಏನಂತಂದ್ರೆ ಭಕ್ತಿ ವಿನೋದ್ ಠಾಕೂರರು ಅವ್ರು ಏನ್ ಮಾಡ್ತಾರೆ,
ಅವರು ಒಂದು ದೇವಸ್ಥಾನ ಅಂದ್ರೆ ದೇವಸ್ಥಾನ ಕಟ್ಟಿಸೋದಕ್ಕೋಸ್ಕರ ಎಲ್ಲಾರ ಹತ್ರ ₹1 ತಗೋತಾ ಇರ್ತಾರೆ. ₹1 ಎಲ್ಲಾರ ಹತ್ರ ತಗೊಂಡು ಅವರು ಆ ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹಣ ಸಂಗ್ರಹ ಮಾಡ್ತಾ ಇರ್ತಾರೆ. ಅವರು ಮೆಜಿಸ್ಟ್ರೇಟ್ ಆಗಿರ್ತಾರೆ, ಅಂದ್ರೆ ಜಡ್ಜ್ ಆಗಿರ್ತಾರೆ. ಅವ್ರ ಹತ್ರ ಬೇಕಾದಷ್ಟು ಹಣ ಇದೆ. ಅವರೇ ಮನಸ್ಸು ಮಾಡಿದ್ರೆ ಆ ದೇವಾಲಯವನ್ನ ಅವರೇ ಕಟ್ಟಬಹುದಾಗಿತ್ತು. ಆದ್ರೂ ಕೂಡ ಅವರು ₹1 ತಗೋತಾರೆ, ಹೆಚ್ಚು ತಗೊಳ್ತಾ ಇರ್ಲಿಲ್ಲ. ಯಾಕೆ ಆತರ ಮಾಡ್ತಾ ಇದ್ದೀರಾ ಅಂತ ಅವ್ರ ಹೆಂಡತಿಗೆ ಒಂದ್ಸತಿ ಯಾರೋ ಬಂದು ಹೇಳ್ತಾರೆ, ₹1 ತಗೊಂಡ್ರೆ ನೀವು ಯಾವಾಗ ದೇವಸ್ಥಾನ ಕಟ್ಟೋದು, ತಗೊಳ್ಳಿ ಅಂತ ಒಂದ್ ₹100 ₹10 ಅವ್ರಿಗೆ ಕೊಡ್ತಾರೆ ಆ ಕಾಲದಲ್ಲಿ. ಕೊಟ್ಟಾಗ ಏನ್ ಮಾಡ್ತಾರೆ, ಅವ್ರ ಹೆಂಡತಿ ಅದನ್ನ ಅವ್ರ ಗಂಡನಿಗೆ ಕೊಟ್ಟಾಗ ಅವ್ರು ಹೇಳ್ತಾರೆ, ಅಯ್ಯೋ ನೀನ್ ಯಾಕೆ ಈ ರೀತಿ ಮಾಡ್ದೆ, ನಾನು ₹1 ತಗೋತಾ ಇರುವಂತದ್ದು ಅಕರ್ಮ ಅಂತಂದ್ರೆ ಇಲ್ಲಿ ನಾವು ಪುಣ್ಯ ಕಾರ್ಯ ಮಾಡಿ ಸ್ವರ್ಗಕ್ಕೆ ಹೋಗುವಂತದ್ದಲ್ಲ. ಆ ದಾನ ಮಾಡಿ ನಾವು ಪುಣ್ಯ ಸಂಪಾದನೆ ಮಾಡಲ್ಲ. ಆ ದಾನ ಮಾಡಿ ನಾವು ಅಕರ್ಮ ಮಾಡ್ತೀವಿ. ಅಕರ್ಮ ಅಂತಂದ್ರೆ ಭಗವಂತನ ಧಾಮದಲ್ಲಿ ನಮ್ದು ಅಕೌಂಟ್ ಓಪನ್ ಆಗುತ್ತೆ. ಯಾವಾಗ ಭಗವಂತನಿಗೋಸ್ಕರ ಮಾಡ್ತೀವಿ ಆಗ ಭಗವಂತ ನಮ್ಗೆ ಋಣಿ. ಅವನು ನಮ್ಗೆ ಕಟ್ಟು ಬಿದ್ದಾಗ ಏನ್ ಮಾಡ್ತಾನೆ, ಆ ಜೀವವನ್ನ ತನ್ನ ಹತ್ರಕ್ಕೆ ಕರ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಅವನ್ ಏನ್ ಮಾಡ್ತಾನೆ, ನಮ್ಗೆ ಗುರುಗಳನ್ನ ಕಳಿಸ್ತಾನೆ. ಗುರುಗಳನ್ನ, ಭಕ್ತರ ಸಂಘವನ್ನ ಕೊಟ್ಟು ಅವರನ್ನ ಭಕ್ತಿ ಮಾರ್ಗದಲ್ಲಿ ನಡೆಸ್ತಾನೆ. ನಾನು ಎಲ್ಲರನ್ನೂ ಭಕ್ತಿ ಮಾರ್ಗಕ್ಕೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಆ ₹1 ತಗೊಳ್ತಾ ಇರೋದು. ನೀನ್ ಯಾಕೆ ₹10 ತಗೊಂಡೆ, ಈಗ 10 ಜನ ಬರೋದು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ನಿಮ್ಮಲ್ಲೂ ಕೂಡ ಆ ರೀತಿ ಒಂದು ಭಗವಂತನ ಅಕೌಂಟ್ ಓಪನ್ ಮಾಡ್ಬೇಕು ಅನ್ನೋ ಇಚ್ಛೆ ಇರೋರು ಆ ದೇವಸ್ಥಾನದ ಕಟ್ಟಡ ಅದು ಪೂರ್ಣ ಆಗ್ಬೇಕು ಬೇಗ, ಆದಷ್ಟು ಬೇಗ ಅಂತ, ಆಗಸ್ಟ್ ಒಳಗಡೆ ಆಗ್ಬೇಕು ಅಂತ ಎಲ್ಲರ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಾದ್ರೂ ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಇಚ್ಛೆ ಇದ್ರೆ ನೀವು ಮಾಡ್ಬೋದು. ನಾನ್ ಬೇಕಿದ್ರೆ ಅದು ಲಿಂಕ್ ಹರೇ ಕೃಷ್ಣ ನಿಮ್ಗೆ ಮಾತಾಜಿ. ಗ್ರೂಪ್ ಅಲ್ಲಿ ಒಂದು ಪಾಯಿಂಟ್ ಆಡ್ ಮಾಡ್ಬೋದಾ ಮಾತಾಜಿ ಇದಕ್ಕೆ? ಹೇಳಿ ಮಾತಾಜಿ. ಅಂದ್ರೆ ನಾವು ಭಗವಂತನಿಗೆ 1 ಪಟ್ಟು ಕೊಟ್ರೆ ಭಗವಂತ ಅದನ್ನ ಇಟ್ಕೊಳ್ಳಲ್ಲ ಮಾತಾಜಿ, ನಮ್ಗೆ 10 ಪಟ್ಟು ಕೊಡ್ತಾನೆ. ಇದಕ್ಕೆ ಪ್ರಭುಪಾದ ಸಾಕ್ಷಿ. ₹40 ಇಟ್ಕೊಂಡು ಹೋಗಿ ಅವರು 40 ಕೋಟಿ ಸಂಪಾದನೆ ಮಾಡಿದ್ರು. ಭಗವಂತ ನಮ್ಗೆ ಕೇಳಕ್ ಮುಂಚೆನೆ ಎಲ್ಲಾ ಕೊಡ್ತಾನೆ. ಅಂತದ್ರಲ್ಲಿ ನಾವ್ 1 ಪಟ್ಟು ಕೊಟ್ರೆ 10 ಪಟ್ಟು ಕೊಡ್ತಾನೆ. ಅದೇ ಕೊಡ್ಲಿ ಅಂತ ಮಾಡೋದಲ್ಲ, ನಾವ್ ಮನಸ್ಪೂರ್ವಕವಾಗಿ ಮಾಡಿದ್ರೆ ಅವ್ನ್ ಇಟ್ಕೊಳ್ಳೋದಿಲ್ಲ, ಯಾರ್ದು ಇಟ್ಕೊಳ್ಳೋದಿಲ್ಲ, ತುಂಬಾನೇ ಕೊಡ್ತಾನೆ. ಇದು ಹೇಳಲಿಕ್ಕೆ ಇಷ್ಟಪಟ್ಟೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಹೇಳ್ತಾರೆ ಮಾತಾಜಿ, ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳ್ತಾರೆ, ಭಗವಂತ ಏನ ಬೇಕಾದ್ರೂ ಕೊಟ್ಬಿಡ್ತಾನಂತೆ, ಆದ್ರೆ ಭಕ್ತಿನ ಸುಲಭವಾಗಿ ಕೊಡಲ್ಲ ಅಂತೆ. ಯಾಕಂದ್ರೆ ಯಾರ್ ಭಕ್ತರು ಇರ್ತಾರೆ ಅವ್ರ ಕೈಗೊಂಬೆ ಆಗ್ಬಿಡ್ಬೇಕಾಗತ್ತಂತ ಅವ್ನ್ಗೆ ಎಲ್ಲಾರ್ ಕೈಯಲ್ಲೂ ಕೈಗೊಂಬೆ, ಅಂತಿತ್ತವ್ರ ಕೈಯಲ್ಲಿ ಕೈಗೊಂಬೆ ಆಗಕ್ ಇಷ್ಟ ಇಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ನೀವೇನ್ ಕೊಡ್ತಿರೋದನ್ನ ನಿಮ್ಗೆ ತೀರ್ಸೋ ಪ್ರಯತ್ನ ಮಾಡ್ತಾನೆ. ಅದಕ್ಕೆ 100ರಷ್ಟು ಕೊಡ್ತಾನೆ. ಆದ್ರೆ ಸುಮಾರು ಸತಿ ಏನ್ ಮಾಡ್ತಾನೆ ಅಂದ್ರೆ, ಭಕ್ತಿ ಮಾರ್ಗದಲ್ಲಿ ಯಾರನ್ನ ಬಂದಿದ್ರೆ ಅವ್ರನ್ನ ಟೆಸ್ಟ್ ಮಾಡೋದಕ್ಕೆ ಏನ್ ಮಾಡ್ತಾನೆ, ಅವ್ರಿಗೆ ಭಕ್ತಿ ಕೊಡೋದಕ್ಕಿಂತ ಮುಂಚೆ ಐಹಿಕ ಸಂಪತ್ತು ಬೇಕಾದಷ್ಟು ಕೊಡ್ತಾನೆ. ಕೊಟ್ಬಿಟ್ಟು ನೋಡ್ತಾನೆ, ಐಹಿಕ ಸಂಪತ್ತು ಬಂತು, ಇವ್ರ ಮನ್ಸ ಆ ಕಡೆ ಹೋಗ್ಬಿಡ್ತಾರ, ಹೋಗೋಗಿದ್ರೆ ಹೋಗ್ಲಿ ಬಿಟ್ಬಿಡು. ಆದ್ರೆ ಭಕ್ತಿನ ಕೊಡೋದಿಲ್ಲ. ಭಕ್ತಿ ಅಂತಿದ್ದವ್ರಿಗೆಲ್ಲ ಸಿಕ್ಬಾರ್ದು. ಭಕ್ತಿ ಎಂತವ್ರಿಗೆ ಸಿಗ್ಬೇಕು ಅಂತಂದ್ರೆ, ಅವರು ಯಾವತ್ತೂ ಕೂಡ ಏನೇ ಅವ್ರ ಕಣ್ಮುಂದೆ ಇಟ್ರು ಕೂಡ, ಈಗ ಒಂದು ಮಗು ಮುಂದೆ ಏನೆಲ್ಲ ಕೊಡಿ, ಅದು ಮಗುಗೆ ಅಮ್ಮನ್ ತೋರಿಸ್ದಿರಾ ಅದಕ್ಕೆ ಆಟ ಸಾಮಾನ್ ಕೊಡಿ, ಅದಕ್ಕೆ ಇಷ್ಟ ಆಗೋ ಎಲ್ಲಾ ಊಟ ಕೊಡಿ, ಅದಕ್ಕೆ ಇಷ್ಟ ಆಗೋ ವಿಷಯಗಳೆಲ್ಲ ಮಾಡಿ, ಆದ್ರೂ ಕೂಡ ಅದ್ರ ಅಮ್ಮ ಎದುರುಗಡೆ ಬಂದ್ರೆ ಅದೆಲ್ಲ ಬಿಸಾಕಿ ಅಮ್ಮನ ಹತ್ರ ಹತ್ಕೊಂಡು ಓಡುತ್ತೆ. ಹಾಗೆ ಭಕ್ತರಾದವರು ಕೂಡ ಭಗವಂತನ ಹತ್ರ ಅವನ್ಗೆ ಆಕರ್ಷಿತರಾಗ್ಬಿಡ್ತಾರೆ. ಹಾಗೆ ನಾವು ಭಗವಂತನ ಮೇಲೆ ಪ್ರೀತಿಯಿಂದ ಏನನ್ನೇ ಮಾಡಿದ್ರು ಕೂಡ ಭಗವಂತ ನಮ್ಗೆ ಅದನ್ನ ವಾಪಸ್ ಕೊಡ್ತಾನೆ ಅನ್ನೋದು ಸತ್ಯ. ಲೌಕಿಕವಾಗಿ ಹೆಚ್ಚೆಚ್ಚು ಕೊಡ್ತಾನೆ ಅನ್ನೋದು ಸತ್ಯ. ಆದ್ರೆ ಒಂದು ಟೆಸ್ಟ್ ತರ ನೋಡ್ತಾನೆ, ನೀನು ಹೆಚ್ಚೆಚ್ಚು ಕೊಟ್ರೆ ನೀನ್ ಇದಕ್ಕೋಸ್ಕರನೇ ಬಂದ, ಸರಿ ಆಯ್ತು, ನಿನ್ ಸಂತೋಷ, ನಿನ್ಗೆ ಅಲ್ಲಿ ಸಿಕ್ಕಿ ಖುಷಿ ಆಯ್ತಾ, ಸರಿ ಹೋಗು ಅಂತ ಸುಮ್ನಾಗ್ಬಿಡ್ತಾನೆ. ಆದ್ರೆ ಯಾರು ಭಕ್ತರಿರ್ತಾರೆ ಅವ್ರ ಅದ್ರಲ್ಲಿ ತೃಪ್ತಿನೇ ಆಗಲ್ಲ. ಅವ್ರಿಗೆ ಇದಲ್ಲಪ್ಪ ನಾ ಕೇಳಿ ಬಂದಿದ್ದು, ನಾನ್ ನಿನ್ನೇನ್ ಕೇಳ್ಕೊಂಡ್ ಬಂದಿದ್ದೀನಿ, ನಿನ್ ಸೇವೆ ಬೇಕು ಅಂತ ಕೇಳಿದೀನಿ. ಇದು ಸೇವೆ ಅಂತ ಯಾವುದೇ ಒಂದು ಇಚ್ಛೆ ಅಂದ್ರೆ ರಿಟರ್ನ್ ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರಾ, ಅಂದ್ರೆ ನಿಷ್ಕಾಮ ಕರ್ಮ ಅನ್ನೋ ಹಾಗೆ ಮಾಡಿದ್ರೆ ಮಾತ್ರನೇ ಅದು ನಿಜವಾಗ್ಲೂ ಒಂದು ನಾವ್ ಮಾಡ್ತಾ ಇರೋಂತ ಭಕ್ತಿ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ನಾವು ರಿಟರ್ನ್ ಅಲ್ಲಿ ಏನಾನ ಸಿಕ್ಕತ್ತೆ ಅನ್ಕೊಂಡ್ ಮಾಡಿದ್ರೆ, ಕೊಡ್ತಾನೆ, ಸುಳ್ಳಿಲ್ಲ, ಕೊಟ್ಟೇ ಕೊಡ್ತಾನೆ. ಅವ್ನು ಯಾರ್ದು ಋಣ ಇಟ್ಕೊಡೋದಿಲ್ಲ, ವಾಪಸ್ ಕೊಡ್ತಾನೆ. ಆದ್ರೆ ಎಷ್ಟ್ ಕೊಡ್ತಾನೆ ಅಂತಂದ್ರೆ ನಮ್ ಕೈಯಲ್ಲಿ ತಗೊಳಕ್ಕಾಗಲ್ಲ, ಅಷ್ಟೊಂದು ಕೊಡ್ತಾನೆ. ಆದ್ರೆ ಅದು ನಮ್ಗೆ ನಿಜವಾಗ್ಲೂ ಕೂಡ ಲೌಕಿಕವಾಗಿ ಭಗವಂತ ಎಷ್ಟು ಕೊಟ್ರು ಕೂಡ ಅದು ನಮ್ಗೆ ಏನು ಪ್ರಯೋಜನಕ್ಕೆ ಬರಲ್ಲ. ಅದ್ರ ಬದಲು ಅವನು ಗುರುಗಳನ್ನ ಕೊಡ್ಲಿ, ಭಕ್ತರ ಸಂಘ ಕೊಡ್ಲಿ, ಇನ್ನ ಭಕ್ತಿ ಸೇವೆ ಕೊಡ್ಲಿ ಅಂತ ಭಕ್ತರು ಕೇಳ್ಕೊತಾರೆ. ಹಾಗೆ ನಿಮ್ಗೂ ಎಲ್ಲಾರ್ಗು ಇಷ್ಟ ಇದ್ರೆ ಮಾಡ್ಬೋದು. ನಾನು ಹೇಳ್ಬೇಕಾಗಿತ್ತು ತುಂಬಾ ದಿನದ ಹಿಂದೆನೆ, ನಾನು ಹೇಳಿಲ್ಲ. ಸೊ ಇವತ್ತು ಅದು ನೆನಪಾಯ್ತು. ನಾವೇ 3 ವರ್ಷದಿಂದ ತುಂಬಾ ಪಡ್ಕೊಂಡಿದೀವಿ ಮಾತಾಜಿ, ನಾವೇನು ಕೂಡ ಕೊಟ್ಟಿಲ್ಲ, ತುಂಬಾ ಪಡ್ಕೊಂಡಿದೀವಿ ಇಸ್ಕಾನಿಂದ. ಅದಕ್ಕೆ ನಾವು ಋಣಿಯಾಗಿರ್ಬೇಕು. ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ. ಅದೇ ಆದಷ್ಟು ಬೇಗ ಅದು ನಿರ್ಮಾಣ ಕಂಪ್ಲೀಟ್ ಆಗ್ಲಿ. ಯಾಕಂದ್ರೆ ದೇವಾಲಯಗಳು ನಾವು ನೋಡಿದ್ವಿ ಭಾವಾರ್ಥಗಳಲ್ಲಿ, ದೇವಾಲಯಗಳನ್ನ ಯಾಕೆ ನಿರ್ಮಾಣ ಮಾಡ್ತಾರೆ ಆಚಾರ್ಯರು ಅಂದ್ರೆ, ಅಲ್ಲಿ ಮಂದಮತಿಗಳಿಗೂ ಕೂಡ ಭಕ್ತಿ ಸಿಗ್ಲಿ ಅಂತ. ಅಂದ್ರೆ ಎಲ್ಲರಿಗೂ ಕೂಡ ಭಗವಂತನ ಭಕ್ತಿ ಸಿಗ್ಲಿ, ಎಲ್ಲರೂ ಕೂಡ ಭಗವಂತನ ಭಕ್ತಿ ಮಾರ್ಗದಲ್ಲಿ ತೊಡಗ್ಲಿ ಅನ್ನೋದು ಎಲ್ಲರ ಉದ್ದೇಶ.
ಅಂತಹ ದೇವಸ್ಥಾನಗಳು ಹೆಚ್ಚು ಹೆಚ್ಚು ಆದ್ರೆ, ಈಗ ನಾವು ಕೂಡ ಇಸ್ಕಾನ್ ಇರ್ಲಿಲ್ಲ ಅಂದಿದ್ರೆ, ಆನ್ಲೈನ್ ಕ್ಲಾಸಸ್ ಇರ್ಲಿಲ್ಲ ಅಂದಿದ್ರೆ, ಇಂತ ಅಮೂಲ್ಯವಾದ ಜ್ಞಾನ ನಮ್ಮ ಜೀವಮಾನದಲ್ಲಿ ನಮ್ಗೆ ಯಾರಿಗೂ ಸಿಕ್ಕೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಅದಕ್ಕೆ ಹೌದು ನಾವು ನಿಜ ಮಾತಾಜಿ. ಹೌದು ಪ್ರಭುಪಾದರಿಗೆ ಮಾತಾಜಿ, ಸಿಗ್ತಾನೆ ಪ್ರಭುಪಾದರಿಗೆ ಇರ್ಲಿಲ್ಲ. ನಿಜ ತುಂಬಾ ನಿಜ. ಪ್ರಭುಪಾದರಿಗೆ ಮತ್ತೆ ನಾವನಿಷ್ಠ ಪ್ರಭುಗಳಿಗೆ ಎಷ್ಟು ಋಣಿಗಳಂತ ಬಾಯಿ ಮಾತಲ್ಲಿ ಹೇಳ್ತೀವಿ ಅಷ್ಟೇ ಹೊರತು ಅದನ್ನ ನಾವು ಈಡುಗಟ್ಟಕ್ಕೆ ಸಾಧ್ಯ ಇಲ್ಲ. ಓಕೆ, ನಾವ್ ಹೌದು ಇಲ್ಲಿಗೆ ಬರೋಣ, ಮತ್ತೆ ಇದು ಹೌದು ಮುಗಿಸೋಣ ಈ ಶ್ಲೋಕ. ಮಾತಾಜಿ. ಮಾತಾಜಿ, ಪರಮ ಪುರುಷನಿಗೆ ಈ ಐಹಿಕ ಚಟುವಟಿಕೆಗಳಿಗೂ ನೇರವಾಗಿ ಯಾವ ಸಂಬಂಧವೂ ಇಲ್ಲ. ಅವನ ಎಲ್ಲಾ ಕಾರ್ಯಗಳು, ಚಟುವಟಿಕೆಗಳು ಈ ಲೌಕಿಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವಂತಹವು ಕೂಡ ಆಧ್ಯಾತ್ಮಿಕವಾಗಿವೆ. ಅಂದ್ರೆ ಭಗವಂತನಿಗೆ ಈ ರೀತಿ ಯಾವುದೇ ಐಹಿಕ ಚಟುವಟಿಕೆಗಳಲ್ಲಿ ಅವನು ತೊಡಗೋದಿಲ್ಲ. ನಮ್ಮ ಹಾಗೆ ಒಂದು ಯಾವುದೇ ಒಂದು ಸತ್ವಗುಣ, ರಜಗುಣ, ತಮಗುಣಗಳಲ್ಲಿ ಅವನು ಆಸೆ ಅನ್ನೋಂಥದ್ದು ಅಥವಾ ಏನಂತೀವಿ ತಮಗುಣದಲ್ಲಿರೋರ್ಗೆ ಯಾವ ರೀತಿ ಅವರು ಲೋಭಿಗಳಾಗಿರ್ತಾರೆ ಅಥವಾ ಒಂದು ಸೋಮಾರಿಗಳಾಗಿರ್ತಾರೆ, ಅಂತಹ ಒಂದು ಗುಣಗಳಲ್ಲಿ ಅವನು ಇರೋದಿಲ್ಲ. ಅವನು ಯಾವಾಗ್ಲೂ ಏನೆಲ್ಲ ಮಾಡ್ತಾ ಇದ್ದಾನೆ ಅದೆಲ್ಲವೂ ಕೂಡ ಆಧ್ಯಾತ್ಮಿಕವಾದದ್ದು. ಅದನ್ನ ಮುಂದೆ ಕೂಡ ಹೇಳ್ತಾರೆ. ಅಂದ್ರೆ ಭಗವಂತ ಯಾವುದೇ ಅವತಾರವನ್ನ ಎತ್ಲಿ, ನಾವು ನೋಡ್ತೀವಿ ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಾಹ ಅವತಾರ, ಅಥವಾ ಅವನು ಚಿಕ್ಕ ಪುಟ್ಟ ಬಾಲಕ ಯಶೋದೆಯ ತೊಡೆ ಮೇಲೆ ಕೂತಿರುವಂತ ಕೃಷ್ಣ, ಅವನು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಕೂಡ ಆಧ್ಯಾತ್ಮಿಕವಾದವು. ಅವ್ರು ಯಾವುದೇ ರೂಪದಲ್ಲಿದ್ರು ಕೂಡ ಅವನು ಭಗವಂತನೇ. ನಮ್ಮ ಹಾಗೆ ಅವನು ಒಂದು ಏನಂತೀವಿ ಚ್ಯುತಿಯನ್ನ ಹೊಂದಿದವನಲ್ಲ. ಅವನು ಅಚ್ಯುತನಾದ ಕಾರಣ ಅವನೆಲ್ಲ ಗುಣ, ಲೀಲೆಗಳು, ರೂಪ, ಅವನು ಎಲ್ಲವೂ ಕೂಡ ಅದು ಆಧ್ಯಾತ್ಮಿಕವಾದದ್ದು. ಅವನು ಈ ಭೌತಿಕ ಜಗತ್ತಿನಲ್ಲೇ ಕಾಣಿಸ್ಕೊಂಡಾಗ್ಲೂ ಕೂಡ ಅವನು ಆಧ್ಯಾತ್ಮಿಕವಾದವನೇ. ಅವುಗಳಿಗೆ ಐಹಿಕ ಗುಣದೊಂದಿಗೆ ಯಾವ ಸಂಬಂಧವೂ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಅಂದ್ರೆ ಬ್ರಹ್ಮನ ಮೂಗಿನಿಂದ ಶೂಕರ ರೂಪ ಅಂದ್ರೆ ವರಾಹ ಅವತಾರ ಆಗುತ್ತೆ. ನಮ್ಮ ಮೂಗಿಂದ ಏನಾದ್ರೂ ಬಂದ್ರೆ ನಾವು ತೆಗೆದು ಅದನ್ನ ಕಸದ ಬುಟ್ಟಿಗೆ ಹಾಕ್ತಿವಿ. ಆದ್ರೆ ಬ್ರಹ್ಮನ ಮೂಗಿನಿಂದ ಬಂದದ್ದು ಭಗವಂತ. ಅವನಿಗೂ ಕೂಡ ಗೊತ್ತಿಲ್ಲ ಬ್ರಹ್ಮನಿಗೆ ಏನಪ್ಪ ಬಂತು ಅಂತ. ಹಾಗೆ ಭಗವಂತ ಬರ್ತಾನೆ. ಆತರ ಅವನು ಯಾವುದೇ ರೂಪದಲ್ಲಿ, ಅವನಿಗೆ ಯಾವುದೇ ರೀತಿಯಲ್ಲಿ ಬಂದ್ರು ಕೂಡ ಆಧ್ಯಾತ್ಮಿಕವಾದಂತವನು. ಅವನು ನಿಜವಾಗ್ಲೂ ಕೂಡ ಶೂಕರ ರೂಪದಲ್ಲಿ ಇದ್ದ ಮಾತ್ರಕ್ಕೆ ಅವನಲ್ಲಿ ಆ ಶೂಕರ ಅಂದ್ರೆ ಆ ನಂದಿಯಲ್ಲಿ ಇರುವಂತಹ ಯಾವುದೇ ಗುಣಗಳು, ಅಂತಹ ಗುಣಗಳು ಅವನಲ್ಲಿ ಇರೋದಿಲ್ಲ. ಅವನು ಆಧ್ಯಾತ್ಮಿಕವಾದ ಗುಣಗಳನ್ನೇ ಹೊಂದಿರ್ತಾನೆ. ಅವನು ಮತ್ಸ್ಯಾವತಾರದಲ್ಲಿ ಬಂದಾಗ್ಲೂ ಕೂಡ ಅಷ್ಟೇ, ಅವನೊಂದು ಸಾಧಾರಣ ಮೀನಲ್ಲ. ಅವನು ಭಗವಂತ. ಅವನನ್ನ ಎಲ್ಲೇ ಇಟ್ರು ಅದಕ್ಕಿಂತ ದೊಡ್ಡದಾಗಿ ಬೆಳೀತಾ ಹೋಗ್ತಾನೆ. ಅವನು ಇಡೀ ಬ್ರಹ್ಮಾಂಡ ಪ್ರಳಯ ಸಮಯದಲ್ಲಿ ಎಲ್ಲವನ್ನು ಕೂಡ ಅವನು ಒಂದೊಂದು ಬೀಜಗಳನ್ನ ಅದನ್ನ ಹೇಗೆ ಅವನು ಭದ್ರ ಮಾಡ್ತಾನೆ ಅನ್ನೋದನ್ನ ನಾವು ನೋಡ್ತೀವಿ. ಹೀಗೆ ಅವನ ಒಂದೊಂದು ಲೀಲೆಗಳು ಕೂಡ ಆಧ್ಯಾತ್ಮಿಕವಾದವು. ಅವುಗಳಿಗೆ ಐಹಿಕ ಗುಣಗಳೊಂದಿಗೆ ಯಾವ ಸಂಬಂಧವೂ ಇಲ್ಲ. ಐಹಿಕವಾಗಿ ಯಾವ ಸಂಬಂಧಗಳು ಕೂಡ ಇಲ್ಲ. ತನ್ನ ಎಲ್ಲಾ ಕಾರ್ಯಗಳು ಈ ಐಹಿಕ ಜಗತ್ತಿನಲ್ಲಿ ಅವನ ಆವಿರ್ಭಾವ ಮತ್ತು ಅಂತರ್ಧಾನಗಳು ಸಹ ಅಲೌಕಿಕವಾದವು. ಅವನು ಆವಿರ್ಭಾವ ಆಗುವಂಥದ್ದು ನಾವು ನೋಡ್ತೀವಿ. ಕೃಷ್ಣ ಹೇಗೆ ಆವಿರ್ಭಾವ ಆಗ್ತಾನೆ, ದೇವಕಿ ಮತ್ತೆ ವಸುದೇವರ ಹೃದಯದಲ್ಲಿ ಕಾಣಿಸ್ಕೊಂತಾನೆ. ಮತ್ತೆ ಅವರ ಮುಂದೆ ಚತುರ್ಭುಜನಾಗಿ ಕಾಣಿಸ್ಕೊಂತಾನೆ. ನಂತರ ಅವನು ಅವಳ ಗರ್ಭದಿಂದ ಹುಟ್ಟಿದ ಹಾಗೆ ತೋರಿಸ್ಕೋತಾನೆ. ಆದ್ರೆ ಅವನು ನಮ್ಮ ಹಾಗೆ ಹುಟ್ಟಿದವನಲ್ಲ. ಮತ್ತೆ ಅವನ ಅಂತರ್ಧಾನ ಕೂಡ ಹಾಗೆ ಕೇಳ್ತಾ ಇರುತ್ತೆ. ಇಲ್ಲ ಮಾತಾಜಿ. ಕೇಳಿಸ್ತಿಲ್ಲ ಮಾತಾಜಿ? ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ.